ಪ್ರಾಯದ ಬಾಲ ಚದುರೆ ನಂದವ ಮದವುಕ್ಕಿ ಬರುತ್ತಲಿದೆ ಮಾರನ ಮದಡ ಮದವುಕ್ಕಿ ಬರುತ್ತಲಿದೆ ಮಾರನ ಮದಡ ಉರಿಯಲೇ ಚಿಕ್ಕ ಪ್ರಾಯದ ಬಾಲ ಚದುರೆ ನಿನ್ನಂಗವ ಹೊರಗೆ ಕಾಮಿನಿ ಕರೆದುತ್ತಾರೆ ಶ್ರೀಮಂಜುನಾಥ ಸ್ವಾಮಿ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಳೆಯೊಳಗಿಂತ ಪುರುಷೊಳನೆ ಕಾಂತಿ
ತೋಂಗತಿ ಕುಂದಗತಿ ತಾತರಿ ಗಿಡಗಿಡದ ತೋಂಗತಿ ಕುಂದಗತಿ ತಾತರಿ ಗಿಡಗಿಡದ ತೋಂಗತಿ ಕುಂದಗತಿ ತಾತರಿ ಗಿಡಗಿಡದ ತೋಂಗತಿ ಕುಂದಗತಿ ತಗದ ತಿನ್ನತಿ ಗಿಡದತಿ ತಿಮಿತ ತಿನ್ನತಿ ಗಿಡದತಿ ತೋಂತ ತಿನ್ನತಿ ತಿಮಿತ ತಿನ್ನತಿ ತಗದ ತಿನ್ನತಿ 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 ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲಮಾಂಗಲ್ಯ ಶಿವ ಸರ್ವಾರ್ಥಸಾಧಕಿ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತೆ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮಿ ಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತಗಣಾತಿಸಹಿತಂ ಗರ್ಭಜಂಬುಫಲಸಾರ ಭಕ್ಷಿತಂ ಉಮಾಸತಂ ಶೋಕವಿನಾಶಕಾರಂ ವಿಘ್ನೇಶ್ವರ ಪಾದಕಲ್ಪಂ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮಿ ಗಂಧ ಪ್ರಸಾದ ಆಹೋ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರಯ್ಯ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರು ಮತ್ತು ಕಾವು ಶ್ರೀ ಪಂಚಲಿಂಗೇಶ್ವರ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮಿ ಗಂಧ ಪ್ರಸಾದ ಆಹೋ ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರು ಮತ್ತು ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರು ಅರ್ತಿಗಾರ ಮೋಜಿಗಾರ ಕುಶಾಲ್ಗಾರ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳ ಬಟ್ಟೆ ಶಾಲೆ ದಕ್ಕಿತ್ತು ಸಭೆಗೆ ವಂದನೆ. వెంకటాచలనిలయం వైకుంఠపురవాసం
वैकुण्ठपुरवासम् पङ्कजनेत्रं परमपवित्रम् पङ्कजनेत्रं परमपवित्रम् शङ्खचक्रधरा चिन्मयरूपम् ತಿನ್ನತಿ ತಿನ್ನತಗ ತಿನ್ನತು ತೊಂತನ ತಿನ್ನತಿ ದತ್ತಗ ತಿನ್ನತ ತೊಂತನ ತಿನ್ನತಿ ತಿನ್ನತಗ ತಿನ್ನತಿ ತಿಂತನ ತಿನ್ನತಿ ದತ್ತಗ ತಿನ್ನತ ತಿಂತನ ತಿನ್ನತಿ ತೊಂತನ ತಿನ್ನತಿ ದತ್ತೈ ತಿನ್ನತಿ ದತ್ತಗ ತಿನ್ನತಿ ಕಣ್ಣ ಮುಚ್ಚಲು ನಿದ್ದೆ ಬಾರದೆನಗೆ ಬಣ್ಣಿಸಿ ಮಾತನಾಡಲು ಸೇರುದೆನಗೆ ಹೋಗಿ ನಮ್ಮ ಹೊತ್ತು ಹೋಗದೆನಗೆ
ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಥಿಯ ಕೈ ಮುಗಿದು ಅಂಬುದಾಸನ ಮಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತ ವರ್ಣಿಪೇದಿ ಕಥಾಮೃತವ ಸರ್ವ ಭಯ ವಿನಾಶಿನಿಗೆ ಕರುಣದಿ ಕಾಯೇ ದಯಾಗರೆ ಪತಿಯಿಂದ ಪದದ್ವಯವನ್ನು ಪರಿಗಣೆ ಪತಿಪುತ್ರದಿಂದ ಜಯತು ಜಯ ಪತಿಮಾಯಿ ಸರ್ವ ಭಯ ವಿನಾಶಿನಿಗೆ ಕಾರ್ಗತ್ತಲೆ. ಈ ಮಧ್ಯೆ ನಾವು ಮೂವರು ಒಂದೊಮ್ಮೆಗೆ ಕಾಣಿಸಿಕೊಂಡವರು. ನಾವು ಯಾರು ಎನ್ನುವ ಹಾಗೆ ಮನಸ್ಸೊಳಗೆ ಭೀತಿಗೊಂಡಾಗ ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋ ಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ನೀನು ಪ್ರತ್ಯಕ್ಷಳಾಗಿದ್ದೀಯ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಭಯವೆಲ್ಲವೂ ದೂರವಾಯಿತು. ಭಯ ನಿವಾರಕಿ ನೀನೆಂಬುದೇ ಸತ್ಯ. ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದೇ ಇಷ್ಟೇ. ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಪೊರೆಯುವ ಪಾದೆಯಲ್ಲಿ ನಮ್ಮೂವರನ್ನು ಉತ್ತರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ ಸೇವತೆ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇನೆ ಸರ್ವಶಕ್ತಿ ಸ್ವರೂಪಿಣಾಯ ತಾಯಿಯನ್ನು ಭಕ್ತಿಯಿಂದ ರಚಿಸ್ತಾ ಇದ್ದೇವೆ. ಗಾಢಂಧಕಾರದಲ್ಲಿ ಮುಳುಗಿರುವಂತಹ ಈ ಜಲರಾಶಿ ಮಧ್ಯೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷರವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ
ನಡೆಸಿಕೊಂಡು ಮುಂದಕ್ಕೆ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ಭಜಿಸಿಕೊಂಡಾಗ ಅವ್ಯಕ್ತಾದಂತ ನೀನು ಪ್ರಕಟಗೊಂಡೇ ತಾಯಿ. ನಿನ್ನನ್ನು ಕಂಡಾಕ್ಷರವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದಾಗಿತ್ತು. ನಿನ್ನಿಂದಲೇ ಹುಟ್ಟೆಂಬುದು ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ನಾವು ಮಾಡಬೇಕಾದಂತಹ ಕರ್ತವ್ಯ ಏನು? ನಮ್ಮ ಹೆಸರೇನು? ಎಲ್ಲವನ್ನು ಕೂಡ ಸಾನುರಾಗದಿ ಜಮ ಪೊರೆಯಬೇಕು ತಾಯಿ. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿ. ಸುತ್ತಲೂ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ. ನೀನಲ್ಲದೆ ಅನ್ಯರಾರ್ಹರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರೆಂದಿರಿಸಿ ನಾಮವ ಹರುಷದಿ ಮೂವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಪೆನದ ನಿಮಗೆ ತುಂಬಿದಂತಹ ಅಂಬುದಿಯಲ್ಲಿ ಜನ್ಮ ರಹಸ್ಯವನ್ನು ತಿಳಿಯದೆ ಜಗಜ್ಜನನಿಯಾದಂತಹ ನನ್ನನ್ನೇ ಭಕ್ತಿಯಿಂದ ಧ್ಯಾನಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಹೇಗೆ ತಾಯಿ? ಗೌರವರ್ಣದಿಂದ ಶೋಭಿಸುವವ ನೀನೇ ಬ್ರಹ್ಮ. ಧನ್ಯನಾದೆ ಮಾತೆ. ನೀಲವರ್ಣದಿಂದ ಕಂಗೊಳಿಸುವವ ನೀನೇ ಹರಿ. ಕೃತಾರ್ಥನಾದೆ ನಮ್ಮ ನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾಗಿರುವ ನೀನೇ ಹರ. ಆಗಲಿ ಮಾತೆ. ಮಕ್ಕಳೇ, ಅಮ್ಮ, ನಿಮ್ಮಿಂದ ಮುಂದಕ್ಕೆ ಘನತರವಾದಂತಹ ಕಾರ್ಯ ಆಗುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮವರಿಗೂ ಗುಣ ತಾಣ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಪುನೀತನಾದೆ ತಾಯಿ. ಹರಿ, ಮಾತೆ. ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ನಿನ್ನಾಚೆ ಶಿರೋಧಾರಿ. ಹರ, ಅಮ್ಮ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಅಪ್ಪಣೆ ತಾಯೇ. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಮಾತೆ, ಕರುಣೆ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಆ, ಅಭಯ ಎನ್ನುವಂತಹ ಜೋಗುಳವನ್ನಾಡಿದವಳು. ಹ್ಮ್, ಕೊಟ್ಟ ಕಾರ್ಯವನ್ನು ಮಾಡುವಲ್ಲಿ ಕಷ್ಟ ಒದಗಿ ಬಂದ್ರೆ ಏನು ಮಾಡಬೇಕಮ್ಮ? ಕಷ್ಟ. ಕಷ್ಟ ಕಾಲದೊಳೆನ್ನು ನಿಷ್ಠೆಯ ಭಜಿಸಲು ಕೊಟ್ಟು ದರ್ಶನವ ಇಷ್ಟದಿ ಪೊರೆವೆ ನಿನ್ನ ಭಯವಿದ್ದೈದಳು ತಟ್ಟನಂತ ಜ್ಞಾನವ. ಮಕ್ಕಳೇ, ಕಷ್ಟ ಬಂದಿತೆಂಬ ಭಯವೇ ಚಿಂತಿಸದಿರಿ. ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಸ್ಮರಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮಗೆ ಒದಗಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ, ಜಯ ಜಯ, ಶುಭವಾಗಲಿ, ಜಯ ಜಯ, ಶುಭವಾಗಲಿ. ಜಯ ಜಯ. ಪುಡವಿ ಪಾಪೈಶ್ವರಾಲಿ ರಾಜಸ ಗುಣ ಅಡಸಿರಿ ವಿಖತನು ಕಡು ಮದವನು ತಾಳಿ ತನ್ನಯನದಲ್ಲಿ ನುಡಿದಂತು ಭಯರುಳು ಹರಿಹರಲಿಸಿ ಸೃಜಿಸುವ ಕಾರ್ಯವ
ಆಲಿಸಿರಲು ಮಾತೆಯು ಅರಿತರೆ ನಮ್ಮ ಹಿರಿಯವ ವಯಸ್ಸಿನ ಅರಿತರೆ ನಮ್ಮ ಹಿರಿಯವ ವಯಸ್ಸಿನ ಮರೆಯಲಾರಿದು ಕರೆಯೋ ಹರಿ ಅಮ್ಮ ಹರ ಬ್ರಹ್ಮ ಏನು ತಟಸ್ಥರಾಗಿ ನನ್ನ ಮುಖವನ್ನೇ ಗಮನಿಸ್ತಾ ಇದ್ದೀರಲ್ಲ? ನಿನ್ನ ಮುಖದಲ್ಲಿ ಬದಲಾವಣೆ ಅದಕ್ಕೆ. ಬದಲಾವಣೆ ಕಂಡೆ. ಅಲ್ಲ, ನಾನು ಯೋಚನೆ ಮಾಡಿ ಸರಿ ಆಗ್ತದೆ ಅಂತ. ಹೇಗೆ? ಹಾಗಲ್ಲ, ನಾವು ಯಾವತ್ತು ಮೂವರು ಜಲದಿಯಲ್ಲಿ ಭೀತಿಗೊಂಡವರು, ಒಬ್ಬರನ್ನೊಬ್ಬರು ಬಿಟ್ಟುಕೊಟ್ಟವರಲ್ಲ. ಆ. ಆದ್ರೆ ಕ್ಷಣಾರ್ಧದಲ್ಲಿ ನೀ ಕೈಯನ್ನು ಬಿಟ್ಟೆ. ಹೌದು, ಅಂದ್ರೆ ನಮ್ಮ ಅಗತ್ಯತೆ ಇಲ್ಲ ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಹೊರಟದ್ದು ನೀನು. ಅರ್ಥವಾಯ್ತು ನಿಂಗೆ. ಹಾಗಿದ್ರೆ ನಮಗೆ ಇನ್ನೊಬ್ಬರ ಅಗತ್ಯತೆ ಇಲ್ಲ ಎನ್ನುವಲ್ಲಿ ಹಾ ಕೆಲವೊಂದು ಬಾರಿ ಏನಾಗ್ತದೆ, ಅನಿವಾರ್ಯತೆ ಇಲ್ಲ ಅಂತ ಆಗ್ತದೆ. ಹಾ. ಕೆಲವೊಂದು ಬಾರಿ ಹಾಗಲ್ಲ, ನಾನು ಎನ್ನುವಂತಹ ಅಹಂಕಾರ ಭಾವ ಇದ್ರೆ ಕೆಲವು ನಾವು ಹೇಳ್ತೇವೆ ಬೇಡ ಅಗತ್ಯ ಇಲ್ಲ ಅಂತ. ಹಾಗೆ ಖಂಡಿತ ನಿಂಗೆ. ನಿನ್ನದ್ದು ನಾನು ಎನ್ನುವ ಭಾವ ಕಂಡ ಹಾಗಾಯ್ತು. ಅಂದ್ರೆ ಮದ ಎನ್ನುವುದುಂಟು. ಆ ಮುಖ ಬದಲಾಗಬಹುದಾ? ಹೌದಾ? ಪ್ರತ್ಯಕ್ಷಗೊಂಡಂತಹ ಮಾತೆ. ಹಾ. ಮೂವರಿಗೆ ಮೂರು ನಾಮಕರಣವನ್ನು, ಸರಿ. ಮೂರು ಉದ್ಯೋಗವನ್ನು, ಮೂರು ಕ್ಷೇತ್ರವನ್ನು ನೀಡಿ ಮಾತೆಗೆ ಅದೃಶ್ಯರಾಗಿದ್ದಾರೆ ನಿಜ. ಸರಿ. ಈಗಿರುವುದು ನಾವು ಮೂವರೇ. ಹೌದೇನು? ಏನು? ತಾಯಿ ಮೊದಲಿಗೆ ಯಾರಿಗೆ ಹೆಸರಿಟ್ಟದ್ದು? ನಿನಗೆ ಅದು ಗೊತ್ತಿರಲ್ಲ. ನಿಂಗೆ ಗೊತ್ತಿಲ್ಲ, ಹಾಗಲ್ಲ, ಅದಕ್ಕೆ ಕೆಲವು ಹೇಳಿದ್ದು. ಸಣ್ಣ ಮಕ್ಕಳಿಗೆ ಹೇಳಿದಾಗ ನೆನಪಿಗೆ ಬರುವುದಿಲ್ಲ. ಈಗ ನಾನು ಸಣ್ಣ ಮಕ್ಕಳಂತ. ನಿನ್ನ ಬಗ್ಗೆ ಹೇಳಿದಲ್ಲ, ಮತ್ತೆ ಹೇಗೆ? ಮಕ್ಕಳ ಬಗ್ಗೆ ಆಡಿದ್ದು. ಹೌದಾ? ನಿನಗೆ ಹಾ. ನಿನಗೆ ಹೆಸರು ಹೌದಲ್ಲ, ಹೇಗೆ? ಅದು ಹೇಗೆ ಅದು ಗೊತ್ತಿಲ್ವಾ? ಅರೆ, ಬಹಳ ನಿನಗೆ ಕಷ್ಟ. ಗೊತ್ತುಂಟ ಕೇಳಿದ್ದು ನಾನು. ಅಲ್ಲ, ಗೊತ್ತಿದ್ದವನಿ ಹೌದು ಅಂತಾದ್ರೆ ಹೇಳುವುದಿಲ್ವಾ? ಬ್ರಹ್ಮ. ಮತ್ತೆ ಗೊತ್ತಿದ್ದು ಹೇಳ ಬ್ರಹ್ಮ ಅಂದರೆ ಪದ ಅರ್ಥ ಏನು? ಅದು ನಿನಗೆ ಗೊತ್ತುಂಟು. ಗೊತ್ತುಂಟು. ನನಗೆ ಗೊತ್ತಿದ್ದೇನೆ ಕೇಳ್ತಾ ಇದ್ದೀನಿ. ನಿನಗೆ ಹಾಗಿದ್ರೆ ಗೊತ್ತುಂಟಾ ಏನು ಅಂತ? ಅಂತ ಬೇಕು? ದೊಡ್ಡದು. ಎಷ್ಟು ದೊಡ್ಡದು ಅಂತ ಒಂದು ನನ್ನ ಪ್ರಶ್ನೆ. ಎಷ್ಟು ದೊಡ್ಡದಂತ ನೀನು ಅಳತೆ ಮಾಡುವುದಕ್ಕೆ ಹೋಗ್ಬೇಡ. ಮತ್ತೆ? ನಿನ್ನ ಅಳತೆಗೆ ಸಿಗುವ ನಾನಲ್ಲ. ಅಂದ್ರೆ ನೀನು ಲೆಕ್ಕಕ್ಕೆ ಸಿಗುವುದಿಲ್ವಾ? ಯಾಕೆ? ನಿನ್ನ ಲೆಕ್ಕಕ್ಕೆ ಸಿಗುವುದಕ್ಕಿಲ್ಲ ಅಂತ. ಹಾಗಿದ್ರೆ ಲೆಕ್ಕದಿಂದ ಹೊರಗಿಡ್ಬೋದಾ ನೀನು? ಯಾಕೆ? ಲೆಕ್ಕಕ್ಕೆ ಸಿಗದೇ ಇದೆ. ಈ ಲೆಕ್ಕಕ್ಕೆ ಸಿಗದ್ದೆಲ್ಲ ಯಾಕೆ ಬ್ರಹ್ಮ? ಹೌದೇನು? ಏನು? ಸೃಷ್ಟಿ ಸ್ಥಿತಿ ಲಯ ಹಾ. ಎಂಬಂತ ಈ ಮೂರು ಕಾರ್ಯಕ್ಕೆ ಇಲ್ಲಿ ಒಬ್ಬ ನೇತಾರ ಬೇಕು, ಯಜಮಾನ. ಯಜಮಾನ ಬೇಕು. ಯಾಕೆ ಯಜಮಾನ ಬೇಕು? ಯಾವುದೊಂದು ಸಂಘವನ್ನು ಮುಂದಕ್ಕೆ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ಒಬ್ಬ ವ್ಯವಸ್ಥಾಪಕ ಬೇಕು ತಾನೆ. ಅದು ಹೌದು ಬ್ರಹ್ಮ. ಹಾ. ಯಜಮಾನ ಸಮರ್ಥ ಇದ್ರೆ ಯಾವುದೇ ಕಾರ್ಯ ಆದ್ರೂ ಯಾವ ಕಾಲಕ್ಕಾದ್ರೂ ಸಂಪನ್ನಗೊಳ್ಳೋದಕ್ಕೆ ಸಾಧ್ಯ. ಹಾ. ಅದಿತ್ತು. ಹೌದು. ಹಾಗಿದ್ರೆ ಯಜಮಾನ ಬೇಕು ಅಂತ ನೀನು ಹೇಳ್ತಿ. ಯಾವುದು? ಸೃಷ್ಟಿ ಸ್ಥಿತಿ ಲಯ. ಹಾ. ಈ ಮೂರೂ ಕರ್ತವ್ಯಗಳಿಗೆ ಯಜಮಾನ ಬೇಕು ಅಂತ ನೀ ಆಡುವುದು, ನಾವಲ್ಲ. ಹಾ. ನಿನ್ನ ಅಭಿಪ್ರಾಯದ ಹೌದು. ಪ್ರಕಾರ ಯಾರಾಗಬಹುದು? ಯಾರಾಗ್ಬಹುದಂತ ನಿಮ್ಮಿಬ್ಬರ ಮುಖ ನೋಡು. ಹಾ. ನಿಮ್ಮ ಮುಖದಲ್ಲಿ ಸುಖವೇ ಇಲ್ಲ. ಒಂದು ಕೆಲಸ ಮಾಡ್ತೀಯ? ಹೇಗೆ? ಅಲ್ಲಿ ಮುಳುಗಿ ಕುಳಿತುಕೋ ನೀನು. ಮುಳುಗಿ ಕೂತ್ರೆ ನಾಯಕ ಬರ್ತಾನ? ಅಲ್ಲ, ನಿನಗೆ ಮುಖ ನೋಡ್ಲಿಕ್ಕೆ ಕಷ್ಟ ಆಗುದಾದ್ರೆ ನಾಯಕನಾಗುವುದಕ್ಕೆ ಯೋಗ್ಯತೆ ಸಾಮರ್ಥ್ಯ ಎಂಬುದು ಬೇಕು. ಯೋಗ್ಯತೆ. ಹೌದು, ಬೇಕು. ಈ ಯೋಗ್ಯತೆ ಇದ್ದವನು ಯೋಗ್ಯತೆ. ಬ್ರಹ್ಮನಾದವನು ನಾನು. ಅದು ಯಾರು ಹೇಳಿದ್ದು? ನಾನು ಹೇಳಿದ್ದು. ನೀನೇ ಹೇಳು. ಈಗ ಬ್ರಹ್ಮ ಹಾ. ಸರಿ ಯೋಚನೆ ಮಾಡು. ಹೇಗೆ? ನಾಯಕತ್ವ ಊರ್ಜಿತ ಆಗುವುದು ಒಬ್ಬರು ಮತ ಸೂಚಿಸಿದಾಗ, ಅಂದ್ರೆ ನೀವು ಆಗಬಹುದು ಅಂತ ಹೇಳಿದ್ರೆ ನಂದು ನಾಯಕ ಯೋಜಿತವಾಗಿದೆ ಅಂತ. ಸ್ವಯಂ ಘೋಷಿತ ಹೌದು. ನಾಯಕ. ಹ್ಮ್. ಆದಿತ್ತು. ಏನು ಹರಿ ಮಾಡ್ಬೇಕು? ಏನು? ಪಾಲನೆಯ ಕಾರ್ಯವನ್ನು ಮಾತ್ರ ನೀಡಿದ್ದಾಳೆ. ಹಾ. ಇನ್ನು ಮುಂದಕ್ಕೆ ಈ ಬ್ರಹ್ಮನಾದ್ಯಂತೆ ನೀನು ಪಾಲನೆಯ ಕಾರ್ಯವನ್ನು ಮಾಡತಕ್ಕದು. ಹರ ಲಯದ ಕಾರ್ಯವನ್ನು ಮಾತ್ರ ಅನುಗ್ರಹಿಸಿದ್ದಾನೆ. ಹೌದು. ಇನ್ನು ಮುಂದಕ್ಕೆ ಈ ಬ್ರಹ್ಮನಾದ್ಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕ. ಬ್ರಹ್ಮ, ನೀನು ಯೋಚನೆ ಮಾಡು. ಹೇಗೆ? ಸೃಷ್ಟಿ ಸ್ಥಿತಿ ಲಯ ಆ. ಈ ಮೂರೂ ಕರ್ತವ್ಯಗಳು ಸಮಾನವಾದವು. ಒಂದು ವೇಳೆ ಬ್ರಹ್ಮನೇ ದೊಡ್ಡವ, ಸೃಷ್ಟಿಯೇ ದೊಡ್ಡದು ಅಂತ ಆಗ್ತಿದ್ರೆ ಅಮ್ಮ ಸೃಷ್ಟಿಸುವಾಗಲೂ ನಿನ್ನನ್ನು ಮೊದಲು ಸೃಷ್ಟಿ ಮಾಡ್ತಾ ಇತ್ತು. ಆ. ಅಲ್ಲ ಅಲ್ಲ, ನೀರಿನಲ್ಲಿ ನಾವು ಮೂವರು ಕಾಣಿಸಿಕೊಳ್ಳಿಲ್ವಾ ಆ. ಒಮ್ಮೆಗೆ? ಹೌದು. ಯಾಕೆ ನೀನು ಮೊದಲು ಹುಟ್ಟಿ ಬರ್ಲಿಲ್ಲ? ನೀ ದೊಡ್ಡವ ಅಂತ ಆಗ್ತಿದ್ರೆ ಅಲ್ಲೇ ತೋರಿಸಬಹುದಿಲ್ಲ. ಸೃಷ್ಟಿಯಾದ ಬೈಕಲ್ವ ಎಲ್ಲವೂ? ಅಲ್ಲ, ಬಳಿಕದ ಪ್ರಶ್ನೆ ಅಲ್ಲ, ಹೌದು. ಹುಟ್ಟಿನಲ್ಲೇ ನಾ ಯೋಚನೆ ಮಾಡು. ಮೊದಲಿಗೆ ಸೃಷ್ಟಿ ಆಗ್ಬೇಕಾ ಬೇಡುವ? ಈಗ ಮೊದಲಿಗೆ ಸೃಷ್ಟಿ ಮಾಡಿ ಏನ್ ಮಾಡ್ತಿ? ಅಲ್ಲ, ಸೃಷ್ಟಿ ನನ್ನ ಕೆಲಸ ಏನು? ಏನು? ಅಮ್ಮ ಹೇಳಿದ್ರೆ ಸೃಷ್ಟಿ ಮಾಡುವ ಅಂತ ಹೇಳಿ. ಹಾಗಿದ್ರೆ ಅಮ್ಮ ವಾದ ಮಾಡ್ಲಿಕ್ಕೆ ಹೇಳಿದ್ದಾಳೆ. ವಾದ ಮಾಡ್ಲಿಕ್ಕೆ ಹೇಳಿಲ್ಲ, ಮತ್ತೆ ಸೃಷ್ಟಿ ಮಾಡ್ಲಿಕ್ಕೆ ಹೇಳಿಲ್ಲ. ಅಮ್ಮನಿಗೆ ತಕ್ಕ ಮಕ್ಕಳಾಗುದಾದ್ರೆ ಅಮ್ಮನ ಹಾಗೆ ನಾವು ಇಲ್ಲಿ ನೀವು ಯೋಚನೆ ಮಾಡ್ಬೇಕು. ಏನು? ಬ್ರಹ್ಮ ದೊಡ್ಡವನು ಅದು ಹೇಗೆ ದೊಡ್ಡದಾಗುದು? ಅಂದ್ರೆ ಮೊದಲಿಗೆ ನನಗೆ ಕೆಲಸ ಕೊಟ್ಟದ್ದು, ಯಾರು ಹೇಳಿದ್ದು? ಮೊದಲು ಕ್ಷೇತ್ರವನ್ನು ನೀಡಿದ್ದು, ಸರಿ. ಗುಣವನ್ನು ಅನುಗ್ರಹಿಸಿ. ಸರಿ. ಹೌದು. ಹಾಗೆ ಅಂತ ಮೂರು ಕರ್ತವ್ಯ ಒಮ್ಮೆ ಹೇಳಲಿಕ್ಕೆ ಆಗ್ತದ? ಸೃಷ್ಟಿಸಿದ ಅಂತ ಹೇಳಲಿಕ್ಕೆ ಆಗ್ತದೆ? ಇಲ್ಲಲ್ಲ. ಹಾ. ಸೃಷ್ಟಿ
ಸ್ಥಿತಿ ಲಯ ಬೇರೆ ಬೇರೆ ಹೇಳಬೇಕಲ್ವಾ? ಹಾಗಾಗಿ ಮತ್ತೆ ಒಮ್ಮೆಲೆ ಹೇಳುವುದಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ಈಗ ಅಮ್ಮ ಆಡಿದ್ದು. ಹಾಗಾಗಿ ಯೋಚನೆ ಮಾಡು, ಮೂರು ಕರ್ತವ್ಯ ಸಮಾನ ಎನ್ನುವ ಭಾವದಿಂದ ಒಳ್ಳೆ ಪ್ರಪಂಚವನ್ನು ಸೃಷ್ಟಿ ಮಾಡು. ಒಪ್ಪುವುದಿಲ್ಲ ಹೇಗೆ ಬ್ರಹ್ಮ, ನಿನ್ನನ್ನು ದೊಡ್ಡವ ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ಕೇವಲ ಹೆಸರಿನ ಮುಖೇನವಾಗಿ ನೀನು ದೊಡ್ಡವನಾಗುವುದಿದ್ರೆ ಅಮ್ಮ ನನಗೂ ಹೆಸರನ್ನು ಕೊಟ್ಟಿದ್ದಾಳೆ. ಈಶಾ ಎನ್ನುವ ಹಾಗೆ ಕರೆದಿದ್ದಾಳೆ. ಈಶಾ ಅಂತ ಹೇಳಿದ್ರೆ ಯಜಮಾನ. ಯಾರಿಗೆ? ಈಶಾ ಎಂದು ಕರೆಯಲ್ಪಡುವಂತ ಪ್ರತಿಯೋರ್ವರಿಗೂ ಯಜಮಾನನಾಗುತ್ತೇನೆ. ಹಾಗೆಯೇ ನಿನ್ನಲ್ಲಿ ಏನು ನಾಯಕನಾಗುವುದಕ್ಕೆ ವಿಶೇಷವಾದ ಗುಣಗಳುಂಟು ಎನ್ನುವ ಹಾಗೆ ನೋಡಿದಾಗ ಅಂತ ಗುಣಗಳು ಏನು ಕಾಣುವುದಿಲ್ಲ. ಸರಿಯಾಗಿ ಒಮ್ಮೆ ನನ್ನ ತಲೆಯನ್ನೊಮ್ಮೆ ನೋಡಂತೆ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವ ಹಾಗೆ 5 ತಲೆಯನ್ನು ಕೊಟ್ಟಿದ್ದಾಳೆ. ಹೌದಾ? ಒಂದು ಸಾಕಾಗುದಂತ ಹಾಗಲ್ಲ, ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಯನ್ನು ನಾನು ಏಕಕಾಲದಲ್ಲೇ ಮಾಡಬಲ್ಲೆ. ಹಾಗೆ ನನ್ನ ಹಣೆಯನ್ನೊಮ್ಮೆ ಗಮನಿಸಿದೆ ಎಂದಾದರೆ ತಾಯಿ ನೀಡಿದಂತ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣು ನನ್ನಲ್ಲಿವೆ. ಅದು ಮುಚ್ಚಿಕೊಂಡಿರಬಹುದು. ನಾನು ಮನಸ್ಸು ಮಾಡಿ ನನ್ನದಾದಂತಹ 3ನೇ ಕಣ್ಣನ್ನು ತೆರೆದರೆ ಸಕಲವು ಲಯವನ್ನು ಹೊಂದುತ್ತದೆ. ಆಗ ನಿನ್ನ ಸೃಷ್ಟಿಗೆ ಬೆಲೆಯೇ ಇರುವುದಿಲ್ಲ. ಇಷ್ಟೆಲ್ಲ ವಿಶೇಷತೆ ನನ್ನಲ್ಲೇ ಇರುವಾಗ ನೀನು ದೊಡ್ಡವನಾಗುವುದಕ್ಕೆ ಹೇಗೆ ಸಾಧ್ಯ? ನಾನು ಸೃಷ್ಟಿ ಮಾಡದೆ ನೀನು ಯಾವುದೆಲ್ಲ ಮಾಡ್ತೀನಿ? ನೀನು ಸೃಷ್ಟಿ ಮಾಡುವುದು ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ, ಕೆಟ್ಟು ಹೋಗದ ತೆರದಿ, ಸೃಷ್ಟಿ ಕಾರ್ಯವನ್ನಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ, ಕೆಟ್ಟು ಬೇಕಾದುದ ಹೊರೆಯುವ ಹದನವೇ, ಕೊಟ್ಟು ಬೇಕಾದುದ ಹೊರೆಯುವ ಹದನವೇ, ಶ್ರೇಷ್ಠ ಎಂದರಿದು ಹರಿಯೇ. ಹರಿ, ಸೃಷ್ಟಿಸುವ ಕಾರ್ಯ ಘನ ಅಲ್ಲ. ಯಾಕಲ್ಲ? ನೀನು ಸೃಷ್ಟಿಸಿದಂತಹ ಜೀವರಾಶಿಗಳಿಗೆ ಕಾಲ ಕಾಲಕ್ಕೆ ಕೊಟ್ಟು ಬೇಕಾದುದನ್ನು ಪೊರೆಯುವ ಧಾತಾರ ಯಾರು? ಯಾರು? ಪಾಲನಾಕರ್ತವಾದಂತಹ ನಾನು ಅವುಗಳನ್ನ ಪಾಲಿಸದೇ ಇದ್ರೆ ಕೆಟ್ಟು ಹೋಗ್ತದೆ. ಹಾಗಿದ್ರೆ ಸೃಷ್ಟಿ ಆಗುವುದು ಯಾಕೆ? ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ. ಕಾಣಿಸಿಕೊಳ್ಳದಿದ್ರೆ ನಿನ್ನ ಸೃಷ್ಟಿಗೆ ಬೆಲೆ ಉಂಟಾ? ಇಲ್ಲ ಅಲ್ವಾ? ನೀವು ಮಾಡಿದ ಕೆಲಸಕ್ಕೆ ಬೆಲೆ ಉಂಟಾ? ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೆ ಅದಕ್ಕೊಂದು ಬೆಲೆ ಎನ್ನುವುದು ಕಲ್ಪಿತ ಆಗಬೇಕು. ಇಲ್ಲದಿದ್ರೆ ಕೆಲಸ ಮಾಡಿದ್ದು ವ್ಯರ್ಥ ಅಂತ ಆಗ್ತದೆ. ನಿನ್ನ ಸೃಷ್ಟಿಗೆ ಬೆಲೆ ಎನ್ನುವುದು ಬರಬೇಕು ಅಂತಾದ್ರೆ, ನೆಲೆ ಎನ್ನುವುದು ಕಲ್ಪಿತ ಆಗಬೇಕು ಅಂತಾದ್ರೆ ನಾನು ಸರಿಯಾಗಿ ಪಾಲಿಸಬೇಕು. ನಾನು ಪಾಲಿಸದೇ ಇದ್ರೆ ಕೆಟ್ಟು ಹೋಗ್ತದೆ. ಹೌದು. ಹಾಗಾಗಿ ನಿನ್ನದಾದಂತಹ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ. ನೀನು ಪಾಲನೆ ಮಾಡಬಹುದು, ಆದ್ರೆ ನಾನು ಸೃಷ್ಟಿ ಮಾಡುವಂತಹ ಜೀವರಾಶಿ ಒಂದೇ ರೀತಿ ಆಗಿರುವುದಿಲ್ಲ. ಮತ್ತೆ ಚತುರ್ವಿಧವಾಗಿ ಅಂಡಜ, ಪಿಂಡಜ, ಶ್ವೇತಜ, ಉದ್ಭೀಜ ಎಂಬುದು ಆ ಜೀವರಾಶಿಯ ಹಣೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರಬೇಕು. ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು. ನಾನು ಬರದಂತೆ ನೀನು ಪಾಲನೆ ಮಾಡಬೇಕು. ಅಮ್ಮ, ನಿನ್ನ ಹಣೆ ಬರಹ ಅಲ್ಲ, ಜೀವರಾಶಿಗಳ ಮೇಲೆ ಬರೆಯುವ ಬರಹ ಅದು ನಾನೇ ಓದಬೇಕು. ಆದ್ರೆ ಯೋಚನೆ ಮಾಡು, ಹೇಗೆ ಬರೆಯುವಂತಹ ಅಧಿಕಾರ ನಿನಗೆ ಎಲ್ಲಿಂದ? ಹೊಸತಾಗಿ ಬರೆಯುವಂತಹ ವ್ಯವಸ್ಥೆ ಇಲ್ಲ. ಕಳೆದ ಕಲ್ಪದ ಲಯವಾದ ಜೀವರಾಶಿಗಳ ಪಾಪಲೇಪವನ್ನು ನೋಡಿಯೇ ಬರೀಬೇಕು. ಈಗ ನಿನಗೆ ಕೇವಲ ಬರೆದ್ರೆ ಸಾಕಾಗ್ತದ? ಆಮೇಲೆ ಪಾಲನೆ ಆಗಬೇಕಾ ಬೇಡ? ಮಾಡ್ಬೇಕು. ಇನ್ನೊಬ್ಬರ ಅನಿವಾರ್ಯತೆ ನಮಗೆ ಯಾವಾಗ ಬರ್ತದೋ ಆಗ ನಾವು ಅವರ ಮುಂದೆ ದೊಡ್ಡವರು ಅಂತ ಆಡಿಕೊಳ್ಳುವುದಕ್ಕೆ ಹೋಗಬಾರದು. ನಮಗೆ ಅನಿವಾರ್ಯತೆ ಬರದೇ ಇದ್ದಾಗ ಹೇಳಬಹುದು ನಾನು ದೊಡ್ಡವ ನಿಮಗೆ ಅಂತ. ಹಾಗಾಗಿ ನಿನ್ನ ಸೃಷ್ಟಿಗೆ ನನ್ನ ಪಾಲನೆ ಬೇಕೇ ಬೇಕು. ಹಾಗಾಗಿ ದೊಡ್ಡವ ಎನ್ನುವ ನಿನ್ನ ಭಾವವನ್ನು ಬಿಟ್ಟು ಮತ್ತೆ ವಿಷ್ಣು ಎನ್ನುವ ನನ್ನ ಹೆಸರಿಗೆ ಒಂದು ಅರ್ಥ ಉಂಟು, ವ್ಯಾಪಕ ಅಂತ. ಅರ್ಥ ಆಯ್ತಾ? ಹಾಗಾಗಿ ಮುಂದೆ ಪ್ರಪಂಚ ನಿನ್ನ ಸೃಷ್ಟಿ ಹೇಳಿ ಯಾರು? ಹರಿನಾಮವೇ ಚಂದ, ಅದ ನಂಬಿಕೆ ಕಂದ, ನೀನಲ್ಲ. ಹಾಗಾಗಿ ಪಾಲನೆ ಶ್ರೇಷ್ಠ. ನೀನು ಒಪ್ಪುವುದಿಲ್ಲ.
ಬಿಡು ಹರಣದಾಗೆ. ಸರಿ ಸರಿ ಹರನೆಂದ ಕ್ಷಣ ಸರಿದಿನ್ನ ವಚನವು ಪೊರೆಯುವ ತನಿಶ್ರೇಷ್ಠ ಹರಿಹರನಲ್ಲಿ ಭೇದವಿಲ್ಲದೆ ಹರಿಹರನಲ್ಲಿ ಭೇದವಿಲ್ಲದೆ ನಿನ್ನ ಎಳೆದ ಬಗೆಗೆ ಸರಿ ಸರಿ ಯಾಕೆ ಹೇಳ್ಬಾರ ಸರಿ? 2 ಬಾರಿ ಸರಿ ಎನ್ನುವ ಹಾಗೆ ನಾನು ಹೇಳಿದ್ದೇನೆ. ಆ. ಇಲ್ಲಿ ಮೊದಲನೆಯ ಸರಿ ಹರಿ ನೀನೆಂದ ವಚನ ಸರಿ, ಮತ್ತೊಂದು ಸರಿ. 2ನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವಿಲ್ಲ ನನ್ನ. ನಿನ್ನಲ್ಲಿ ಮಾತೇ ಇಲ್ಲ. ಹೋಗ್. ಹರಿ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಕಾರಣ ಒಂದು ಜೀವಿಗೆ ಹುಟ್ಟು ಮುಖ್ಯವಲ್ಲ, ಸಾವು ಮುಖ್ಯವಲ್ಲ. ಆ ಜೀವಿಗೆ ಜೀವನ ಎನ್ನುವುದು ಮುಖ್ಯವಾಗುತ್ತದೆ. ಅಂತಹ ಜೀವಿಗಳಿಗೆ ಜೀವನವನ್ನು ಕರುಣಿಸುವವನು ನೀನು. ಆದ್ದರಿಂದ ನೀನೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಮಾತ್ರವಲ್ಲ, ನಾನೊಂದು ತೀರ್ಮಾನಕ್ಕೂ ಬಂದಿದ್ದೇನೆ. ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ದಾರಿ. ಹೀಗೆ ಬಾ. ಹರಿಹರರು ನೀವಿರುವ ಹರಿ ನಗು ಗೊತ್ತಾ? ಆ ಹರಣನ್ನು ಜೊತೆ ಸೇರಿಸಿಕೊಂಡೆ ನೀನು. ಬ್ರಹ್ಮ, ಹಾ. ನಾವು ನಗುತ್ತಾ ಇದ್ರೆ ನಮ್ಮನ್ನು ಬಯಸಿ ಬರುವವರು ಹಲವರಿರ್ತಾರೆ. ಹೌದಾ? ಸಂಬಂಧಗಳ ಮಧ್ಯದ ಸೇತುವೆ ನಗು ಎನ್ನುವುದನ್ನು ಅರ್ಥ ಮಾಡಿಕೊ. ಹಾ. ಮತ್ತೆ ಮುಖವನ್ನು ಮಾಡಿಕೊಂಡ್ರೆ ಯಾರು ಬರುವುದಿಲ್ಲ ಹತ್ತಿರ. ನಗಿಸ್ತೇನೆ ಈಗ. ನಿಂಗೆ ಇಬ್ಬರು ಬಿಡಿ, 100 ಮಂದಿ ಬರ್ಲಿ. ಯಾಕೆ ಬರ್ಲಿ, ಹಾ. ನಿನಗೆ ಬದಲಾವಣೆ ಕಷ್ಟ ಹಾ. 100 ಮಂದಿ ಎಲ್ಲಿದ್ದಾರೆ? ಸೃಷ್ಟಿ ಮಾಡಿ. ಸೃಷ್ಟಿ ಮಾಡ್ತಿರ್ಬೇಕಾದ್ರೆ ಮಾಡು. ವೃಷ್ಟನಿಗೆ ಹಿಡಿದುಕೊಂಡು ಆ. ಬೆಣ್ಣಿಗೆ ನಾಲ್ಕು ಬಾರಿಸಿದಾಗ ಬ್ರಹ್ಮ ನೀನೇ ದೊಡ್ಡವನು, ಆ. ನೀನೇ ದೊಡ್ಡವನು ಅಂತ ನನ್ನ ಪಾದಲಕ್ಕೆ ಬಿಡ್ಬೇಕು, ಕಷ್ಟ ಮಾಡ್ತೇನೆ. ಅದು ಅಭಿನಯ ಒಳ್ಳೇದಾಗಿ ಈಗ ಅಭಿನಯ ಮಾಡಿದ್ ನಾನು, ಅಲ್ವಾ? ಸಿಟ್ಟು ಬಂದ ನಂಗೆ. ನಿನಗೆ ಹಾ. ಆ ಸಿಟ್ಟು ಬಂದ್ರೆ ಹಾಗೆ, ಹಾ. ನಿನ್ನ ಸಿಟ್ಟು ಬಂದ್ರೆ ಮುಖ ಚಂದ ಕಾಣ್ತದೆ. ಹಾ. ಹಾಗಲ್ಲ, ಮುಖದಲ್ಲೊಂದು ಕಳೆ ಬೇರೆ. ಹೌದಾ? ನಗ್ತಾ ಇದ್ರೆ ಕಳೆ ಬೇರೆ, ಸಿಟ್ಟು ಬಂದ್ರೆ ಕಳೆ ಇಲ್ಲ. ಕಲೆ ಇಲ್ಲ ಅಲ್ಲ, ಆ ಕಳೆ ಇಲ್ಲ, ಹೌದಾ? ಒಟ್ಟು ಕಳೆ ನಿನ್ನಲ್ಲಿ. ಏನೇ ಇರ್ಲಿ ಹಾ. ಬ್ರಹ್ಮ, ಹಾ. ವಾದವು ಬೇಡ, ಹೊಡೆದಾಟವು ಬೇಡ. ಮತ್ತೆ? ವಾದ ಮಾಡಿದ್ರೆ ನಾನು ಒಂದು ಶಬ್ದ ಹೆಚ್ಚು ಮಾತಾಡಿದ್ರೆ ಸಾಕು, ಮತ್ತೆ ಆ ಕಡೆಯಿಂದ ಈ ಕಡೆಯಿಂದ ಎಷ್ಟು ಉದ್ದ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಹೌದಾ? ಅದಕ್ಕೆ ನಾನು ಮಾತೇ ಆಡುವುದಿಲ್ಲ. ಹಾ. ಒಂದು ಯೋಚನೆ ಮಾಡುವ, ಹೇಗೆ? ಶೋಧನೆಯನ್ನು ಮಾಡುವ. ಕಳೆದ ಕಲ್ಪದ ಲಯವಾದ ಧರೆಗಳು ಜೀವರಾಶಿಯು ನಮ್ಮ ಉದರದೊಳಗಿದೆ. ನಿನ್ನ ಹೊಟ್ಟೆಯನ್ನು ಸೇರಿ ನಾನು, ನನ್ನ ಉದರವನ್ನು ಸೇರಿ ನೀನು. ಹಾ. ಶೋಧನೆಯನ್ನು ಮಾಡುವ. ಹಾ. ಯಾರಲ್ಲಿ ಹೆಚ್ಚುಂಟು ಹಾ. ಅವನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳು. ಸರಿ, ನಿನ್ನ ಮಾತಿಗೆ ಹೇಳುವಂತವಿಲ್ಲ. ಹೋಗು. ನಾನೆಯಾ? ಹೌದು. ದೊಡ್ಡವರಿಗೆ ಬ್ರಹ್ಮ ಎಷ್ಟು ಮೊದಲ- ದೊಡ್ಡವನೆಂದು ನೋಡ್ಬೇಕಲ್ಲ. ಹಾ, ಹಾ. ಮದ ಎಂಬುದು ತಲೆಗೆಡಿಸಿ ಹೋಗಿದೆ, ಇವನ ಏರಿದ ಬಿತ್ತವನ ಕೆಳಗೆಡಿಸಲಿಲ್ಲ. ನಾನು ಬ್ರಹ್ಮನಲ್ಲ, ಒಬ್ಬನಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ಹಾ. ನನ್ನಲ್ಲೇ ಅವರು ಇರಬೇಕು. ಅದಕ್ಕಾಗಿ ನವತ್ವಾರವನ್ನೇ ಬಂಧಿಸಿ ಬಿಟ್ಟೆ. ಹಾ, ನವತ್ವಾರನ ಬಂಧಿಸಿ ನನಗೂ ಬದುಕುವುದಕ್ಕೆ ಸ್ವಲ್ಪ ಕಷ್ಟ. ನವತ್ವದಲ್ಲಿ ಅಷ್ಟದ್ವಾರನ ಬಂಧಿಸಿ ಅದೋ ದ್ವಾರವನ್ನು ತೆರೆತೇನೆ. ಬಂದ ಹರಿಯುವುದು ವಿಧಿಗೆ ಜಠರವ ಪರಿಕಿತ ಬಳಿಕಲ್ಲಿ ಕಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ತೆರೆಗಳ ಬ್ರಹ್ಮನ ಬಾಯಿಂದ ಒಳಗೆ ಬಂದು ಇಳಿದದ್ದು ಹೊಟ್ಟೆಯೊಳಗೆ. ಇಳಿಯುವಾಗ ಸ್ವಲ್ಪ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮನ ಹೊಟ್ಟೆ ಅಲ್ಲ, ಸಾಮಾನ್ಯವಾದುದಲ್ಲ. ಕಳೆದ ಕಲ್ಪದ ಲಯವಾದ ಧರೆಗಳು ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಆದರೆ ಎಲ್ಲವೂ ಜಡವಾಗಿ ಉಂಟು.
ಏನೇ ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಬೆಳಕು ಬ್ರಹ್ಮನ ಉದರದೊಳಗೆ. ವಿಶೇಷ ಏನು ಹೌದು, ಆದರೆ ಎಲ್ಲಾ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ಮೇಲೆ ನೋಡಿದರೆ ಬಾಯಿ ಮುಚ್ಚಿದ್ದಾನೆ. ಇನ್ನು ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅದೋ ದ್ವಾರವನ್ನು ತೆರೆದಿರಿಸಿದ್ದಾನೆ. ಈ ದ್ವಾರದಿಂದ ಹರಿ ಹೊರ ಬಂದರೆ ಹರಿಯನ್ನು ಕಿರಿಯವನಾಗಿ ಕಾಣಬಹುದು ಅಂತ ಬ್ರಹ್ಮನ ಯೋಚನೆ. ದೊಡ್ಡವರು ಹೋಗುವ ದಾರಿ ಮುಖ್ಯ ಅಲ್ಲ, ಉದ್ದೇಶ ಮುಖ್ಯವಾಗುತ್ತದೆ. ಹೊರಸಾರ್ತೇನೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಹೋದ ಕಲ್ಪದೆ ಸರ್ವಮೇದಿಗಳು ಮೆರೆಯುತಿಗ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವಾಗ ಇಷ್ಟು ಬೇಕು ಅಂದ್ಯಾ? ಹೆಚ್ಚು ಸಮಯ ಬೇಕಾದದ್ದು ಹೆಚ್ಚು ನೋಡ್ಲಿಕ್ಕಿದ್ರೆ, ಆದ್ರೆ ಕಡಿಮೆ ಉಂಟು ಅಂತ ಹೇಳಿದಲ್ಲ ಚಿಂತೆ ನೀನು ಮಾಡಬೇಡ. ಪೂರ್ತಿ ನೋಡ್ಲಿಲ್ಲ, ಮತ್ತೆ ನೋಡಿದ್ದೇನೆ. ನೋಡಿದೆ. ಕಳೆದ ಕಲ್ಪದಲ್ಲಿ ಲಯವಾದ ಧರೆಗಳು ಜೀವರಾಶಿಗಳು ಇನ್ನ ಉದರದೊಳಗೆ ಉಂಟು. ಹೌದಾ? ಆದ್ರೆ ಬ್ರಹ್ಮ ಜೀವ ಇಲ್ಲ. ಯಾರಿಗೆ? ಜೀವರಾಶಿಗಳಿಗೆ. ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ, ಮತ್ತೆ ಜೀವ ಬರ್ತದೆ ಅದಕ್ಕೆ. ಸೃಷ್ಟಿಯಾಗಬೇಕು ಅಂತಾದ್ರೆ ಅಮ್ಮ ಹೇಳಿದ್ದು ಹೇಗೆ? ಹೇಗೆ? ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮೋದಜಿ ಸೃಜಿಸು ಅಂತ. ಮೋದ ಅಂತ ಹೇಳಿದ್ರೆ ಪಾಲನಾಕರ್ತವಾದಂತಹ ನಾನು, ನಿನ್ನನ್ನು ನೀನು ಬಿಟ್ಟು ಸಾತ್ವಿಕತೆ ನನ್ನನ್ನಿದ್ದುಕೊಂಡು ಸೃಜಿಸು ಅಂತ ಆಡಿದ್ದಾಳೆ. ಏನೇ ಇಲ್ಲಿ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ. ಹೌದಾ? ಬಂಗಾರಪ್ಪ ಹಾಗೆ ಕಾಣ್ತೇನೆ ನಾನು. ಅಲ್ಲ, ಹೊಟ್ಟೆ ಒಳಗೆ ಉಂಟಲ್ಲ, ನೋಡಿದೆಯಾ? ನೋಡಿದ್ದೇನೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಏ ಬಂಗಾರ ಬಿಡ್ತಾರೇನು? ಹೇಳಿದ್ನ ಮತ್ತೆ ಹೀಗೆ ಮಾಡಿದೆ? ಹೊರ ಬಂದೆ. ಅಷ್ಟು ಕಠಿಣವಾಗಿ ದಾರಿ ಸ್ವಲ್ಪ ಕಷ್ಟ ಇತ್ತು. ನಿನ್ನದ್ದೇ ಅಲ್ವಾ? ಬಂದಂತಹ ನಿನ್ನೊಂದು ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಹೆಸರು ಯಾರಿಗಾರು ಕೊಡುದು? ಅಮ್ಮ ಮಕ್ಕಳನ್ನ ಪ್ರೀತಿಯಿಂದ ಬಗೆ ಬಗೆಯ ಹೆಸರಿಂದ ಕರೆಯುವುದು. ಅಮ್ಮ ಯಾರು? ಮಕ್ಕಳಿಗೆ ಯಾರು? ಅಮ್ಮ ನಾನು. ನಿನ್ನ ಜೀವರಾಶಿಗಳು ಮಕ್ಕಳು ಜೀವರಾಶಿ ಎಲ್ಲಿದ್ದಾರೆ? ಎಲ್ಲಿ ಉಂಟು? ಇಲ್ಲಿ. ಜೀವರಾಶಿಗಳು ಇಲ್ಲಿ ಉಂಟು. ಹಾಗಿದ್ರೆ ಇಲ್ಲಿಗೆ ನಾನು ಇಲ್ಲಿಗೆ. ಹಾಗಿದ್ರೆ ನಿನ್ನದು ಹೊಟ್ಟೆ ಬೇರೆ ಅಲ್ಲಲ್ಲ, ಮತ್ತೆ ದೇಹದಲ್ಲಿ ಜೀವರಾಶಿ ಅಲ್ಲಿಗೆ ಅಂತ ಹೇಳಿದ್ರೆ ನಂಗೆ ಸೇರ್ತದೆ. ಒಂದು ಕೆಲಸ ಮಾಡುವ, ದೇಹ ನಿನ್ನ ಹೊಟ್ಟೆ ಬಿಟ್ಟು ದೇಹ ಇರ್ತದ? ಇರ್ತದ? ಹಾಗಿದ್ರೆ ಅಮ್ಮ ನಾನು ಹೌದು. ಏನೇ ಇಲ್ಲಿ ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತಹ ನೀನು ಮುಂದಕ್ಕೆ ಹಿರಣ್ಯ ಗರ್ಭ. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದೆ ಅಂತ ದೊಡ್ಡ ಜನ ಆಗುವುದು ಬೇಡ. ಸರಿ, ಕೊಡದನ್ನು ಇಟ್ಟುಕೊಳ್ಳುವ ಛಾಯಮನವೇ ನನಗಲ್ಲ, ನಿನಗೊಂದು ಕೊಡಬೇಕು ಅಂತ ಇದ್ದೇನೆ. ಹೆಸರು ಹೋದದಾಗೆ ನೀನು ಬಾಯಿ ಹೊರಗೆ ಬಂದದು ಬಿಟ್ಟದಾರಿ ಬಂದೇ ಇಲ್ಲ. ಬಿಡುವ ನಿನಗೆ ಸಮಸ್ಯೆ ಇಲ್ಲ, ಬರುವ ನಮಗೆ. ಅದೋ ಧ್ವಜನೆ ಬಂದವನು. ಚಿನ್ನ ಮುಂದಕ್ಕೆ ನೀನು ಅದೋಕ್ಷಯ ಮಾನಾಪಮಾನ ಸಮಾನ ಸ್ವೀಕರಿಸಿದ್ದೇನೆ. ಬೇಗ. ಆಚೆ ಈಚೆ ನೋಡಬೇಡ. ಹೆಚ್ಚು ಎಲ್ಲಿ ಉಂಟು ನೀನು ಸರಿಯಾಗಿ ನೋಡು. ಅಲ್ಲೇ ಇಲ್ಲ. ನಾನು ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದ್ದಾನೆ ಬ್ರಹ್ಮ. ಹಾಗಿದ್ರೆ ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಅವನೊಳಗೆ ಬರಬೇಕು ಅಂತ ಆದ್ರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ಅದಕ್ಕಾಗಿ ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಸುರಥವೀಶರು ಕೇಳಿ ಪರಮೇಷ್ಟಿಗರು ಹರಿಯ ಜಠರವ ಪುಗುದಲ್ಲಿ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವೂ. ಹರಿಯ ಉದರವನ್ನು ಗರ್ಭದಲ್ಲೇ ಪ್ರವೇಶ ಮಾಡಿದ್ದೇನೆ. ಮುಂದತ್ತಿ ಬರುತ್ತಾ ಇದ್ರೆ ಏನನ್ನು ಕಾಣುತ್ತಾ ಇದ್ದೇನೆ. ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದರದಲ್ಲಿ ಅಡಕವಾಗಿದೆ. ಬ್ರಹ್ಮಾಂಡ ತನ್ನ ಅಂಕೆ ಇರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಬಲಿತನಾಗಿದ್ದಾನೆ ಹರಿ. ನಾನು ಇದ್ದೇನೆ, ಹರಣ ಇದ್ದಾನೆ. ಹರಿಯಲ್ಲಿ ಹೋ ಪ್ರತಿಯೊಂದು ಕಲ್ಪಕ್ಕೆ ಇಟ್ಟಿದನಲ್ಲ, ಇಷ್ಟೆಲ್ಲ ತನ್ನಲ್ಲಿ ಇರಿಸಿ ಅವನಲ್ಲಿ ವಾದ ಮಾಡಿದೇ ಕೆಲವಾಯಿತು. ಅವನಲ್ಲಿ ವಾದಿಸಿದೆ, ನನ್ನ ಪಾಳಿಗೆ ಖೇದವಾಯಿತು. ಇದ್ದ ವಿಚಾರವನ್ನು ಹೊರಗೆ ಬಿತ್ತರಿಸಬೇಕಾಗಿದೆ. ಹೊರ ಸಾರುತ್ತೇನೆ, ಬಂದ ದಾರಿಯೇ ಕಾಣುವುದಿಲ್ಲ.
ಕೆಳಗಿಳಿದೆ ಮೇಲಕ್ಕೆಳೆದೆ ಸುತ್ತ ನೋಡುತ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನಲ್ಲ. ನವದ್ವಾರನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿರಿಯ ಮೊದಲೇ ತೋರಿಸಿಕೊಟ್ಟಿದ್ದಾನೆ. ಮುಂದೇನು ಮಾಡಲಿ? ನನಗಿರುವುದು ಒಂದೇ ದಾರಿ, ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸಮ್ಮ. ಸ್ಮರಿಸಿ ಭಕ್ತಿಯುಳ್ಳ ಆದಿಮಾಯೆಯ ಹರಿಯನಾಭಿ ಕಮಲನಾಳದಿ ಮೆರೆವ ಪಥ ಗೋಚರಿಸಿ ಹೊರಟ ಕ್ಷಣವಿ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬೆರಸಿ ವಟಪತ್ರದಳಿತ ಮಲಗಿರಲು ನಿದ್ರೆಯೊಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಬ್ರಹ್ಮರು ನನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವಷ್ಟರಲ್ಲಿ ಆಲದಲ್ಲಿಂದು ತೇಲಿ ಬರ್ತಾ ಇದೆ. ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಬರುತ್ತಲ ಕಮಲಜಂ ಸರಸಿಜದ ಮೇಲೆ ತಾನಿರದಿ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತಾ ನಾಲ್ದೆಸೆ ನೋಡಿ ಮೆರೆದ ಮಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೀಳ್ಯದಳ ಆ ಅಮ್ಮನನ್ನೇ ಭಕ್ತಿಯಿಂದ ನಡೆಸಿಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿ ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದರೆ ಕಮಲದ ಮಧ್ಯದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಬಲಕ್ಕೆ ನಡೆದ ಒಂದು ಮುಖ, ಎಡಕ್ಕೆ ನಡೆದ ಮತ್ತೊಂದು ಮುಖ, ಹಿಂದಕ್ಕೆ ನಡೆದ ಮಗದೊಂದು ಮುಖ, ಮೇಲಕ್ಕೆ ನಡೆದ ಬೇರೊಂದು ಮುಖ, ಪಂಚವಧೆಯಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವಧೆಯಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ. ಓಹೋ, ನೋಡಬಾರದು. ಬಾಲ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಎಬ್ಬೆನ್ನು ಬಾಯಲಿರಿಸಿ ಪವಡಿಸಿಕೊಂಡಿದ್ದಾನಲ್ಲ. ಈತನನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸ ಕೂಡ ಈತನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರುತ್ತಿರಂತೆ ನೋಡೋಣ. ಹರಿಯು ಇರದೆ ಕರ್ಣದ ಕೆಲ್ವಿಷ ಕಿರುವೆರಳಿನಲ್ಲಿ ಹೊರಗೆಡಗಿ ದಾನವ ನೀರುದಿಸುತ್ತಲಿ
ಮಣಿಪುಟ ಜನಮಯವಾಗಿ ಶಮನತು ಕಾಣಿಸ ಧನ್ಯವೋ ಏನು ಆಶ್ಚರ್ಯ! ಪರಮಾಶ್ಚರ್ಯವಾಗುತ್ತಾ ಇದೆ. ಒಮ್ಮಿಂದೊಮ್ಮೆಲೆ ನನ್ನ ಹುಟ್ಟಾಗಿದೆ. ಹುಟ್ಟಿದ ತಕ್ಷಣ ನೋಡಿದ್ರೆ ತುಂಬಿದಂತಹ ಜಲರಾಶಿ, ಕಾರ್ಗತ್ತಲೆ, ನೀರ ಮಧ್ಯದಲ್ಲಿ ನಾನೊಬ್ಬ ಇದ್ದೇನೆ. ಹಾಗಿದ್ರೆ ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ಒಂದೂ ಗೊತ್ತಾಗುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ. ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಈ ಸಲ ನಿಂತಲ್ಲೇ ನಿಲ್ಲುವುದಲ್ಲ, ಸ್ವಲ್ಪ ತಿರುಗಾಟ ಪ್ರಾರಂಭ ಮಾಡಬೇಕು. ಮುಂದುವರಿತೇನೆ. ಆಶ್ಚರ್ಯವಿದು! ಒಮ್ಮಿನ ಮೇಲೆ ಹುಟ್ಟಿಕೊಂಡಿದ್ದೇನೆ. ಸುತ್ತ ಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರು ಮಾತ್ರವಲ್ಲ, ಕಾರ್ಗತ್ತಲೆ ಕಾಣುತ್ತಾ ಇದೆ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಎಲ್ಲಿಗೆ ಆಕೆ ಬಂದೆ? ಇನ್ನೇನು ಮುಂದೆ ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಯಾರಾದರೂ ಕಾಣ ಸಿಗುತ್ತಾರೆ ಎಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ಮಾತು ಬರ್ತದ? ನಿನಗೆ ಬರ್ತದೆ ಮಾತು. ಯಾರ ನೀನು? ನೀನು ಯಾರ? ನಾನು ಯಾರಂತ ನನಗೆ ಗೊತ್ತಿಲ್ಲ ಪುಣ್ಯಾತ್ಮ. ಮತ್ತೆ ನಾನು ಯಾರಂತ ನನಗೆ ಗೊತ್ತುಂಟ. ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡದಷ್ಟೇ. ಬಹುಶಃ ನಾನು ಸಹ ಹಾಗೆಯೋ ಇರಬೇಕೋ ಏನು. ಹೌದಾ? ಹಾ, ಕಾಣುವುದಕ್ಕೆ ನನ್ನ ಹಾಗೆ ಇದ್ದೀನಿ. ಹೌದೌದು. ನಿಜ ಹೇಳು, ನನ್ನ ಅಪ್ಪ ನೀನ? ಅಪ್ಪ ಅಪ್ಪ ಯಾಕೆ ನನ್ನ ಹುಟ್ಟು ಏನದು? ನನ್ನ ಹುಟ್ಟು ನೀನು ಮಾಡಿದ? ನೀನು ಸಹ ಸತ್ಯವನ್ನೇ ಹೇಳಬೇಕು. ಎಂತದ್ದು? ನನ್ನ ತಂದೆ. ಅಪ್ಪ ತಂದೆ ಮತ್ತೆಂತದ್ದು? ನಿನ್ನ ಅಮ್ಮ. ಅಮ್ಮ? ಹೌದು. ಅಮ್ಮ ಉಮ್ಮ. ನಿನ್ನನ್ನು ಕಾಣುವಾಗಲೇ ಗೊತ್ತಾಗ್ತದೆ ಏನು ನಿನ್ನದು ಅದೇ ಸಂತಾನ ಅಂತ. ಉಮ್ಮ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ದೆ ನಾನು. ಈಗ ಉಮ್ಮ ಅಂದ್ರೆ ಗೊತ್ತಿಲ್ವಾ? ನನಗೂ ಉಮ್ಮನೆ ಬಿಡು. ಸರಿ ಸರಿ. ಇಬ್ಬರಿಗೂ ಒಂದೇ ಉಮ್ಮ, ಸಮಾನ ಸ್ಥಿತಿ. ನೀರಲ್ಲಿ ಒಂದಾಗಿದ್ದೇವೆ. ಹೌದೌದು. ಇನ್ನು ಹೀಗೆ ಇರುವುದಲ್ಲ, ಮತ್ತೆ ಕೊನೆ ತನಕ ಜೊತೆಯಲ್ಲಿ ಇರ್ಬೇಕು. ಇದ್ರೆ ಒಳ್ಳೇದು. ಜೊತೆ ಜೊತೆಯಲ್ಲಿ. ಜೊತೆ ಜೊತೆಯಲ್ಲಿ. ಕೇವಲ ಜೊತೆ ಸಾಕ? ಮತ್ತೆ ಸಂಬಂಧ ಮಾಡಿಕೊಳ್ಳಬೇಕು. ಸಂಬಂಧ ಮಾಡಿಕೊಳ್ಬೇಕು. ಹೌದು. ಯಾವ ರೀತಿ? ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೀನಿ. ಓಹೋ. ಹೆಚ್ಚೇನಿಲ್ಲ, ಶರೀರದಲ್ಲಿ ಸ್ವಲ್ಪ ಸಣ್ಣವ, ಪ್ರೀತಿ ಹೆಚ್ಚಾಗುತ್ತಾ ಇದೆ. ಹೌದಾ? ಆದ್ದರಿಂದಲೇ ನೀನು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಸುಲಭದಲ್ಲಿ. ಅದೇ ತಡ್ದ ಹಾಗೆ ಇತ್ತು. ಅಲ್ಲಿ ಸ್ವಲ್ಪ ಆಳ ಇತ್ತು. ಅಲ್ಲ, ನೀನು ಹೋಗಬಾರ್ದಿತ್ತು, ಅಲ್ಲಿ ಇಟ್ಟದ್ದು. ಏನು ಎಲ್ಲಿಗೆ ಹೋಗುದಾ? ಆಯ್ತಲ್ಲ, ಎಂತದಾಯ್ತು? ಸಂಬಂಧ ಮುಗೀತಾ? ನಿನ್ನದು ಮುಗಿತದ್ದು ಸರಿ, ನನ್ನದು ಮುಗಿತಾ? ಬೇಗ ಮುಗಿಸಿ. ಸ್ವಲ್ಪ ಕಾಣಿಕೆ ಕೊಡ್ಬೇಕು ನೀನು. ಎಂತದು? ಏನಿಲ್ಲ. ಏನಿಲ್ಲ ಅಂದ್ರೆ ಈಗ ಇಲ್ಲ ಇದು. ಮತ್ತೆ ಸ್ವಲ್ಪ ತಡವಾಗಿ. ಕೈಯಿಂದ ಕೊಡುದಲ್ಲ, ಮತ್ತೆಂತದ್ದು? ಮಾತಿನ ಮೂಲಕ. ಮಾತಿನಿಂದಲ್ಲ? ಹೌದೌದು. ಏನದು? ನಿನ್ನನ್ನು ದೂರದಿಂದ ನಾನು ಸಹ ಕಂಡೆ. ಯಾಕೋ ಏನು ನಿನ್ನ ಮೇಲೆ ಪ್ರೀತಿ ಪ್ರೇಮ ನನ್ನ ಹೃದಯದಲ್ಲಿ ಉಕ್ಕೇರಿ ಬರ್ತಾ ಇದೆ. ಹೌದಾ? ಅಷ್ಟು ಮಾತ್ರವಲ್ಲ, ಮತ್ತೆ ಗೌರವ ಭಾವನೆ ನಿನ್ನನ್ನು ನೋಡಿದರೆ ಅಧಿಕವಾಗುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಮತ್ತೆ ಎಷ್ಟು ನನಗಿಂತ ನೀನು ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ. ಏನು ಒಳ್ಳೆಯ ಸಂಬಂಧ. ಹೌದೌದು. ಸಂಬಂಧದಲ್ಲಿ ಹೊಟ್ಟೆ ತುಂಬುತ್ತದೆ ಹೇಳು. ನನಗೆ ಹುಟ್ಟಿದ ತಕ್ಷಣ
ಉಂಟು, ಅದೇ ರೀತಿಯ ಸಮಸ್ಯೆ ನನಗೂ ಸಹ ಉಂಟು. ನಿನ್ನದೆಂತದ್ದು ಸಮಸ್ಯೆ? ಹೊಟ್ಟೆ ಒಳಗೆ ತಳಮಳ, ಒಳಗೆ ಒಳಗೊಳಗೆ, ಹೊರಗೆಲ್ಲ ಹೊರಗೆ ಅಲ್ಲ. ಅದೇ ಸಮಸ್ಯೆ ಅಲ್ಲ, ಹೊರಗೆ ಒಳಗಿದ್ದದ್ದು. ಏನಾದ್ರೂ ತಿನ್ಬೇಕು, ಏನಾದ್ರೂ ಜಗ್ಗಿಬೇಕು ಎನ್ನುವಂತ ತವಕ ಆಶೆ ಹೆಚ್ಚಾಗ್ತಾ ಇದೆ. ತಮ್ಮ, ಏನು ಏನುಂಟು ಇಲ್ಲಿ ತಿನ್ನುವುದಕ್ಕೆ? ಅದು ಏನುಂಟು ತ ನಾನು ಸ್ವಲ್ಪ ನೀರು ಕುಡಿತೀಯ? ಹುಡುಕಿದ್ರು ಸಿಗಲಿಕ್ಕಿಲ್ಲ. ಆದ್ರೆ ಪ್ರಯತ್ನ ಪಡಲೇಬೇಕು ನಾವು. ಏನು ಮಾಡುದು? ನೋಡು, ವಿಶಾಲವಾಗಿ ಕಾಣುತ್ತಾ ಇದೆ ನೀರು, ತೋರುತ್ತಿದೆ. ಹೌದು, ಈ ನೀರನ್ನು ಬಡಿಬೇಕು. ಈಗ ನೀರಿಗೆ ಬಡಿದ್ರೆ ಏನು ಪ್ರಯೋಜನ? ಮೇಲೆ ಬಡಿದಲ್ಲ ಪುಣ್ಯಾತ್ಮ, ಮತ್ತೆ ಒಳಗೆ ತಲುಪಬೇಕು ನಾವು ಬಡಿದ. ನಾವು ನಮ್ಮ ಪೆಟ್ಟು ಹಾಗಿರ್ಬೇಕು. ಹೌದು, ನೀರನ್ನು ನಾವು ಬಡಿದವಂತಾದ್ರೆ ನೀರ ಒಳಗಿರುವಂತ ಯಾವ್ದಾದ್ರು ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆವಾಗ ಅದನ್ನು ನಾವು ಹಿಡಿದು ತಿನ್ನಬಹುದು. ಸರಿ, ತಡ ಮಾಡುದಲ್ಲ. ಬೇಡ, ನೀನ್ ಆ ಕಡೆ, ನಾನು ಈ ಕಡೆ. ನಿನ್ನನ್ನು ಮುಕ್ಕುವೆ. ಅಷ್ಟು ದೂರದಿಂದ ಬಂದಿದ್ಯಲ್ಲ, ನಿಲ್ಲು. ಸ್ವಲ್ಪ ಹೊತ್ತು ಬಂದವ, ಜೊತೆಯಲ್ಲಿ ಬಂದವ ನಿನ್ನದು. ನಿಲ್ಲು. ಇವೆಲ್ಲಿ ಹೋದ? ಯಾರು? ಯಾರ ತಮ್ಮ? ಎಲ್ಲಿ ಹೋದ? ಎಲ್ಲಿ ಕಾವಲ್ಲಿ? ಎಲ್ಲಿ ಹೆಚ್ಚಿನೂರು? ತಲೆಯ ತಮ್ಮ ಜೀವಕ್ಕೆ ಏನು ಅಪಾಯ ಇಲ್ಲ, ಜೀವದಲ್ಲಿದ್ದಾನೆ. ಬಹುಶಃ ಸ್ವಲ್ಪ ದೂರ ಹೋಗಿರ್ಬೇಕು. ಓ ತಮ್ಮ, ಅಣ್ಣ, ನೀನು ಎಲ್ಲಿರುವೆ? ನಾನು ಇಲ್ಲಿರುವೆ. ಹತ್ತಿರ ಬಾ. ಹತ್ತಿರ 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 ಬರುವೆಯ? ಹತ್ತಿರ ಹತ್ತಿರ, ಮೆತ್ತಗೆ ಮೆತ್ತಗೆ ಬರುವೆ. ಮೆತ್ತಗೆ ಮೆತ್ತಗೆ. ಓ, ನೀನ್ ಇಲ್ಲಿ ಇದ್ದ? ನಿಲ್ಲು. ಎಂತದು? ನೀನೆಲ್ಲ ಎಲ್ಲಿಗೆ ಕೈ ಹಾಕೋದು? ಹಾಗೆಲ್ವಾ? ಹಾಕಿದರೆ ಹಾಕಬೇಕು, ಒಟ್ಟಾರೆ ಹಾಕಿದರೆ ಅದು ತಪ್ಪಾಗ್ತದೆ. ಎಂತದ? ಏನು ಕೈ ಹಾಕು? ಕತ್ತಲಲ್ವೇನೋ? ಹಾಗೆ ನೀನು ಅಲ್ಲ ಬೇರೆಯವರ ಅಂತ ನೋಡಿದ್ದು. ಸರಿ ಸರಿ ಆಯ್ತು. ಏನ್ ಮಾಡ್ತಿದ್ಯಲ್ಲಿ? ಓ ಅಣ್ಣ, ಬಹಳ ಪ್ರಯತ್ನ ಪಟ್ಟೆ. ಏನಾದ್ರೂ ಸಿಗುತ್ತದೋ ತಿನ್ನಲಿಕ್ಕೆ ಮುಂದಾಗಿ ಬಹಳ ಹುಡುಕಾಡಿದ, ಬಹಳ ಪ್ರಯತ್ನ ಪಟ್ಟೆ. ಈ ಸಲ ನಿನ್ಗೆ ಸಿಕ್ಕಿರ್ಬೇಕು. ಎಂತದು ಸಿಕ್ಕುವುದು? ಏನು ಸಿಗ್ಲಿಲ್ಲ. ಪ್ರಯತ್ನ ಪಟ್ಟದೇ ಬಂತು, ಸಿಗ್ಲಿಲ್ವಾ? ಬಿಡು. ಏನು ತಮ್ಮ, ಏನು? ನಾನು ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಹೌದಾ ಬಹಳಷ್ಟು ಮುಂದುವರಿದು ಬಂದೆ. ಹೌದಾ? ನನ್ನ ಕಣ್ಣಿಗೆ ಬಿತ್ತಲ್ವೇನಾ? ಕಣ್ಣಿಗೆ ತೆಗಿಬೇಕಲ್ಲ. ಕಣ್ಣಿಗೆ ಕಸ ಬಿದ್ದದಂತ ಹೇಳಿದಲ್ಲ, ಕಣ್ಣ ದೃಷ್ಟಿಗೆ ಕಾಣ ಸಿಕ್ಕಿತ್ತು. ಹೌದಾ? ನಾನು ಕಂಡೆ. ನೀನು ಕಂಡೆ? ಯಾರ ಕಂಡೆ? ಯಾರ ಕಂಡೆ? ಎಲ್ಲಿ ಕಂಡೆ? ಎಲ್ಲಿ ಕಂಡೆ? ನಿನ್ನ ಕಂಡೆ. ಎಂತ ಕೆಂಪು ಕಂಡೆ. ಎಂತದ ಕೆಂಪು ಕಂಡೆ? ಎಂತದ ಕಂಡೆ? ಕಂಡೆ ಕಂಡೆ ಅಂದ್ರೆ ನೋಡಿದೆ ಅಂತ. ನೋಡಿದ್ಯಾ? ನೋಡಿದ ಕಂಡೆ. ಹಾ ಸರಿ ಸರಿ. ನೀನ್ ನೋಡ್ಲಿಲ್ವಾ? ಇಲ್ಲಿ ಬಾ. ಅಲ್ಲಿ ಅಲ್ಲಿ ಒಂದು ಕಮಲ ಕಾಣ್ತದ? ಕಮಲವ ಕಮಲಲ್ಲ ಕಮಲ ಕಮಲ, ಅದು ಕಮಲವ. ನೀನು ಕಮಲನ ಕಂಡೆಯ ತಮ್ಮ? ಹಾ, ಅದು ಕಮಲ ಕಮಲ, ಈಗ ಗೊತ್ತಾಯ್ತು. ಕೇವಲ ಕಮಲ ಮಾತ್ರ ಕಾಣುವುದಾ? ಮತ್ತೆ ಕಮಲದ ಮೇಲೆ ಪ್ರಾಣಿ ಅಂತ
ಕುಳಿತು ಕುಳಿತು ಗಡಗಡ 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 ಗಡ. ಏನು ಶಬ್ದಕ್ಕೆ ಅಲ್ಪವಿರಾಮ ಅಲ್ಲಿ ಸಾಕು ಸಾಕ ಸಮಸ್ಯೆ ಇಲ್ಲಲ್ಲ ಇಲ್ಲ 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 ತಮ್ಮ ಏನು ಭಯದಿಂದ ನಡುಗುತ್ತಾ ಇದೆ. ಹೌದಾ ನಿನಗೆ ನೋಡ್ಬೇಕಾ? ನೋಡ್ಬೇಕು ತೋರಿಸ್ತೇನೆ. ತೋರಿಸಿ ಬಾಬಾ ತೋರಿಸಿ ಉತ್ಪಾತ ಪಿಂಡ ಸತ್ತಲ್ಲಿ ಸತ್ತು ಹೋಗಿದೆ ಓಡ್ತದೆ ನಮ್ಮಲ್ಲಿ ಎಲ್ಲಿಗೆ ಇಲ್ಲಿ ಎಂತದು ಎಂತದು ನಿನ್ನೆ ಹೇಳಿದ್ದು ಎಂತದ್ದು ಏನ ಹೇಳಿದ್ದು ಏನಾಯ್ತು? ಎಂತ ಆಪು ಎಂತದದ್ದು ಸಾಕಾಪು ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನೀನು ಮೋಸ ಮಾಡಿದೆ. ನಾನು ಕೂಡ ಮೋಸ ಮಾಡಿದ್ನ. ಮತ್ತೆ ಏನು ಆ ಪ್ರಾಣಿಯನ್ನು ಹಿಡಿದು ನಾವಿಬ್ಬರು ಪಾಲು ಮಾಡಿ ತಿನ್ನಬೇಕೆನ್ನುತ್ತರಲ್ಲಿ ಹಿಂದಿನಿಂದ ಹೊಡೆದಂತ ಶಬ್ದ ತಿರುಗಿ ನೋಡಿದರೆ ನೀನೇ ನನಗೆ ಹೊಡೆದದ್ದು. ಯಾಕೆ ಹೊಡೆದತ್ತ ತಮ್ಮ? ಏನು ಅದು ಹೀಗೆ ಅದು. ಏನು? ನಾನು ನಿನ್ಗೆ ಪ್ರಾಣಿ ತೋರಿಸಿದ್ನ. ಹೌದು. ಆಗ ನಿನ್ನದೊಂದು ಬೊಬ್ಬೆ ಏನು? ಅಣ್ಣ ಪಿಡಿ ಅಂತ ಹೇಳಿದ್ದೆ. ನಾನು ಹೊಟ್ಟು ಕೈ ಹಾಕಿದ್ದು ನೋಡು, ಆಹಾ. ಕತ್ತಲೆಗೆ ಗೊತ್ತಾಗ್ಲಿಲ್ಲ. ಸರಿ. ಅದು ತಪ್ಪಿಸಿದೆ. ಬಾ ಹುಡುಗು. ಹರಿಯನಾಗಿ ಕಮಲನಾಳದಿಯೇ ಮರೆಗಳು ತಲೆ ಮನದಲ್ಲಿಯೇ ತರಹರಿಸಿದನು ದೈತ್ಯರು ತಿನ್ನ ಬರುವನು. ಕರ್ಣ ಕರ್ಕಶವಾದ ಸರ್ವ ಕೇಳ್ತಾ ಇದೆ. ತುಂಬಿರುವ ಜನಪದರಿಬ್ಬರು ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನನ್ನನೆ ತಿನ್ನುವುದಕ್ಕಾಗಿ ಬೆನ್ನಟ್ಟಿ ತೆಗೆದು ಬರ್ತಾ ಇದ್ದಾರೆ. ನನಗೆ ಒಂದೇ ಇರುವುದು ದಾರಿ. ಅಮ್ಮನೇ ವ್ಯಕ್ತಿಯಿಂದ ಮರುಗಲೇಕೆ ವಿಧಾತ ಮನದಲ್ಲಿ ಹರಿಸಿರುವುದ ಕೆನ್ನ ನಿಂದಿಳಿಯೇ ಮರೆಯಬಾರದೆ ಬಂದ ಕಷ್ಟವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಅಮ್ಮ ಕಾಯವು ಕಂಪಿಸುತ್ತಾ ಇದೆ. ಅಶ್ರುಧಾರಿಯನ್ನೇ ಸುರಿಸುತ್ತಾ ನನ್ನನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸುವರೆ ಕಾರಣೇನು ಕಂದ? ದುಃಖಿಸುವುದಕ್ಕೆ ಬಲವಾದ ಕಾರಣವುಂಟಮ್ಮ. ಏನದು? ತುಂಬಿರುವ ಜಲಮಧ್ಯದಲ್ಲಿ ಇಬ್ಬರು ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನನ್ನನೆ ತಿನ್ನುವುದಕ್ಕಾಗಿ ಬೆನ್ನಟ್ಟಿ ತೆಗೆದು ಬಿಡ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿ ಸದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನಿಡುತ್ತಾ ಇದ್ದಾರಮ್ಮ. ನಾನು ನೀನೇ ಕಾಪಾಡಬೇಕು, ನೀನೇ ಬರಬೇಕು. ವಿಧಾತನೇ ಅಮ್ಮ. ಮರುಗದಿರು. ಆದಿಮಾಯಿಯಾದ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಸರಿ. ಆದಷ್ಟು
ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಇದು ಸಾಮಾನ್ಯವಾದಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಇರುವರು ದೈತ್ಯರನ್ನು ಸಂಹರಿಸುತ್ತಾನೆ. ಅಷ್ಟರವರೆಗೆ ನಾನು ಇರಬೇಕು ತಾಯಿ. ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಕವಾಗಿರು. ನಿನಗೆ ಶುಭವಾಗಲಿ. ತೊಲಗಿದಿರೋ ಯೋಗ ಮಾಯೆಯೋ ನಳಿನರಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ವೀರುತ ತನ್ನ ವದನದಲ್ಲಿ ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಂಡವನಿದ್ದೇನೆ. ಜಲದಿಯಲ್ಲಿ ಒಂದು ರೀತಿಯಾದಂತಹ ವಿಪರೀತ ಏನು ಎನ್ನುವ ಹಾಗೆ ನೋಡುವಷ್ಟರಲ್ಲಿ ಬ್ರಹ್ಮನೇ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ದೈತ್ಯರು ಇರುವರು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಜೊತೆಗೆ ಸುದರ್ಶನವೆನಿತ್ತಿದ್ದಾನೆ. ನೋಡುವ ಯಾರು ಬರಲಿ. ಶೂರರಾದ ಎಂಬ ವಿಚಾರ ಮರಿಯೇ ಶೂರರಾದ ಎಂಬ ವಿಚಾರ ಮರಿಯೇ ಗಟ್ಟಿ ಬೇಡಲ್ಲ. ನಿನಗೆ ಗಟ್ಟಿ ಕಟ್ಟದ್ದು ಯಾರಿಲ್ಲಿ? ಅಲ್ಲ, ಗಟ್ಟಿ ಅಂದ್ರೆ ಎಂತದ್ದು? ನಿನಗೆ ಗಟ್ಟಿ ತಿಂದ್ರೆ ಏನು ಅಜೀರ್ಣ ಆಗ್ತದ? ಹಾಗಲ್ಲದು. ಬೊಬ್ಬೆ ಹೊಡಿಬೇಡಿ ಅಂತ ಅದ್ರ ಅರ್ಥ. ಈಗ ಗಟ್ಟಿ ಅಂದ್ರೆ ಬೊಬ್ಬೆ? ಹೌದು. ಯಾರಿಲ್ಲಿ ಬೊಬ್ಬೆ ಹಾಕಿದ? ಯಾರಿಲ್ಲಿ? ನೀವೇ. ಇದು ಬೊಬ್ಬೆಯ? ಮತ್ತೆ ಬೊಬ್ಬೆ ಅಲ್ಲದೆ ಇದನ್ನ ಬೊಬ್ಬೆ ಅಲ್ಲದೆ ಮತ್ತೆ ಯಾವ್ದು ಹೇಳು? ಇದು ನಮ್ಮ ಅಭ್ಯಾಸ ಗುಣ. ಎಲ್ಲ ಮಾತಾಡಿ ಗೊತ್ತಿಲ್ವಾ? ಗೊತ್ತೇ ಇಲ್ವಾ? ಗೊತ್ತೇ ಇಲ್ಲ. ಆಯ್ತು. ಹುಟ್ಟಿನಿಂದ ನಾವು ಹೀಗೆ. ಹುಟ್ಟುವಾಗ್ಲೇ ಹೀಗೆ ನಾವು ಹೀಗೆ ಎಳೆಗೂಸಾಗಿದ್ದಾಗ? ಇಲ್ಲ, ಅದು ಗೊತ್ತಿಲ್ಲ. ಎಳೆ ಮಗುವಾಗಿದ್ದ? ಎಲೆ ಮಗು, ಚಿಕ್ಕ ಮಗು, ದೊಡ್ಡ ಮಗು, ಅದಲ್ಲ, ಅದೆಲ್ಲ ಗೊತ್ತಿಲ್ಲ. ಬೊಬ್ಬೆ. ನಾವು ಬೊಬ್ಬೆಯಿಂದಲೇ ಅಟ್ಟಹಾಸ. ಹಟ್ಟಹಾಸದಿಂದಲೇ ಹುಟ್ಟಿಕೊಂಡು. ಆಯ್ತು, ಸುಧಾರಿ. ಪರಂಪರೆ ಗೊತ್ತಾಯ್ತಲ್ಲ. ಅಟ್ಟಹಾಸ ಪರಂಪರೆ. ಹೊರಡುವಾಗ 3, ಹೊರಡುವಾಗ ಮಧ್ಯದಲ್ಲಿ 3, 3, ಕೊನೆಗೆ 3. ಕೊನೆಗೆ ಎಲ್ಲ ಮುಗೀತಲ್ಲಿ. ಬೊಬ್ಬೆ ಹಾಕಿ ಸಾಯುದು. ಸಾಯುದಂತ ಹುಟ್ಟುವಾಗ ಬೊಬ್ಬೆ ಹಾಕಿದ್ರೆ ಸಾಯುವಾಗ ಅದೇ ಅಂತ ಹಾಗಲ್ಲ. ಕುಳಿತದ್ದ ನಿನಗೆ ಕಣ್ಣು ಕಾಣುದಿಲ್ವಾ? ಅದೇ ಕುಳಿತದ್ದ ನಿಂತದ್ದ. ಕುಳಿತದ್ದೆ. ಯಾವ್ದರ ಮೇಲೆ? ಇದು ವಟ ವೃಕ್ಷದ ಎಲೆ. ಅದೆಂತ ವಟಕಟ? ಆಲದ ಎಲೆಯೋ? ಆಲದ ಎಲೆ. ಅದು ಮುಳುಗುದಿಲ್ವೇನೋ? ಕುಳಿತದ್ದು ನಾನಲ್ವೇನೋ? ನಾವಿಬ್ಬರು ಒಂದಾಗಿ ಬಂದದ್ದೇ. ಯಾಕೆ ಬಂದದ್ದು? ಈ ಸಲ ನಿನ್ನನ್ನು ಮುಳುಗಿಸುವುದಕ್ಕೆ. ನೀವಿಬ್ರು ಮುಳುಗಿ ಏನಾಗುದಿಲ್ಲ. ಮೊದಲೊಂದು ಪ್ರಾಣಿ ಸರಿ ಈ ನೀರಲ್ಲಿ ನಾವು ನೋಡಿದ್ದೇವೆ. ಕಾಣುವುದಕ್ಕೆ ಬೆಳ್ಳಗೆ ಬೆಳ್ಳಗೆ ತೆಲ್ಲಗೆ ತೆಲ್ಲಗೆ ಇತ್ತು. ಹೌದಾ? ಅದನ್ನು ತಿನ್ಬೇಕೆಂಬ ಉದ್ದೇಶದಿಂದ ಓಡಿಸುತ್ತಾ ಓಡಿಸುತ್ತಾ ಓಡಿಸುತ್ತಾ. ಯಾರು ಓಡಿಸುತ್ತಾ? ಯಾರ ಸುತ್ತ? ನಾವು. ಯಾರ ಸುತ್ತ? ಅದನ್ನು ಓಡಿಸುತ್ತ. ಹೌದು. ಅದು ಹಾಗಲ್ವ? ಮತ್ತೆ ಓಡಿಸುತ್ತ. ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ಒಂದ್ ಸ್ವಲ್ಪ ಹೇಳಿದ್ರೆ ಹೇಗೆ? ಹೇಳಿಲಿಕ್ಕೆ ಸಮಯ ಇಲ್ಲ. ಇದ್ದ ಸಮಯದಲ್ಲಿ ಮುಗಿಸುವುದು. ಆಯ್ತಾಯ್ತು. ಇಲ್ಲಿ ತನಕ ಬಂದು ನೋಡಿದ್ರೆ ಅದು ಕಾಣೆ. ನೀನು ಕಾಣುತ್ತಾ ಇದ್ದಿ. ಅದಕ್ಕೂ ನಿನಗೆ ವ್ಯತ್ಯಾಸ ಅದೇನು? ಅದು ಬೆಳ್ಳಗೆ ಬೆಳ್ಳಗಿತ್ತು. ಸರಿ. ನಮ್ಮನ್ನು ನೋಡಿ ಭಯದಿಂದ ನಡುಗುತ್ತಾ ಇತ್ತು. ನಿನಗೆ ಭಯದ ಸಂತಾನವೇ ಇಲ್ಲ. ಯಾಕೆ ಭಯ? ನಿನ್ನ ಮೈಯ ಬಣ್ಣವೇ. ಏನಾಯ್ತು? ಓ ಕರಿಯ. ಕರಿಯುದು ನಿನ್ನನ್ನು ಓ ಕರ್ಗುಡ, ಓ ಚೋಟುದವ, ಓ ಎಣ್ಣೆ ಮಸಿ, ಓ ಕರ್ಕು. ಇനി ನನಗೆ ಹೇಳುದಾ? ನಿನಗೆ ಮತ್ತೆ ಅದಕ್ಕೆಲ್ಲ ಅಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತಿಲ್ಲ. ಒಂದೇ ಶಬ್ದ ಉಂಟು. ಅದೇ ಯಾವುದು? ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ. ಚಂದ. ಯಾವುದು? ನಾನು. ಇದು ಚಂದನ? ಇದು ಚಂದ. ಅದು ಚಂದಪ್ಪ. ಚಂದಪ್ಪ ನಿನ್ನಪ್ಪ. ಚಂದಕ್ಕಿಂತ ಚಂದವು ಎಲ್ಲಕ್ಕಿಂತ ಚಂದ. ನೀವೇ ಚಂದ. ಅದು ಸರಿ, ಬಂದು ಮಾತಾಡುವ ನೀವೇ ಯಾರು? ಸಾಮಾನ್ಯದವರಲ್ಲ. ನಾನೇ ವೀರ, ನಾನೇ ಶೂರ. ಧೀರ ಶೂರರಯ್ಯ ನೀವೋ
ಭೂರಿ ದೋಷವಾದೆ ದಿಟವೋ ಭೂರಿ ದೋಷವಾದೆ ದಿಟವೋ ಯಾರ ಕಂದಿರಯ್ಯ ಮೊದಲು ಯಾರ ಕಂದಿರಯ್ಯ ಮೊದಲು ನಾ ಅರಿಯೇ ಧೀರ ಶೂರರಯ್ಯ ನೀವು ಭೂಮಿ ದೋಷವಾಗ್ತಿದ್ದವೋ ಯಾರ ಕಂದಿರಯ್ಯ ಮೊದಲು ತೋರುವ ಜಲಧಾಧಿಕಾರಿಯಾಗಿರುವಿಲ್ಲ ತೋರುವ ಜಲಧಾಧಿಕಾರಿಯಾಗಿರುವಿಲ್ಲ ಬೇರೆ ಕಾಣ ಎಲ್ಲ ಹೊರತು ವಾರಿಧಿಯಲಿ ಬೇರೆ ಗಾಳಿ ಎಲ್ಲ ಹೊರತು ವಾರಿಧಿಯಲಿ ಧೀರ ಶೂರರಯ್ಯ ನೀವ ಭೂರಿ ದೋಷವಾಂತೆ ದಿಟವೋ ಯಾರ ಕಂದಿರಯ್ಯ ಮೊದಲು ನಿಂದು ಧೀರ ಶೂರರಯ್ಯ ನೀವೋ ಎಂತದದ್ದು ಹೊಗಳಿಕೆ? ನಾವು ರೈಗಳ ಯಾರು ಹೇಳಿದ್ದು? ನೀನು ಹೇಳಿದಲ್ಲ. ಹಾಗಲ್ಲ, ಧೀರರು ಶೂರರು ಘನಗಂಭೀರರು ನಿಮ್ಮನ್ನು ಹೊಗಳಿದ್ದು. ನಿಮ್ಮನ್ನು ಕಂಡು ಕೆನ್ನಿಗೆ ಬರಿಸ್ತೇನೆ ಈಗ. ಯಾರು ಕಂಡು? ಯಾರು ಇಲ್ಲಿ? ಇವ ಏನಾ? ನೀನಲ್ವಾ? ನನಗೆ ಹಾಗೆ ನೀನು. ನಾನು ಕಂಡುವ? ನೀನು ಅಲ್ವಾ? ದೊಡ್ಡ ಕಂಡು ನೀನೇ. ಅದು ಹಾಗಲ್ಲ. ಮತ್ತೆ ಕಂಡು ಅಂತ ಹೇಳಿದ್ರೆ ನಿಮ್ಮನ್ನು ನೋಡಿ ಭೂರಿ ತಮ್ಮ ಏನು ನಿನಗೆ ಬಂತ? ಎಂತದು? ಒಂದಾದ್ರೂ ಬಂತ? ಈಗ ಇಷ್ಟರವರೆಗೆ ಬರ್ಲಿಲ್ಲ. ಇವನ ಪೂರಿ ಅದೇ ಇಲ್ಲಿ ಪೂರಿ ಕೊಟ್ಟದ್ದು ಯಾರಿಲ್ಲಿ? ಯಾರು ಕೊಡುವವರು ಯಾರಿದ್ದಾರೆ ಇಲ್ಲಿ? ಪೂರಿ ಕೊಡುವವರು ನೀನು ಯಾವ್ದ್ರ ಬಗ್ಗೆ ಮಾತಾಡುದು? ಈಗ ನೀನು ಹೇಳಿದಲ್ವಾ? ನಾನು ಹೇಳಿದ್ದೇನೆ ನಿಮ್ಮನ್ನು ನೋಡಿ ಪೂರಿ ಅಂತ. ಹಾಗಲ್ಲ ಮಗು, ಎಂತದ್ದು? ಹೊಳಕ್ಕೆ ಬಾರಿಸ್ತೇನೆ. ಪ್ರೌಢತೆ ಪ್ರೌಢತೆಗೆ ಅದು ಭೂರಿ ದೋಷವಾಯ್ತು ಅಂದ್ರೆ ಹೆಚ್ಚು ಸಂತೋಷವಾಯ್ತು. ಅಲ್ಲ, ನಮ್ಮನ್ನು ನೋಡಿ ನಿನ್ಗೆ ಹೆಚ್ಚು ಸಂತೋಷ ಆಗುದು ಯಾಕೆ? ಕಾರಣ ಉಂಟು. ಈ ಜಲದಲ್ಲಿ ನಾನೊಬ್ಬನೇ ಇದ್ದವ, ನೀವೀಗ ಬಂದಿದ್ದೀರಿ. ನಾವು ಬರುವುದೆಲ್ಲಿಗೆ? ಮತ್ತೆ ನಾವು ಇಲ್ಲಿ ಇರುವುದಲ್ವೇನಾ? ಇನ್ನು ಇಲ್ಲೆಯ ನೀರಲ್ಲೇ ಇರುವುದು. ನೀರಲ್ಲೆಯ? ಸರಿ, ಮತ್ತೆ ಸಂತೋಷ ಆಗೋದಕ್ಕೆ ಇನ್ನೊಂದು ಕಾರಣ ಉಂಟು. ಎಂತದ್ದು? ನನಗೆ ಸಮಾನವಾಗಿ ಮಾತಾಡೋದಕ್ಕೆ ಯಾರು ಜೊತೆ ಇರ್ಲಿಲ್ಲ. ನಾನೊಂದು ಜೊತೆ ಹುಡುಕ್ತಾ ಇದ್ದೆ. ಇಲ್ಲಿಯಾದ್ರೂ ಸಿಗ್ಲಿ ನಿನಗೆ, ಹುಡುಕು. ನನಗೆ ಸಿಕ್ಕಿತ್ತು. ಸಿಕ್ಕಿದ್ರೆ ಹೋಗಲ್ಲ. ಎಲ್ಲಿಗೆ ಹೋಗುದು? ನಿಂತದ್ದು ಯಾಕೆ? ಇಲ್ಲೇ ಇದ್ದಾರಲ್ಲ. ಯಾರು? ನೀವು. ನಿನಗೆ ಜೊತೆಗಾರು ನಾವ? ನೀವೇ, ಮತ್ತೆ ಯಾರು? ನಮ್ಮ ಯೋಗ್ಯತೆ ಎಂತದ್ದು, ನಿನ್ನ ಹಣೆ ಬರಿ ಎಂತದ್ದು. ಹಾಗಿದ್ರೆ ನಿಮಗೆ ಸಮ ಇಲ್ಲ? ಸಮ ನಿನಗಿಲ್ಲ, ಸರಿ ಸಮಾನ. ನಮಗೆ ಜೊತೆಗಾರರು ಯಾರಿಲ್ಲ. ಹೌದು. ಇನ್ನು ಸಂತೋಷ ಆಗೋದಕ್ಕೆ ಮತ್ತೊಂದು ಕಾರಣ ಉಂಟು. ನಾನು ನಿಮ್ಮನ್ನು ಆಗದಿಂದ ನೋಡ್ತಾ ಇದ್ದೇನೆ. ನೋಡು. ಏನು ಆಯ, ಏನು ಕಾಯ, ಏನು ಅಂದ, ಏನು ಚಂದ. ಎಂತದದ್ದು? ಹೊಗಳ್ಬೇಕು ಅಂತ ಮನಸ್ಸಾಗಿದೆ. ಹೊಗಳಿಕೆ ಮಾಡ್ತೀಯ? ಹೊಗಳ್ತೇನೆ. ಸರಿ ಕೇಳು. ಮತ್ತೆ ಹಾಗೆ ಹೀಗೆ ಅಂತ ಕೇಳಬಾರ್ದು. ನೀನು ಹೇಳುವಾಗ ಸರಿ ಹೇಳಬೇಕು. ಕಿವಿ ಕೊಡು. ಅಲ್ಲ, ನಾನು ಕಿವಿ ಕೊಡ್ತೇನೆ, ನೀನು ಹೇಳುವಾಗ ಸರಿ ಸರಿ ಹೇಳ್ತೇನೆ. ಸರಿ ಕೇಳು. ನಿನ್ನ ಮೀಸೆ ಅವನ ಕೇಶ, ನಿನ್ನ ಕುರುಳು ಅವನ ಬೆರಳು, ನಿನ್ನ ಸೊಂಟ ಅವನ ಕಂಠ, ನಿನ್ನ ಬಾಯಿ ಅವನ ಕೈ. ಅದೆಂತದ್ದು? ತಟ ಕಟ ಬಟ್ಟ ಒಟ್ಟ ಕೊಟ್ಟು ಕಟ ಬಟ್ಟ ಬಟ್ಟ ಅಂತ. ನೀನು ಸರಿ ಹೇಳು ಅಂತ ಹೇಳಿದಕ್ಕೆ ಸರಿ ಹೇಳಿದ್ದು. ಸೊಂಟ ಕಂಠ ಕೊರಳು ಬೆರಳು ಮೀಸೆ. ನಿಲ್ಲಿಸ. ಕೊರಳು ಸೊಂಟ ಕಂಠ ಬಾಯಿ ನಿನ್ನ ಕೈ. ನಿನಗೆ ಒಂದು ನಾನು ಹೇಳ್ತೀನಿ, ನೀನು ಹೇಳು. ನೀನು ಹೇಳಿದ್ರೆ ನಮಗೆ ಅರ್ಥ ಆಗುವಾಗೆ ಮಾತಾಡ. ಅದೇ ಸೊಂಟ ನಿಲ್ಲಿಸು. ನಿಲ್ಲಿಸಿದೆ ಸಾಕು, ನಿನ್ನದು ಸಾಕು. ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಕೇಳು. ಅವನ ಬಾಯಿ ನನ್ನ ಕೈಯ? ಯಾರು ಹೇಳಿದ್ದು? ನೀನು ಹೇಳಿದಲ್ವ ಈಗ ಮಧ್ಯದಲ್ಲಿ. ಮತ್ತು ನೀನು ಮಧ್ಯದಲ್ಲಿ ಮತ್ತೆ ಹೇಳಲಿಲ್ಲಲ್ಲ. ಸೇರಿಸಿಗೆ ನೀವಿಲ್ವಾ? ನೀನು ಬಿಟ್ಟದನ್ನು ಸೇರಿಸುವುದಕ್ಕೆ ನಾವಿರುವುದಾ? ಅಲ್ಲ ಹೇಳಿದ್ದು. ಈಗ ಮಧ್ಯದಲ್ಲಿ ಮತ್ತು ಸೇರಿಸಿ ಆಯ್ತಾ. ನಿನ್ನ ಬಾಯಿ ಬೇರೆ, ಅವನ ಕೈ ಬೇರೆ ಆಯ್ತಾ. ಆಮೇಲೆ ಅವನ ಹುಬ್ಬಿನಿಂದ ಈ ಮೀಸೆ ಮಾಡಿದ್ದ. ಅದು ಯಾರು ಹೇಳಿದ್ದು? ಇದು ನಾನು ಮಾಡಿದೆ ಮೀಸೆ. ಸತ್ಯ ಹೇಳು. ಅದು ಮಾಡಿದ್ದ. ಮೂಡಿದ ಮೀಸೆ
ಅಲ್ಲ ನಿನಗೆ ಮೀಸೆ ಇಲ್ಲದವನಿಗೆ ಏನು ಗೊತ್ತುಂಟ ಮೀಸೆ ನನಗೆ ಮೀಸೆ ಇಲ್ಲ, ಮೀಸೆ ಇದ್ದ ನೀವು ಎಷ್ಟು ಹಾಗಲ್ಲ, ಅದು ಬೇಡ. ಅದರಲ್ಲಿ ಮತ್ತು ಸೇರಿಸಿ ಆಯ್ತಾ, ಸೇರಿತ ಹೋಗಿ ಅದು ಸರಿ. ನೀವು ಬಂದು ಕೇಳಿದ್ದೇನು? ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಪಂಡ. ನೀನಲ್ಲ ಬಂಡ ಅಂತ ಹೇಳಿದ್ರೆ, ಬಂಡ ಅಂದ್ರೆ ಅವನನ್ನು ಹೇಳಿದಲ್ಲ, ಹಾಗಲ್ಲ. ಅವ ತಪ್ಪಿಸಿದವ ಬಂಡ. ನೋಡಿದ್ದ ನೀವು ನೋಡಿದ್ದು, ನಾನು ಹೇಳ್ಬೇಕು ಉತ್ತರ ಕೊಡ್ಬೇಕಲ್ಲ. ಗೊತ್ತಿಲ್ಲಲ್ಲ. ಎಂತದ್ದು ಗೊತ್ತಿಲ್ಲ. ಈಗ ಗೊತ್ತಿಲ್ಲ ಅಂತ ಹೇಳಿಕ್ಕೆ ಇಷ್ಟು ಒತ್ತು ಬೇಕಾ ನಿನಗೆ? ಗೊತ್ತಿಲ್ಲ ಅಂತ ಹೇಳ್ಬೇಕು. ನಾನು ನೋಡ್ಲಿಲ್ಲ, ನಾನು ಯಾರ ನೋಡ್ಲಿಲ್ಲ, ನಾನವನಲ್ಲ, ನನ್ಗೆ ಗೊತ್ತಿಲ್ಲ. ಸತ್ಯ ಅಲ್ವಾ? ನಿನ್ನ ಹಣೆ ಗೊತ್ತಿಲ್ಲ. ನಿನಗೆ ನಿನ್ನ ಹಣೆ ಒಂದು ಸಹಿಸ್ಲಿಕ್ಕೆ ಆಗುದಿಲ್ಲ. ನಿನ್ನ ಮೇಲೆ ಧೈರ್ಯ ಇಲ್ಲ. ನನ್ನ ಪ್ರಶ್ನೆ ನಿನಗೆ ನಿನ್ನ ಮೇಲೆ. ಈಗ ನಿನ್ನ ಮೇಲೆ ವಿಶ್ವಾಸ ಉಂಟಾ ಇಲ್ವ? ನನಗೆ ಉಂಟು, ನಿಮಗಿಲ್ಲ ಅಲ್ಲ. ನಿನಗೆ ಉಂಟಲ್ವಾ? ನನಗೆ ಉಂಟು. ಸಾಕು ಬಿಡು. ಗೊತ್ತಿಲ್ಲದ್ರೆ ಬಿಟ್ಟು ಬಿಡೋದು ಅಷ್ಟೇ. ನಿನ್ನನ್ನು ಹೆದರಿಸಿದೆ. ಆಯ್ತಾಯ್ತು. ಯಾರು? ನಾವು ಎಂತ ನಿನ್ನ ನೋಡುವಾಗ ಪಾಪ ಅಂತ ಆಗ್ತದೆ. ಈಗ ನಿನ್ನ ಬಗ್ಗೆ ನಿನ್ಗೆ ಗೊತ್ತುಂಟ? ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ನೀನು ಯಾರು? ಕಾಣುತ್ತಿರುವಂತಹ ಜಲದಿಗೆ ನಾನೇ ಒಡೆಯ. ತಿಳಿಯದೆಂಬ ವಿಕ್ರಮವನ್ನು ಸರುಗೈಯುವಲ್ಲಿಯೇ ತುಂಬಾ ಸುಲಭ ಅಲ್ಲ. ಓಡಾಡಿದ್ರೆ ಸರ್. ಅಲ್ಲ, ನೀನು ಓಡಾಡುತ್ತೆ ಗೊತ್ತಾಗ್ತದೆ. ಹೇಳಿದ್ದೆ ಕೆಳಗೆಂತದ್ದು ಕುಳಿತದ್ದು ಒಟ್ಟ ಪಟ ಪಟ ಒಟ ಪಟ ಒಟ ಪಟ ಕೆಳಗೆ ಮೇಲೆ ಪಟ ಪಟ ಮಾತ್ರ ಮೂಲಕ ಬಹಳ ಬಿಡ್ತಾ ಇದ್ದೆ. ಏನು ನಮ್ಮ ವಿಷಯ ನನಗೆ ಗೊತ್ತಿಲ್ಲ. ನಾವ್ಯಾರು ಸಾಮಾನ್ಯರಲ್ಲ, ವಿಕ್ರಮಿಗಳು, ಸಾಹಸಿಗಳು. ಒಂದು ಕ್ಷಣದಲ್ಲಿ ಏನು ಬೇಕಾದ್ರೂ ಮಾಡಬಲ್ಲೆ. ಒಂದೇ ಕ್ಷಣವ? ಒಂದೇ ಕ್ಷಣ ಮತ್ತೆ ಇರುವುದಿಲ್ವಾ ನೀವು? ಸಿಗುವಂತದ್ದು ಇರುವುದಿಲ್ವಾ? ಮತ್ತೆ ಇರ್ತೇವೆ. ನಮ್ಮ ಕಡೆ ಯಾರು ಬರಬಾರ್ದು. ನೀನು ಸಿಕ್ಕಿದೆಯಲ್ಲ ಒಳ್ಳಿತಾಯ್ತು. ಇದೆಂತದ? ಅದೆಂತ ನಿನಗೆ ಅಷ್ಟು ಗೊತ್ತಿರೋದು? ನೀನು ಅದು ಕೈ. ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟ. ಕೈ. ಈ ಕೈತ ಏನು ಮಾಡ್ತಾರೆ ಗೊತ್ತುಂಟ? ಒಂದೇ ಬಾರಿಗೆ ಒಂದೇ ಬಾರಿ ಅರ್ಥ ಆಯ್ತು ನನಗೆ. ಸಾಕು. ಏನ್ ಮಾಡ್ತೀನಿ? ಇನ್ನ ಕಪಾಳಕ್ಕೆ ಕೈ ಇಟ್ಟು ಆಮೇಲೆ ಇಲ್ಲಿ ಇಡುದು, ಇಟ್ಟು ಆಮೇಲೆ ಹೀಗೆ ಮಾಡಿ ಸಮ ಅರ್ಥ ಅವನಿಗೆ ಗಂಟಲಲ್ಲಿ ಸಿಲುಕಿಕೊಂಡ್ರೆ ಈಗ ಪೆರಳು ಹೋದ್ರೆ ಸರಿ. ಜಾಗ ನೋಡಿ ಹೊಡೆದದ್ದು. ಸಾಯ್ಬೇಕಲ್ಲವ? ಸತ್ತಿ ಬಿದ್ದಿದೆ ನಾವು ತಿನ್ಬೇಕಲ್ಲ. ಯಾವಾಗ ತಿನ್ನುವುದಕ್ಕೆಲ್ಲ ಹೊಡೆದದ್ದು? ಈಗಲೇ. ಮತ್ತೆ ಯಾವಾಗ? ಮೊದಲೇ ಹೇಳಿದ್ದಾನೆವ ಗಂಟಲಲ್ಲಿ ಸಿಕ್ಕಿಕೊಳ್ತೇನೆ ಅಂತ. ಹೌದೌದೌದು. ಈಗ ತಿನ್ನುದು ಬೇಡ, ಮತ್ತೆ ಸ್ವಲ್ಪ ಹೊತ್ತು ಕಳೀಲಿ, ಸರಿ ಸರಿ, ಆಮೇಲೆ ಬಾಯಿ ಹಾಕುವ. ಸರಸಿ ಪಂಚ ಸದಸ್ಯರಾಗಲಿ ಧನುಜರಲಿ ಜಯ ಸೇರದಿರುತ್ತಿರೆ ಏನು ಮಾಡಿ ವನಜನಾಭನು ಸ್ಮರಿಸಿ ಭಕ್ತಿಯೇ ಆದಿಮೋಯೇನು
ಮನದೊಳರಿತನೋ ಧುರದೊಳಸದನೋ ಹಣವೊಳಿಸುವೆ ಕಪಟದೊಳಗಿಲ್ಲೆನುದಾಗ ಉತ್ತರವನ್ನೇ ಹೋರಾಟ ಕಾಲದಲ್ಲಿ ನನ್ನ ಪಾಲಿಗೆ ಅಪಜಯವಾಯಿತು. ಏನು ಮಾಡಲಿ ಎನ್ನುವ ಹಾಗೆ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದ್ದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸು ಅಂತ ಆಡಿದ್ದಾಳೆ. ಬರ್ಲಿ ನೋಡಿ. ಮೆಚ್ಚಿದ ನಿಮ್ಮ ಸಾಹಸಕ್ಕೆ ಬಲು ಹೆಣ್ಣಿನ ತೋಳ ವಿಕ್ರಮಗೆ ಅಚ್ಚರಿಯಾದ ನಾನು ಚರಿಸುವುದೇನು ಅಚ್ಚಳಿಯದ ಹಠರಹುದು ಸಂದರ್ಭದಲ್ಲಿ ಮೆಚ್ಚಿದ ನಿಮ್ಮ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ವಿಕ್ರಮಗೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನಿನಗೆ ಯಾರಾದ್ರೂ ತಿನ್ನುವುದಕ್ಕೆ ಕೊಟ್ಟ? ಹಾಗಲ್ಲ, ಮತ್ತೆ? ನಿಮ್ಮ ಹೆಚ್ಚಿನ ತೋಳ ಸಾಹಸ. ಎಲ್ಲಿಂಟು ನಮ್ಗೆ ಹೆಚ್ಚಿನ ತೋಳು? ಇದ್ದ ತೋಳಿನ ಶೌರ್ಯಕ್ಕೆ ಮೆಚ್ಚಿದೆ ಅಂತ ಆಡಿತು. ನಡೆದಂತ ಹೋರಾಟದಲ್ಲಿ ಒಂದು ನಿರ್ಣಯ ಅಂತ ಆಗ್ಬೇಕು. ಆಯ್ತಾ? ಆಯ್ತಲ್ಲ, ಏನಾಯ್ತು? ನಡೆದಂತ ಯುದ್ಧದಲ್ಲಿ ಗೆದ್ದವ ನಾನೇ. ನೀನು ಗೆದ್ದವನ? ಅಲ್ಲ, ಸಂಶಯ ಉಂಟಾ? ಉಂಟದ್ರಲ್ಲಿ ಉತ್ತರ ಉಂಟು. ಯಾವುದು? ಗೆದ್ದವ ನಾನಲ್ಲ, ಸೋತವರು ನೀವಲ್ಲ, ಮತ್ತೆ ಗೆದ್ದವರು ಯಾರಿಲ್ಲಿ? ನೀವು. ಅದನ್ನು ಸರಿ ಹೇಳಲಿಕ್ಕೆ ಏನು? ಸರಿ ಹೇಳಿದೆಲ್ಲ ನಿಮಗೆ ಎಲ್ಲ ಏನು? ಸರಿ. ಬಿದ್ದವ ಎದ್ದು ಬಂದದ್ದೇನು? ಏನಾದ್ರೂ ಕೊಡುವ ಅಂತ. ಯಾರಿಗೆ ಕೊಡು? ನಿಮಗೆ. ಏನ್ ಕೊಡ್ತಿ? ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು ಕೇಳಿ ಕೊಡುವ. ಇವತ್ತು ಏಯ್! ಏನು ಕೇಳಿದ್ರು ಉಂಟು. ಎಂತದ್ದು? ಬಡಿಯುವುದು ಅದು. ಏಯ್! ಎಂತದ್ದು? ಅದಲ್ಲ, ಎಂತದ್ದು? ಯುದ್ಧದಲ್ಲಿ ಗೆದ್ದವರು ನಾವು. ಹಾ. ಸೋತವ ನೀನು. ಹಾ. ನಿನಗೇನು ಬೇಕು ಕೇಳು, ಕೊಡ್ತೇವೆ. ಅಲ್ಲ, ನೀವು ಕೊಡ್ತೀರಿ ಅಂತ ಹೇಳ್ಬೋದಾ? ಹಾ. ನನಗೆ ವಿಶ್ವಾಸ ಬರಬೇಕಲ್ಲ. ಈಗ ವಿಶ್ವಾಸ ಬರ್ಬೇಕಾದ್ರೆ ಏನು ಮಾಡ್ಬೇಕು? ನೀವಿಬ್ರು ಸೇರಿ ಕರ ತಟ್ಟಿ. ನಮಗೆ ಕರ ತಟ್ಟಿ ಗೊತ್ತಿಲ್ಲ. ಅದ್ಯಾಕೆ ಗೊತ್ತಿಲ್ಲ ನನಗೆ? ನಾವು ಕರ ತಟ್ಟುವವರಲ್ಲ. ನನಗೆ ಗೊತ್ತುಂಟಲ್ಲ. ಅಲ್ಲ, ನಿನ್ನ ಮುಖ ನೋಡೋ ಗೊತ್ತಾಗ್ತದೆ. ಏನು ಅಂತ? ನೀನು ಅದೇ ಜಾತಿಯವಂತ ಹಾ, ನಿನಗೆ ಕರ ತಟ್ಟುವವ. ನಿನಗೆ ಮೂಲ ಗೊತ್ತುಂಟಲ್ಲ. ನಿನ್ನ ಮುಖ ನೋಡೋ ಗೊತ್ತಾಗ್ತದೆ. ಹಾಗಲ್ಲ, ಮತ್ತೆ? ಕರ ತಟ್ಟುವುದಕ್ಕೆ ಗೊತ್ತಿದ ಕಾರಣ ನಾನು ನಿಮಗೆ ಹೇಳ್ತಾ ಇರುದು. ನಿನಗೆ ಗೊತ್ತು. ನಿಮಗೂ ಬೇಕು ಒಂದು ದಿವಸ ಕರ. ಈಗ ನಿನಗೆ ಬೇಡವಾ? ಹಾಗಲ್ಲ, ಮತ್ತೆ? ಕರ ತಟ್ಟಬೇಕು ಅಂತ ನಿಮಗೆ ಕರ ಬೇಕೋ ಬೇಡವಾ? ಅಲ್ಲ, ನೀನು ಹೇಳಿಕೊಡ್ಬೇಕಲ್ಲ. ಕೊಡ್ತೇನೆ. ನಿಮ್ಮ ಕರವನ್ನು ಹಾ. ನನ್ನ ಕರದ ಮೇಲೆ ಇರಿಸಿ ಭಾಷೆ ಕೊಡಿ. ಕೇಳಿದ್ದನ್ನು ಕೊಡು. ಸಿಕ್ಕಿದಿರಿ. ಸಿಕ್ಕಿದಿರಿ ಕೈಗಳರೆ ಸಿಕ್ಕಿದಿರಿ ಕೈಗಳರೆ ಬಲ್ಲು ಸುಕ್ಕಿದ ಮೂರ್ಖರು ನಿಮಗೆ ಬಲ್ಲು ಸುಕ್ಕಿದ ಮೂರ್ಖರು ನಿಮಗೆ ತಕ್ಕುದಾದ ತಿಕ್ಕಿದೆನಿದರಿನ್ ತಕ್ಕುದಾದ ತಿಕ್ಕಿದೆನಿದರಿನ್ ದಕ್ಕದೋ ನಿಮಯ ವಿಕ್ರಮಂದಕ ಸಿಕ್ಕಿದಿರಿ ಕೈಗಳರೆ ಬಳಸಕ್ಕಿದ ಮೂರ್ಖರು ನಿಮಗೆ ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಓ ತಲೆ ಕೆಟ್ಟವ, ಯಾಕೆ? ದೀರ್ಘ ದೇಹ ನಮ್ಮದು. ಆ, ಸಣ್ಣ ಮುಷ್ಟಿ ನಿನ್ನ. ನಿನ್ನ ಸಣ್ಣ ಮುಷ್ಟಿಯೊಳಗೆ ನಾವು ಹೇಗೆ ಸಿಕ್ಕಿಕೊಂಡದ್ದು? ಅಯ್ಯೋ ಮೂರ್ಖ. ಏನ ಏನ ಏನು? ನನಗ ಕೈ ತೋರಿಸು. ಹೌದು, ಮೂರ್ಖ. ನೀನು ಆದ ಕಾರಣ ಯಾರು ನಾನು? ನೀನು ಮೂರ್ಖ. ಮೂರ್ಖ ಅಂದ್ರೆ ಎಂತದ? ನಿನಗೆ ಅದು ಉತ್ತರ, ಅದರ ಅರ್ಥ ಗೊತ್ತಿಲ್ಲಲ್ಲ. ಅದು ಬೇಕು. ಮೂರ್ಖ ಅಂದ್ರೆ ಒಳ್ಳೆಯವ ಅಂತ ಅರ್ಥ. ಒಳ್ಳೆಯವನ. ಹೌದೌದು, ಈಗ ನಾನು ಒಳ್ಳೆಯವನ. ನೀನು ಮೂರ್ಖ. ನಿನಗೆ ಅರ್ಥ ಆಯ್ತಲ್ಲ. ಆಯ್ತಾಯ್ತು. ನಿನಗೆ ಅರ್ಥ ಏಯ್! ಆಯ್ತಾಯ್ತು. ಓ ಕರಿಯ, ಅಕ್ಕ ಕರೆಯುವುದು ನಿನಗೆ. ನೋಡು, ನಿನಗೆ ನಿನ್ನನ್ನು. ಕಿವಿ ಕೇಳುವುದಿಲ್ಲ. ಓ ಚೋಳು ಸುತ್ತದವ, ಹೋಗು. ಓ ಕರ್ಗುಡ, ನೀ ನನ್ನ ಬಗ್ಗೆ ಹೇಳುದಾ? ನಿನಗೆ ಹೇಳಿದ್ದು. ಸರಿ ಸರಿ ಸರಿ. ನಿಮ್ಮದೆಂತದ ಬದಿಗೆ ಹೋಗಿ ಕುಚ್ಚು 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 ಅವನಿಗೆ ಕೊಟ್ಟದ್ದು. ಕೊಟ್ಟದ್ದ? ಹೌದು. ನನಗೆ ಗೊತ್ತಾಗದಾಗೆಲ್ಲ. ಅಲ್ಲ, ಗೊತ್ತಾಗುವ ಕೊಟ್ಟದ್ದು. ನೀನು ನೋಡ್ಲಿಲ್ಲ ಅಷ್ಟೇ. ಏಯ್! ಏನು? ನಿನಗೆ ಬುದ್ಧಿಯ ಸಂತಾನ ಉಂಟಾ? ಇದ್ದೇ ಅಲ್ವಾ ಕೊಟ್ಟದ್ದು? ಕೊಡ್ಲಿಕ್ಕೆ ಮನಸ್ಸಿದ್ರೆ ಸಮಾನವಾಗಿ ಹಂಚಿಕೊಡ್ಬೇಕು. ಏನಾಯ್ತು ಈಗ? ಅವನಿಗೇನು ಕೊಟ್ಟದ್ದು? ಮೂರ್ಖ. ಮೂರ್ಖ ಅಂದ್ರೆ ಒಳ್ಳೆಯವ. ಅವ ನನ್ನ ತಮ್ಮ, ಅದು ಗೊತ್ತುಂಟಾ? ಹೌದು. ಈಗ ತಮ್ಮ ಮೂರ್ಖ, ಒಳ್ಳೆಯವ. ಹೌದು. ಹಾಗಾದ್ರೆ ನಾನು ಏನಲ್ವಾ? ಅಲ್ಲ, ಅವ ಮೂರ್ಖ ಅಂದ್ರೆ ನೀನೊಂದು ಕಡಿಮೆ ಇರ್ಲಿಕ್ಕೆ ಉಂಟ. ನೀನು ಕೊಡ್ತೀಯ? ಹೌದು. ಕೊಡುವ ಮುಖ ಅಲ್ಲ. ಕೊಡ್ತೇನೆ. ಮತ್ತೆ ಕೇಳಬಾರ್ದು. ಇಲ್ಲ ಇಲ್ಲ, ಸತ್ಯ ಅದು ಅಲ್ಲ? ನಿನಗೆ, ನನಗಂತೂ ಬೇಡ. ಕೊಟ್ಟು ಬೇರೆ. ಅಲ್ಲ, ಈಗ ಕೊಡ್ತೀಯಲ್ಲ. ಈಗ ಕೊಡ್ತೇನೆ. ಅದು ಕೇಳಬಾರ್ದು. ಮತ್ತೆ ಕೇಳು. ಕೊಟ್ಟದ್ದನ್ನು ಹಾಗಲ್ಲ. ಕೇಳಬಾರ್ದು. ಕೊಡ್ಬಾರ್ದು. ಅವ ಮೂರ್ಖ, ಹಾ. ನೀನು ಶಾತ ಮೂರ್ಖ. ಇದು ನನಗೆ ಅರ್ಥ ಆಗ್ಲಿಲ್ಲ ನೋಡು. ಏನು ನೀನು ಅರ್ಥ? ಹೇಳಿದ್ರೆ ಸಾಕಾಗುದು. ಈಗ ಮೂರ್ಖ ಅಂದ್ರೆ ಒಳ್ಳೆಯವ, ಹಾ. ಶತ ಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆಯವ. ನಾನು ಶತ ಮೂರ್ಖ 100 ಪಾಲು. ಅಷ್ಟೇ.
ಇಲ್ಲ ನಾನು ಒಳ್ಳೆಯವ. ನೀನು ಶತಮೂರ್ಖ ಅಂತ ನಿನ್ ಗೊತ್ತಾಗೋದು ಹೇಗೆ? ತಮ್ಮ ಏನು? ನೀನು ಬರೇ ಮೂರ್ಖ, ಓಹೋ, ನಾನು ಶತಮೂರ್ಖ. ಹೌದೌದು. ಒಳ್ಳೆಯ ಜೊತೆ ನಮ್ಮ. ಅಲ್ಲಲ್ಲ, ಈಗ ಗೊತ್ತಾಯ್ತು. ನೀನು ನನಗಿಂತ 100 ಪಟ್ಟಲ್ವಾ? ಹೌದು. ಅವ ಏನು ಹೇಳಿದ್ದು? ನಿನಗೆ ಯಾವ್ದನ್ನು ಕೊಟ್ಟದ್ದು? ಬಂಗಾರದ ಚೂರಿ. ಗೊತ್ತಾಯ್ತಾ? ಅವನ ಹೊಗಳಿಕೆಗೆ ತಲೆ ಬಾಗಬೇಡ. ಅದರ ಹಿಂದೆ ಏನಾದ್ರೂ ರಹಸ್ಯ ನಿನ್ನ ಅಪಾಯ ಉಂಟು, ನೆನಪಿಟ್ಟುಕೋ. ಈಗ ಅದರಲ್ಲಿ ಎಂತ ಮಾಡ್ಲಿಕ್ಕೆ? ಬಂಗಾರದ ಚೂರಿ ಅಂದ್ರೆ ಅವನು ನಿನ್ನೆ ಕೊಡ್ತಾನೆ. ಅವನು ಹೇಳ್ತಾನೆ ಇದನ್ನು ಹೊಟ್ಟೆಗೆ ತೋರಿಸಲಿಕ್ಕೆ ತೂರಿಸಿಕೋ ಅಂತ. ನೀನು ತೂರಿಸ್ತಿ, ಆಮೇಲೆ ಹಾಗೆ ತೋರಿಸ್ತಿ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿನ್ನ ಕತೆ ಮುಗಿಯುತ್ತದೆ ಅಲ್ಲಿಗೆ. ತಮ್ಮ, ಎಂತದ್ದು? ನಾವು ಭಾವಿಸಿದ ಹಾಗೆಲ್ಲ ಆಗುದಿಲ್ವಾ? ಆಗುದಿಲ್ಲ. ಅವ ಹೇಳಿ ನೋಡುವ. ಈಗ ಅವ ಏನ್ ಹೇಳಿದ್ ಅದು ನನಗೆ ಗೊತ್ತಿಲ್ಲ. ಅವ ಹೇಳಿದ ಹಾಗೆ. ಅದು ಬಿಡುವ. ಬಿಡುವ. ನಾನು ಹೇಳಿದ್ದ ಹಾಗಲ್ಲ ಮಕ್ಕಳೇ. ಅಲ್ಲ, ಅದು ಮಾತಿನಲ್ಲಿ ಬಂದು ಹೋಗು. ಮತ್ತೆ ತಪ್ಪುದೇನು? ಈಗ ನನಗೆ ಭಾಷೆ ಕೊಟ್ಟಿದ್ದೀರಲ್ಲ, ನನಗೆ ಬೇಕಾದದ್ದು ಬೇರೆ ಏನವಲ್ಲ, ಯಾವುದು? ನಿಮ್ಮಿಬ್ಬರ ಪ್ರಾಣ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದೊಳಿವೆ ಮನದಿರಾವೆನುತ್ತಲೇ ತಾನೆಮ್ಮೊಳಿಂದಂತ ಮಾತ ಏನ ಮಾಡುವುದು ಅಯ್ಯಯ್ಯಪ್ಪೋ, ಅಯ್ಯಯ್ಯೋ, ಹೋಯ್ತಲ್ಲ ತಮ್ಮ, ಹೋಯ್ತಲ್ಲ. ಮುಗೀತಲ್ಲ ಇಲ್ಲಿಗೆ. ನಮ್ಮದಿಷ್ಟು ಬೇಗ ಮುಗೀತದಂತ ಗೊತ್ತೇ ಇರ್ಲಿಲ್ಲ ತಮ್ಮ. ಇರಲಿಲ್ಲ ಅಣ್ಣ. ತಮ್ಮ, ಅಣ್ಣ ಇದು ನಿಜವಾಗಿ ಮುಗಿದದಲ್ಲ ತಮ್ಮ. ಮತ್ತೆ ಇವ ಮೋಸದಿಂದ ವಂಚನೆಯಿಂದ ನಮ್ಮನ್ನು ಮುಗಿಸಿದ್ದು ತಮ್ಮ. ಇವ ನಯವಂಚಕ. ದೊಡ್ಡ ಮೋಸಗಾರ ತಮ್ಮ. ಹೌದೌದು. ತಮ್ಮ, ಹೋಗಿ ಹೋಗಿ ಪ್ರಾಣವೇ ಕೇಳಿ ಬಿದ್ದನಲ್ಲೋ. ಹೌದು. ಬೇರೆ ಏನು ಬೇಕಾದ್ರೆ ಕೇಳಬಹುದಿತ್ತು. ಬೇಗ ಬೇಗ ಬಿಚ್ಚಿಕೊಡು. ಇವತ್ತಿರಲ್ಲ. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ಓಹೋ. ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು. ಓಹೋ. ನಾನಾದ್ರೂ ಒಂದು 4 ದಿವಸ ನೆಮ್ಮದಿಯಿಂದ ಬದುಕುತ್ತಿದ್ದೆ. ಆಹಾ. ತಮ್ಮ, ಏನು? ಅಣ್ಣನ ಮೇಲೆ ಗೌರವ ಉಂಟಲ್ವಾ? ಆಹಾ. ಅವ ಕೇಳಿದ್ದಕ್ಕೆ ಒಮ್ಮೆ ನಿನ್ನ ಪ್ರಾಣ ಕೊಡು, ಆಮೇಲೆ ಇವನನ್ನು ನಾನು ನೋಡಿಕೊಳ್ತೇನೆ. ಅವನಿಗೆ ನಾನು ಬಾರಿಸುವುದಲ್ಲ, ಬಾರಿಸಿದ್ದು ತಪ್ಪಾಗಿ ಹೋಯ್ತು. ನಿನಗೆ 4 ಬಾರಿಸಬೇಕಿತ್ತು. ಏನು? ನಿನಗಾಗಿ ನಾನು ಪ್ರಾಣ ಕೊಡ್ಬೇಕಾ? ಅವತ್ತೊಂದು ನಮ್ಮನ್ನ ಮಿಲನ ಆದಾಗ ನೀನು ಹೇಳಿದ್ದಿ ನಾವು ಜೊತೆಯಾಗಿ ಸಾಯುವ ತನಕ ಇರಬೇಕೆಂಬುದಾಗಿ. 1 ಕೇಳಿತಲ್ಲ 2 ಕೇಳಿತಾನೆ ಅವನು. 2 ಕೊಡಿ. ಮಾತಾಡಬೇಡ. 2 ಕೊಡ್ತೇವೆ. 2 ಅಲ್ಲ 4. ತಮ್ಮ, ಏನು? ನಾನು ಹಾಗೆ ಹೇಳಿದ್ದ. ಮತ್ತೆಂತದ್ದು? ನನಗೆ ನೆನಪಿಲ್ಲ. ಆದ್ರೂ ನಾನು ನೆನಪು ಮಾಡ್ತೇನೆ. ಬದುಕಿದ್ರು ಜೊತೆಯಲ್ಲಿ, ಹಾ. ಸತ್ತರೂ ಜೊತೆಯಲ್ಲಿ. ಮತ್ತೆ ಇವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರ್ಬೇಕಾದ್ರೆ ಮತ್ತೆ? ನಮಗೆ ಈ ಮಂಡೆ ಎಂತದಕ್ಕೆ? ಮತ್ತೆಂತದ್ದು? ನೋಡು ಬಾ, ಗೊತ್ತಾಗ್ಬೇಕು. ಈ ಸಲ ನಮ್ಮ ವಿಷಯ ಗೊತ್ತಾಗಿ ಇವನ್ ನೀರಲ್ಲಿ ಮುಳುಗಿ ಅಲ್ಲೇ ಸಾಯ್ಬೇಕು ಇವ. ಇಲ್ಲಿ ಸಾಯ್ಬೇಕು. ಹೌದು ಕಾವಲ್ಲಿ. ಹೌದು. ಅದೇ ಮುಂದೆಂತದ್ದು? ಅದು ನೀರು, ಅಲ್ಲಿ ಎಂತದ್ದು? ಅದು ನೀರು, ಆ ಬದಿಯಲ್ಲಿ ನೀರು, ಹಿಂದೆ ಅದು ನೀರೇ ಮುಡಿಯಕ್ಕ. ನಾ ಕರ್ಮ ನಿನ್ನದು. ಕಣ್ಣು ಕಾಣುದಿಲ್ಲ. ಎಲ್ಲ ನೀನೇ ಮಾಡಿದಿಷ್ಟು. ಕೊಡಿ ಕೊಡಿ. ಕೊಡಿ ಕೊಡಿ ಅಲ್ಲ, ಇದೀರಿ ಪೂರ್ತಿ ಬೇಕು. ಇಲ್ಲ. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆಯಬೇಕು. ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ವಿಶ್ವವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ತೇನೆ. ಶ್ರೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಶ್ರೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಘೋರಣ ಘೋರ ದುರಿತ ಸಂಘೋರಣ ದೀನೋದ್ಧಾರಿ ರಮಣ ನಾರಾಯಣ ಶ್ರೀರಾಘವ ಶಯನ ನಾರಾಯಣ ನೀರಜದಳ ನಯನ ಜಯ 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 ಜಯ. ಓ ಕ್ಷೀರಾರ್ಣ ಶಯನನೇ, ನಾರಾಯಣನೇ, ನೀರಜ ದಳ ನಯನನೇ, ಘೋರ ದುರಿತವನ್ನು ಪರಿಹರಿಸುವವನೇ,
ತಾನೇ ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿದ್ದ ಮೇಲೆ ನಾವ್ಯಾರು ನೀನು ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಶೆ ನಮಗೆಲ್ಲ. ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದು. ನಾವು ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉದ್ಧರಿಸು ತಂದೆ, ಉದ್ಧರಿಸು. ಓ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ನುತಿಯ ಪಾತ್ರನೇ, ದೇವರೇ, ಮಾಡಬಾರದನ್ನು ನಾವು ಮಾಡಲಿಕ್ಕೆ ಹೊರಟೆವು. ಆದುದರಿಂದಲೇ ನಮ್ಮ ಪಾಲಿಗೆ ಆಗಬಾರದು ಆಗಿ ಹೋಯಿತು. ನೀನೇ ಜಗದಾದಿ ದೈವ ಎಂಬುದನ್ನು ನಾವು ತಿಳಿದ್ದೇವೆ. ಅಜ್ಞಾನದ ಅಂಧಕಾರದಲ್ಲಿ ಮುಳಿದಂತ ನಮಗೆ ಸುಜ್ಞಾನದ ದಿವ್ಯ ದೀವಿಗೆಯನ್ನು ನೀಡಿದಂತ ವಿಭುಣಿ ಎಂಬುದಾಗಿ ನಾವು ಅರ್ಥವಿಸಿಕೊಂಡಿದ್ದೇವೆ. ಕೊಟ್ಟ ಮಾತಿಗೆ ತಪ್ಪುವವರು ನಾವಲ್ಲ. ನಮ್ಮ ತಲೆ ಕತ್ತರಿಸಿ ಮೋಕ್ಷ ಪದವನ್ನು ಅನುಗ್ರಹಿಸುತ್ತ ಮದಿರೆಯ ಕಾಂತಿಯ ನಿನಗಾನು ಮಧು ಎನ್ನುವೆ, ಮತ್ತತಿ ಕಠಿಣ ಪದ ತನುವಿರುವ ಇವನದರಿಂದ ಕೈಠಬನೆನ್ನುವೆ. ಮುಂದೆ ನಿಮ್ಮಿಷ್ಟದಂತೆ ನಡೆಸುವೆನೆಂದಾಗ ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ನಿಮಗೆ ತಂದೆಯು ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರನ್ನು ಇಡಬೇಕಾದದು ನನ್ನ ಕರ್ತವ್ಯ. ಮಧುವಿನ ಕಾಂತಿ, ಮೃದುವಾದ ದೇಹವುಳ್ಳ ನೀನೇ ಮಧು. ಧನ್ಯನಾದೆ. ಕಠಿಣವಾದ ತನು, ಕರ್ಕಶವಾದ ಧ್ವನಿಯುಳ್ಳ ನೀನೇ ಕೈಟಬ. ದೇವರ ಮಕ್ಕಳಾದಂತ ನಮಗೆ ಒಂದು ಒಳ್ಳೆಯ ಬುದ್ಧಿ ಬರ್ಬೇಕಿತ್ತು. ಈ ಕೆಟ್ಟ ಬುದ್ಧಿ ಬಂದಿದೆ. ಯಾಕೆ ಬಂದಿದೆ, ಹೇಗೆ ಬಂದಿದೆ ಅಂತ ನಮಗೆ ಗೊತ್ತಾಗುದಿಲ್ಲ. ಅದಕ್ಕೂ ಕಾರಣ ಇದೆ. ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ದುಷ್ಟರಾಗಿ ಕಾಣಿಸಿಕೊಳ್ತಾರೆ ಎನ್ನುವುದಕ್ಕೆ ನೀವೇ ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲಿ ಬಾಲ ಸಂಸ್ಕಾರ ಎನ್ನುವುದು ಬಹಳ ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳ ಸ್ತುತಿ ಮಾಡ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ. ಮನದಾಸೆಯನ್ನು ಹೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ತಂದೆ, ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸಿ. ಮಧುಕೈಟವರೇ, ಅಪ್ಪ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಟವಾಂತಕ ಎನ್ನುವ ಹಾಗೆ ನಾನು ಕಾಣಿಸಿಕೊಳ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತರದಲ್ಲಿ ಶಿರವನ್ನು ಕತ್ತರಿಸಲು ಜಂಗೆಯನ್ನು ವಿಶಾಲವಾಗಿ ಬೆಳೆಸುತ್ತೇನೆ. ಶಿರವನ್ನು ಇಡೀ ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಸೃಷ್ಟಿಗೆ ಒಂದು ಅವಕಾಶ ಕಲ್ಪಿತವಾಗಿದೆ ಎನ್ನುವುದು ಸತ್ಯ. ಇದನ್ನರಿತಂತಹ ಬ್ರಹ್ಮ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನು ಕೂಡ ಪಾಲನಾ ಕಾರ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ. ಜನನಿಯಲ್ಲಿ ಮಾಲಿನಿಯೋ ಮಾಲಿನಿಯೋ ಜನನಿಯಲ್ಲಿ ಮಾಲಿನಿಯೋ ವರತನುಜಪೇಕ್ಷೆಯಲ್ಲಿ ಕಾಲಿನಿಯೋ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ದೈವೆ ನಿಲುತ್ತಲೇ ಕನಕ ಗರ್ಭನ ತಪವನು ದೈವೆ ನಿಲುತ್ತಲೇ ವನಕಾರಿ ನಡೆ ತಂದು ಮನದಿ ಯೋಚಿಸಿದಳು ವನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯಲ್ಲಿ ಮಾಲಿನಿಯೋ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ
ಯೋಗವೂ ಬೇಕು, ಭಾಗ್ಯವೂ ಬೇಕಂತಿ. ಆ ಬಗ್ಗೆ ನಾ ಆಲೋಚನೆ ಮಾಡಿದಾಗ ಯೋಗವಂತಳು ಹೌದು, ಭಾಗ್ಯವಂತಳು ಹೌದು. ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣರಾದವರು ನನ್ನ ತಂದೆದಂತಹ ಕಶ್ಯಪ ಬ್ರಹ್ಮರು, ಅವರ ಜ್ಯೇಷ್ಠ ಪತ್ನಿಯ ನವಿಯಾದಂತಹ ದಿತಿದೇವಿ, ಅವರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಅರಳಿದಂತಹ ಹೂ ನಾನು. ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಈ ಅರಮನೆ ಬಂದು ಸೇರುವಂತಹ ಸಂದರ್ಭದಲ್ಲಿ ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಂತಹ ನನ್ನಮ್ಮ ಇದ್ದು ಮಾತ್ರ ಹಾಗಲ್ಲ, ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಳು. ಅಮ್ಮನ ಬಳಿಗೆ ಸಾಗಿದಿ, ಅಮ್ಮನಲ್ಲಿ ಕೇಳಿಕೊಂಡಿ, ಅಮ್ಮ ನಿನ್ನ ದುಃಖಕ್ಕೆ ಕಾರಣ ಏನೆಂಬುದಾಗಿ. ಆಗ ಅಮ್ಮ ಆಡಿದಂತಹ ಮಾತು, ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ ಅವಳಿಗೆ, ಅವರೆಲ್ಲರೂ ಸುರಲೋಕನ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರು. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳನ್ನ ಕಳೆದುಕೊಂಡಳಂತಿ. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ, ಈ ದೈತ್ಯಕುಲ ಉದ್ಧಾರ ಆಗಬೇಕು ಅಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷ ಭರಿತಳಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಹೇಗೆ ಗೊತ್ತಿ, ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭನಾಳುವಂತಹ ಮಗನನ್ನು ವರವಾಗಿ ಪಡೆದುವ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ನೋಡಬರದಿ ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ, ಇನ್ನು ಯಾಕೆ ಸಾವಕಾಶ? ಆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದಿ. ಕಾಣೋದಕ್ಕೆ ಹೇಗಿದ್ದೇನೆ ನಾನು, ಚೆಲುವಿಕೆ ಅವರದಿಂದ ಕಂಗೊಳಿಸುತ್ತಾ ಇದ್ದೇನೆ. ಈ ರೂಪಣಿಲೆಯ ಕಾಮುಕರು ಕಂಡರು ಅಂತಾದ್ರೆ ಖಂಡಿತವಾಗಿ ಮೋಹಿಸೋದಕ್ಕೆ ಸಾಧ್ಯ ಉಂಟು. ಅವರ ಮಾತು ಬಿಡೋಣ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಮ್ಮೆಯ ಹಗೆಗಳಾಗಿ ಹರು ನಿಜ ಬರಿತಾರೆ, ತಪ್ಪಕ್ಕೆಂದು ಭಂಗವನ್ನು ತಂದೆ ತರುತ್ತಾರೆ. ಹಾಗಾದ್ರೆ ನಾ ಹೇಗೆ ತಪಸ್ಸನ್ನು ಆಚರಿಸುವುದು? ನಾವ್ಯಾಕೆ ಚಿಂತಿಸುವುದು ಹೇಳಿ? ನಾವು ರಾಕ್ಷಸರಲ್ಲವೇ? ಅನಿಮಾದ್ಯ ಅಷ್ಟ ಸಿದ್ಧಿನೂ ಬಲ್ಲವರು. ಕಾಲಕ್ಕೆ ತಕ್ಕಂತಹ ವೇಷವನ್ನು ಧರಿಸಬಹುದು. ಯಾವ ವೇಷ ಆದಿತ್ತು? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳಿತಲೆಂದು ಉಪಾಯ. ಅದೇನದು? ಇತ್ತ ಧಾವಿಸಿಕೊಂಡು ಬರುತ್ತಾ ಇದೆ ಮಹಿಷಿಗಳ ಹಿಂಡಲ್ವಿ. ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನಾದ್ದು ಆ ಬ್ರಹ್ಮದೇವ ಕುರಿತಾಗಿ ತಪಸ್ಸನ್ನಾಚರಿಸಿದ್ದರಂತೆ. ಕಾಡುತ್ತಾ ಇದ್ದೇನೆ. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವ ಹಾಗೆ ಲೋಕದ ಹಿತವನ್ನು ಬಯಸುವ ಮುನಿ ಸುಪಾರ್ಶಕ ನಾನು. ತಪಸ್ಸಿನಲ್ಲಿ ನಿರತನಾಗಿದ್ದಾಗ ನನ್ನ ತಪಸ್ಸು ಭಂಗವಾಯಿತು. ಕಾರಣವೇನೆಂದು ಧ್ವನ ದೃಷ್ಟಿಯಿಂದ ನೋಡಿದರೆ ತಿಳಿದೆ ದಿತಿಸಿದೆ ಆದಂತಹ ಮಾಲಿನಿಯು ಯೋಗ್ಯ ಪುತ್ರನನ್ನು ಪಡೆಯಬೇಕೆಂಬ ಆಸೆಯಿಂದ ಮಹಿಷಿ ರೂಪವನ್ನಂದು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇವಳು ಮಾಡಿದ ಕೃತ್ಯ ಹೇಗಾಯಿತು?
ಕಾರಣಕ್ಕಾಗಿ ಇಡೀ ಮುನಿಕುಲಕ್ಕೆ ಅಪಮಾನವಾಗಿದೆ. ಹಾಗಾಗಿ ಇವಳನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸಿದ ಈಕೆ ಅವತಾರದಲ್ಲಿ ಮಾಯಿದಡೆ ಜನಿಸಲಿ, ಮಾಯಿದಡೆ ಜನಿಸಲಿ, ಮಾಯಿದಡೆ ಜನಿಸಲಿ. ನನ್ನ ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿದ್ಧವಾಗಲಿ. ಇದು ಮುನಿ ಸುಭಾಷಕರ ಶಾಪ. ಇನ್ನು ನನಗೆ ತಪಸ್ಸಿಗೆ ಯೋಗ್ಯವಾದ ಸ್ಥಳವಲ್ಲ ಇದು. ಸೂಕ್ತವಾದಂತಹ ತಪೋಭೂಮಿಯನ್ನು ಆರಿಸುತ್ತಾ ಮುನ್ನಡೆಯುತ್ತೇನೆ. ಏನಿದು ಘನತರ ತಪವೋ, ಮಾಲಿನಿ ಮಣಿಗಿನಿ ಪಾಲಿಗೆ ದಿಟವೋ, ತಾನು ರಗದಿ ಕೇಳು ಮನದಿರವನ್ನು ಅಂದದಿ ನಾನಿರಲಿ ತನ್ನ ಕಮಲ ಜನುವೋ. ಮಗನೇ ಮಾಲಿನಿ, ದಟ್ಟವಾದಂತಹ ಕಾಡನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದೆಯೋ ಆ ಬ್ರಹ್ಮದೇವನತ್ತ ನಾನು ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡ ಮಗಳೇ, ಮಾದ ಇಂಗಿತವನ್ನು ತಿಳಿದು ಈಡೇರಿಸಿ ಕೊಡುತ್ತೇನೆ. ಕರುಣಸಾಗರ ದೇವಾ, ಕರುಣಸಾಗರ ದೇವಾ, ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವ, ಧುರಧೀರನಾಗಿಗ ತರಳನ ಬಯಸಿಯೇಗೆ, ಧುರಧೀರನಾಗಿಗ ತರಳನ ಬಯಸಿಯೇ ವಿರಚಿಸಿದೆನು ಘೋರ ತಪವ, ಕರುಣ ಸಾಗರ ದೇವಾ ದೇವಾ. ಕರುಣಾಸಾಗರ ದೇವನೇ, ಮಾಲಿನಿ, ಮೊದಲಾಗಿ ನಿನ್ನ ಪಾದದ್ವರಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೀರಿ. ಶುಭವಾಗಲಮ್ಮ. ಈ ರೀತಿ ಘನಘೋರವಾದಂತಹ ತಪಸ್ಸನ್ನಾಚರಿಸುವರಿ ಆ ಫಲವಾದಂತಹ ಕಾರಣವನ್ನುಂಟು. ಏನಮ್ಮ? ನನ್ನ ಅಮ್ಮನ ಆಸೆಯ ಪ್ರಕಾರವಾಗಿ ಆ ಇನ್ನು ಮುಂದಕ್ಕೆ ನನ್ನ ಮದುವೆಯಾದ ಬಳಿಕ ಆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ವೀರನಾಗಿರಬೇಕು, ಧೀರನಾಗಿರಬೇಕು, ಶೂರನಾಗಿರಬೇಕು, ಅನಿಮಿಷ ಪುರವನ್ನು ಆಳುವಂತಹ ಮಗ ನನಗೆ ಹುಟ್ಟಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದಿ. ತಥಾಸ್ತು ಮಗಳೇ. ಧನ್ಯಳಾದಿ. ಅದನ್ನು ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ. ತಂದಿ, ನಿನ್ನ ಮಾತನ್ನು ಕೇಳುವಾಗ ಒಂದೊಮ್ಮೆಗೆ ಎನಗೆ ಬರ ಸಿಡಿಲೇ ಪಡೆದಂತ ಅನುಭವ ಆಯ್ತು ನನಗೆ. ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸಿದಿ, ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಟ್ಟಿ. ಸರಿ, ಆದರೆ ನೀನಾಡುವಂತಹ ಮಾತು ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಹೌದು. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುಟ್ಟಾಡಲಿ, ಹೇಗೆ ತಿನ್ನಿದೆಯ ಹಾಲನ್ನು ಆತನಿಗೆ ಉಣಿಸಲಿ, ಯಾವ ಕೈಗಳಿಂದ ಜೋಗಳವನ್ನೇ ಪಾಡಲಿ, ಇದಕ್ಕೆಂದರಿಗೆ ಸಾವಿರದಿಗೆ ಸಮದಲ್ವೇ ನೀನು ಮರುಗಬೇಡ ಮಾಲಿನಿ. ಮರುಗದಿರು ಮಾಲಿನಿಯೇ, ಮರುಗದಿರು ಮುನಿವರ ಉರಿದ ವಚನವೋ ಕಪ್ಪಲರಿಯದೋ, ತರಳ ಮಗಿಸನು ಜನಿಸಿದರು ನಿನ್ನುದರದಲ್ಲಿ ಮುಂದೆ, ಧುರಪರಾಕ್ರಮಿಗೆನಿಸಿಯೇ ಮೆರೆಯುವನು ತ್ರೈ ಜಗದಿ ಘನ ಶೌರ್ಯದಿಂದಲೇ. ಮರೆಯ ಮಾತಲ್ಲ, ಮರೆಯ ಮಾತಲ್ಲ, ಮರೆಯ ಮಾತಲ್ಲಿರುತ್ತ ಸಂತವಿಸಿದನು ಮಾಲಿನಿಯ. ಬ್ರಹ್ಮದೇವ, ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಮತ್ತೇನು ಮಾಡಲಿ? ಇಷ್ಟೆಲ್ಲಾಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಿಲ್ಲಮ್ಮ, ಯಾರು? ಅದು ನೀನೇ. ನಾನೇ? ಹೇಗೆ? ದಟ್ಟವಾದಂತಹ ಕಾಡನ್ನು ಸೇರಿಕೊಂಡಂತಹ ನೀನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದುವಂತಹ ನೀನು ಕಾಮುಕರಿಗಾಗಿ ಹೆದರಿ ತನ್ನಾತ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಕೈಗೊಂಡೆ. ಇದು ತಪ್ಪೇ ಹೇಳಿ. ತಪ್ಪಲ್ಲ ಮಗನೇ. ಆದ್ರೆ ಈ ಕಾಡಲ್ಲಿ ಭಾರ್ಗವ ಶಿಷ್ಯನಾದಂತಹ ಸುಪಾರ್ಶಕಗಳು ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುನಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ ಮಗನೇ. ನನಗೆ ಶಾಪವೇ? ಹೌದು ಮಗನೇ. ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಹಿಷನಾಗಿರುತ್ತಾನೆಂದು
ತಂದೆ ಈ ಶಾಪಕ್ಕೆ ಪರಿಮಾರ್ಜನೆ ಮಲಿಲಿ ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗಳೇ. ಮತ್ತೊಂದು ವಚನವನ್ನೇ ನುಡಿ ಬಿಟ್ಟಿದ್ದಾನೆ. ಏನದು? ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಆಗದೆ ಹೋಗದು. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಪ್ಪ? ನನ್ನ ಗತಿಯೇನು ಹಾಗಾದರೆ? ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಹುಟ್ಟುವ ಮಗು ಕೋಣಾಗಿದ್ರು ಕೂಡ ಜಾಣಾಗಿರುತ್ತಾನೆ. ವೀರನಾಗಿ, ಧೀರನಾಗಿ, ಶೂರನಾಗಿ 3 ಲೋಕವನ್ನು ಆಳುವಂತ ಪುತ್ರ ಪಡ್ತಾನೆ. ಹೋಗು ಮಗ. ಧನ್ಯಳಾದಿ ಧನ್ಯಳಾದಿ ಧನ್ಯಳಾದಿ. ಕನಕ ಗರ್ಭನೇ ಮಬನುಗೊಂಡು ಮಾಲಿ ಘನ ಹರುಷವನೇ ತಾಳ್ದು ಕ್ಷಣದೊಳಗಿನ ರೂಪವನ್ನು ತಲೆಯುತ್ತಲೇ ಮರಳಿದಿ ಜನನಿಯಲಿ. ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಹದಿತಿಯೋ ತನ್ನಯ ಪುತ್ರಿಯನು ತಪಕೆಂದು ಕಳುಹುತ್ತ ಹರುಷದಿರುತ್ತಿರಲು. ಜೈ ನಮೋ ಜಗದೀಶ್ವರ, ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿರಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ಹುಟ್ಟಿದಾಕ್ಷಣವೇ ಸಕಲ ಜೀವರಾಶಿಗಳಿಗೂ ಆಸೆ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕ. ಅಂತೆಯೇ ನನ್ನ ಮನದಾಸೆಯನ್ನು ಈಡೇರಿಸುವಲ್ಲಿ ಮಗಳಾದಂತಹ ಮಾಲಿನಿ ಘೋರವಾದ ಕಾನನವನ್ನು ಸೇರಿದವಳು. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬರುತ್ತೇನೆ ಎನ್ನುವ ಹಾಗೆ ಧೈರ್ಯದ ವಚನವನ್ನು ನೀಡಿ ಹೋದವಳು. ಪ್ರಾಯ ಪ್ರಬುದ್ಧಿಯಾದಂತಹ ಆಕೆಗೆ ಮದುವೆ ಮಾಡುವುದು ಬೇಡವೇ? ಯಾರಿದ್ದಾರೆ ಎನ್ನುವ ಹಾಗೆ ಆಲೋಚನೆಯಲ್ಲಿರುವಂತಹ ಸಂದರ್ಭ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿ ಇದ್ದಾನೆ ಎನ್ನುವುದು ಅರ್ಥೈಸಿಕೊಂಡೆ. ಅವನ ಜೊತೆಗೆ ವಿವಾಹಗೈದವಳು. ಸುಖ ದಾಂಪತ್ಯದ ಫಲರೂಪವಾಗಿ ಮಗನೂರು ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಕಂದಮ್ಮನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ ಸ್ವಾಮಿ. ಏನು ಮಾಡೋಣ ಹೇಳಿ? ಸಂತೋಷವೆನ್ನುವುದು ಬಹುಕಾಲ ನಮ್ಮ ಬಳಿಯಲ್ಲಿ ಇರುವುದಿಲ್ಲ. ಆದರೆ ದುಃಖವೆನ್ನುವುದು ಹಾಗಲ್ಲ. ನಾವಿದ್ದಲ್ಲಿಗೂ ಆವರಿಸಿಕೊಳ್ಳುವುದಕ್ಕೂ ಸಾಧ್ಯ ಉಂಟು. ಹಾಗೆಂದು ಈ ದೈತ್ಯ ಕುಲದ ಸಾಮ್ರಾಜ್ಞಿಯಾದಂತಹ ನನಗೆ ಯಾಕೆ ಬೇಸರ? ಈ ಹಿಂದೆ ಕಂಡಂತಹ ಕನಸು ಸುರಲೋಕ ನಮ್ಮದಾಗಬೇಕು ಎನ್ನುವ ಹಾಗೆ ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಟ್ಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಕಾಲಕ್ಕಾಗುವ ನನ್ನ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ? ಯಾರು? ಇನ್ನೊಳು ಉತ್ತರಿಸಿದರೆ ನಡೆಸಿಕೊಡುವ ಸಮರ್ಥನಿ ಹೇಳ. ವಿದ್ಯುನ್ಮಾಲಿ ಪ್ರಣಾಮಗಳು. ಎದ್ದೇಳು, ಶುಭವಾಗಲಿ. ರಾಜಮಾತ ನೀವು ಹೌದು ಕಂದ. ಶೋಕಾಗಾರವನ್ನು ಸಾರಿದ್ದೇನೆ. ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿಮಗೆ ಯಾವ ಕೊರತೆ ಎಂಬುವುದೂ ಇಲ್ಲ. ನಿಮ್ಮ ಮಗಳು ಮಾಲಿನ್ಯನು ನಾನು ವಿವಾಹ ಆಗಿದ್ದೇನೆ. ನಮ್ಮ ದಾಂಪತ್ಯದಿಂದ ಒಂದು ಗಂಡ ಮಗಳನ್ನು ನಾವು ಅಪ್ಪ ಅಮ್ಮ ಅಂತ ಅನ್ನಿಸಿಕೊಂಡಿದ್ದೇವೆ. ಆ ಮೊಮ್ಮಗರನ್ನು ಎತ್ತಿಕೊಂಡು ಸಂತೋಷ ಪಡಬೇಕಂತ ನೀವು ಹೀಗೆ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ, ಯಾಕೆ ಹೇಳಿ? ಕಂದ, ನನ್ನ ಕಣ್ಣೀರ ಕಥೆಯನ್ನು ಏನೇತೋ ಹೇಳಲಿ. ನೋಡಿದೆಯಾ, ಅನುಭವಿಸುವುದಕ್ಕೆ ಸಕಲ ಸುಖ ಭೋಗ ಉಂಟು, ಶೋಣಿತಾಪುರ ಉಂಟು, ಹೇಳುವುದಕ್ಕೆ ದೈತ್ಯ ಕುಲದ ಸಾಮ್ರಾಜ್ಞಿ ಎಲ್ಲ ಇದ್ದು ಏನು ಪ್ರಯೋಜನ ಕಂದ? ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಕಲ್ಲ. ಹಿರಿಯ ಭಾಗಿಗಳಾದಂತಹ ನಾವು ಸುರಲೋಕವನ್ನು ಬಯಸುವುದು ತಪ್ಪೇ ಹೇಳು. ಆ ಕಾರಣಕ್ಕಾಗಿ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟೇನು ಎಂದಾದರೆ ಇದ್ದಾನಲ್ಲ ಸುರಪ್ಪ, ಮೋಸದಿ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಶಿವ ಶಿವ ಶಿವ. ಯಾಕೆ? ಪುತ್ರ ಶೋಕ ನಿರಂತರ ಅಂತ ಹೇಳಿದ್ದಾರೆ. ಹೌದು. ಎಂದೋ ಕಳ್ಕೊಂಡಂತ ಮಕ್ಕಳನ್ನು ಇವತ್ತು ನೀವು ಎಣಿಸಿ ಕಣ್ಣೀರು ತೆಗಿತಾ ಇದ್ದೀರಿ. ಏನು ಮಾಡೋಣಂತೆ? ಆ ಸತ್ತ ಮಕ್ಕಳು ಮರಳಿ ಬರ್ತಾರ? ಇಲ್ಲ ನೀವು ಸಮಾಧಾನ ಮಾಡಿ, ನಾನಿದ್ದೇನಲ್ಲ. ಅದಕ್ಕೆಲ್ಲೋ ಹೇಳುವುದು, ಪ್ರಪಂಚ ಮುಖದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರಂತೆ. ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯ ಉಂಟೆ? ಒಂದು ವೇಳೆ ಅಂತಹ ತಾಯಿ ಇದ್ದಳು ಎಂದಾದರೆ ಅವಳು ಹೆಣ್ಣಲ್ಲ ಕಂದ, ಹೆಮ್ಮಾರಿಗೆ ಸಮಾನಳಾಗುತ್ತಾಳೆ. ಸರಿ ಕಂದ, ನಾನಿಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ನನ್ನ ಕನಸು ಪೂರ್ಣವಾಗಬೇಕು. ಯಾವ ರೀತಿ? 4 ಲೋಕದ ಸಂಪತ್ತು ನಮ್ಮದಾಗಬೇಕು. ಮಡಿದು ಹೋದಂತಹ ನನ್ನ ಮಕ್ಕಳ ಆತ್ಮಕ್ಕೂ ಶಾಂತಿ ಸಿಗಬೇಕು ಕಂದ. ಈಗಲೇ ಸ್ವರ್ಗಕ್ಕೆ ಹೋಗ್ತಾರೆ. ಚಂದ್ರಾದಿ ದೇವತೆಗಳ ತಲೆಯನ್ನು ಕಾಲಿಟ್ಟು ಆ ರಕ್ತದ
ನಿಮ್ಮ ಮಕ್ಕಳಿಗೆ ತರ್ಪಣ ಕೊಟ್ಟು ವಿದ್ಯುನ್ ಮಾಲೆಯನ್ನು ತೋರಿಸಿ ಬರ್ತಾರೆ. ಹೋಗು ಮಗನೇ, ಶುಭವಾದ. ಅಂತವರನ್ನೆಲ್ಲ ಯುದ್ಧದಲ್ಲಿ ಪರಾಭವಗೊಳಿಸಿ ಸ್ವರ್ಗ ಸ್ವಾಧೀನಪಡಿಸಿದ್ದೇನೆ. ಯಾಕೆ ಸಾಧ್ಯವಿಲ್ಲ. ಈ ಸಭೆಯ ಪರಿಚಯ ಉಂಟಾ? ಸ್ವರ್ಗದ ಸುಧರ್ಮ ಸಭೆ. ಓಹೋ, ಇನ್ನವರ ಬಡಗೆ ಮಾಡಿದ ಮರಣಪೀಠ ಅಂತ ಭಾವಿಸಿದ್ದ ತ್ರಿವಿಷ್ಣವ ಸಿಂಹಾಸನ ಸ್ವರ್ಗಾಧಿಪ ಯಾರನ್ನು ಕೇಳಿದ್ದೀರಿ ಎಂಬ ಪ್ರಶ್ನೆಗೆ ವಿದ್ಯುನ್ಮಾಲಿ ಎಂಬಂತ ಉತ್ತರ. ಸ್ವರ್ಗವನ್ನು ಯಾರಿದ್ದಾರೆ? ದೇವತೆಗಳನ್ನು ಸೋಲಿಸಿದ್ದಾರೆ. ತ್ರಿವಿಷ್ಣವ ಸಿಂಹಾಸನ ಯಾರಿದ್ದಾರೆ? ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬಂದದೇನು ಯಾರಂತ ಕೇಳ್ತಾರೆ? ಶಾಶ್ವತವಲ್ಲ. ನಿನ್ನನ್ನು ಪೀಠದಿಂದ ಇಳಿಸ್ತೇನೆ. ಪುನರಪಿ ಸುರಪಾಲ
ಬಿಡು ಹರಿತವ ಅಂತ ಕತ್ತೆ ಕೈಯಲ್ಲಿ ವಿದ್ಯುನ್ಮಾಲಿಗೆ ಮರಣ ಬರುದಿದ್ರೆ ಯಕ್ಷನಿಂದಲೇನು ಹಾಗೆ ಹೌದಾ ಯಕ್ಷ ಬಂದಿದ್ದೇನೆಪ್ಪ ಸುರಪೀಠವನ್ನು ಸುರಪಾರನಿಗೊಪ್ಪಿಸಿದ್ದೇನೆ. ಸಂತೋಷದ ವಿಚಾರ ನಮ್ಮವರಿಗೂ ತಿಳಿಸಬೇಕು. ಭಯದಿಂದ ನಡುಗುತ್ತ ಪರದೆ ನಡಕ ಬೆಳೆದೋ ಕರೆಯುವುದಕ್ಕೆ ಕ್ರಮ ಅಂತ ಉಂಟು. ಹೇಗೆ ಕ್ರಮ? ಎರಡು ಕರಗಳನ್ನು ಜೋಡಿಸಿ ಕರಗಳನ್ನು ಜೋಡಿಸಿ ಶಿರ ಬಾಗಿಸಿ ಬಾಗಿಸಿ ಓಮ್ಮ ಇದು ನಾನು ನಿಮ್ಮ ಗಂಡ ಕಪಾಳಕ್ಕೆ ಬರಿಸಿರಿ ಕೆಟ್ಟವರೇ. ತಪ್ಪಲೆ ಹುಡಿ ಆದರೆ ಮತ್ತೆ ಕುಡಿಯುವುದು ಎರತೆ ಅಲ್ಲ. ನಿನ್ನ ಕೆನ್ನೆಗೆ ಬರಿಸಿಡು ಅಂತ ಒಂದು ಮಹಾನದಲ್ಲಿ ಹೇಗೆ ಮಾತಾಡಬೇಕಂತಹ ಸಾಮಾನ್ಯ ಒಂದು ಪ್ರಜ್ಞೆಲ್ವೇನು ಎಂತದುಂಟು? ನಾನು ಮತ್ತು ನಿಮ್ಮ ಗಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದೆವು ನೋಡಿ. ಗುರುಪುರಕ್ಕೆ ಅಲ್ಲೇನು ಕೆಲಸ ಇದ್ದ? ಎಂತದ್ದು ದೋಣಿಯಿಂದ ವಾಹನಕ್ಕೆ ಹೊಯ್ಗೆ ತುಂಬಿಸುದ? ಮತ್ತೆ ಎಂತದ್ದು? ನಾವು ಮೇಲಿನ ಲೋಕಕ್ಕೆ ಹೋದುದು. ಅದು ಪುಣ್ಯಾತ್ಮ ಸುರಪುರ. ಅದುವೇ ಅಲ್ಲಿ
ಮಾಲಿನಿ ಗುಣಮಣಿ ಮಾಲಿನಿ ಗುಣಮಣಿಗೆ ಲೀಲೆಯೊಳದ ನಿಮ್ಮಯ ಕಾಂತ ವಿಷಯ ನಿಲ್ಲಿಸಿದ್ದು ಸುರಪುರದಲ್ಲಿ. ಸುರಪುರ ಅಲ್ಲಿಗೆ ನಾವು ಹೋದ ಕೂಡಲೇ ಬಂದ್ರಲ್ಲಮ್ಮ. ಯಾರು? ದೇವರ್ಕಳ್ಳರು. ದೇವರ್ಕಳ್ಳರು ಯಾರಿಲ್ಲ. ಮೊದಲು ಬಂದವ ಅಗ್ನಿ. ಅಗ್ನಿ ಹುಡುಗಿಯರು ಗೋಲಿ ಬಜೆ. ಯಾರು? ತಗಬಕನೆ ಉರಿಯುತ್ತ ಬರುವವನು ಮೊದಲು ಬಂದವ ಅಗ್ನಿ. ಅವನೇ ನಮ್ಮ ರಾಯರ ತೆಗೆದು ಒಂದು ವರುಣಾಸ್ತ್ರ. ನಮ್ಮವರು ವರುಣಾಸ್ತ್ರನು ಪ್ರಯೋಗಿಸಿದ್ರು. ಆಮೇಲೆ ಏನಾಯ್ತು? ಅಗ್ನಿ ಬಂದಂತ ಅಗ್ನಿ ಹಿಂದೆ ಹೊಡಿ ಹೋದ. ಆ ಬಳಿಕ ವಾಯು ಬಂದ. ಹೇಗೆ ಬಂದ? ಅವನು ಯಾವುದರಲ್ಲಿ? ವಾಯು ಬರುವುದು ರಭಸ್ಸಿನಲ್ಲಿ. ವೇಗ ಹಾಗಿದ್ದ. ಯಾವ ವೇಗದರೇನು ನಮ್ಮ ರಾಯರನ್ನು ಬಿಡ್ತಾರ? ಹೋರು ಬಿಡ್ತಾರ? ಇದು ಒಂದು ಪರ್ವತಾಸ್ತ್ರ ಅಡ್ಡವಾಗಿ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ಏನಾಯ್ತು? ವಾಯು ಏನಾಯ್ತು ಅವನಿಗೆ? ಶಬ್ದಣ್ಣನ ಹಿಂದಿನಿಂದ ಹೋಗೋದು ಕೇಳ್ತದ. ನಿನಗೇನಾಯ್ತು ಪುಣ್ಯಾತ್ಮ? ನನಗೇನಾಗಲಿಲ್ಲ. ಎಷ್ಟರವರೆಗೆ ಸರಿ ಇದ್ದೀನಿ ನೀನು? ನಾನು ಇನ್ನೂ ಸರಿ ಇರ್ತೇನೆ. ಮತ್ತೆ ಹೇಗೇನಾಯ್ತು ಈಗ? ವಾಯು ವಾಯು ಶುದ್ಧಿಲ್ಲ. ಹಿಂದಿನಿಂದಲೇ ಓಡಿದ್ರು, ಯಾರಿಗೂ ಗೊತ್ತೇ ಆಗಲಿಲ್ಲ. ನೀನೊಂದು ಕೆಲಸ ಮಾಡಬೇಕಿತ್ತು. ನಮ್ಮವರ ಬಳಿಗೆ ಹೋಗಿ ಒಂದು ಸೂಚನೆ ಕೊಡಬೇಕಿತ್ತು. ಹೀಗಾಯ್ತು. ಏನು? ಓದಿದವರ ವಿಷಯ ನಮಗೆ. ಅದು ಹೌದು. ಹೋಗ್ಲಿ ಅಚ್ಚಿ. ಕಪಟಿ ಮಗ ಹೋಗ್ಲಿ. ಕಪಟಿ ಮಗನೇ ಹೋಗ್ಲಿ. ಹೋಗ್ಲಿ. ಆಮೇಲೆ ಸೂರಪ್ಪ ಬಂದ. ಅವರ ಒಡೆಯ ಸುರಪಾಲ. ಅವನೇ ಏನಂತಿ? ಉಜ್ಜರಾಯುಧ ಏರಿ ಐರಾವತ ಕೈಯಲ್ಲಿ ತಿರುಗಿಸಿಕೊಂಡು. ನಿನಗೆ ಹೇಳಿಕೊಟ್ಟದ್ದು ಯಾರು? ಅದು ನನ್ನ ಗುರುಜಿ. ಯಾರು? ಅದು ಹೊಲಕಲ್ಲ ವಿಶ್ವೇಶ್ವರ. ಸರಿಯಾಗಿ ಹೇಳಿಕೊಟ್ಟಿರ್ಬೋದು. ನಿನಗೆ ಕೇಳುವಾಗ ಸ್ವಲ್ಪ ಆಚೆ ಜಾನದ ಹಾಗೆ. ನನಗೆ ಈಗ ವಯಸ್ಸಾಯ್ತು. ಹೌದು ಹೌದು, ಅದು ಹಾಗೆಲ್ವು. ಐರಾವತನ ಏರಿಕೊಂಡು ಕೈಯಲ್ಲಿ ವಜ್ರಾಯುಧನ ಹಿಡಿದುಕೊಂಡು ಬಂದಂತಹ ಸುರಪಾಲ. ಅದು ಸರಿ ಮಾಡಿಕೊಳ್ಳಿ ಆಯ್ತು. ಆಗ್ಲಿ. ಬಂದ ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ. ಕಾಳಗ ಆಗಬೇಕಂತ ಅಲ್ಲಿಗೆ ಹೊತ್ತಲ್ವೇನು? ಪರಿಣಾಮ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರು. ಎಂತದು? ಓಡಿದ್ರು. ದೇವತೆಗಳೆಲ್ಲ ಸೋತು ಓಡಿ ಹೋದ್ರ. ನಮ್ಮ ರಾಯರ ಸ್ಮಶಾನ ಮುಚ್ಚಬೈ. ಭಾಷೆ ಕೆಟ್ಟವರೇ. ನಾನು ಭಾಷೆ ಕೆಟ್ಟವ ಆಯ್ತಾ? ನನಗೆ ಅಮ್ಮ ಪಿಶಾಚಿ ಕೊಟ್ಟರು. ಪಿಶಾಚಿ ಎಂತದು? ಪಿಶಾಚಿ ಪ್ರಶಸ್ತಿ ಕೊಟ್ಟದ್ದು. ನಮ್ಮವರು ಏರಿಕೊಂಡದ್ದು ಅಲ್ಲಿಯ ಸಿಂಹಾಸನ. ಸಿಂಹಾನಿಷ್ಠರ ಏರಿದ ಕೂಡಲೇ ಅಲ್ಲಿಗೆ ಬಂದ್ರಲ್ಲ ಅಮ್ಮ. ಯಾರು? ಆಫೀಸರ್ ಅಲ್ಲ, ಆಫೀಸರು. ಅದ್ಯಾರು? ಅಲ್ಲಿ ಕುಣಿಯುವವರು. ಹಾ ಹಾ ಹಾ, ಅಪ್ಸರ ಸ್ತ್ರೀಯರು. ಅವರೇ ಯಾರಿಲ್ಲ? ದಂಬೆ ರಂಬೆ ಮುಂದು
ತಾಚಿ ಯಾರಿಗೆ ಸಾರುವತ್ತಲಿ ಮುಜಿಗಷ್ಟ ಕುಂಜಿ ಕಸ್ತಲಿ ಎಷ್ಟು ಒಳ್ಳೆ ಹೆಸರವರದೆಲ್ಲ ಶಾವ ನನಗೆ ಬರಬೇಕೆ ನಿನ್ನ ಬಾಯಲ್ಲಿ ಬಂದದ್ದು ಹಾಳಾಗುದೇ ಬೇಡ. ಎಡಬಲದಿಂದ ನಿಂತು ಒಂದು ನೃತ್ಯ ಮಾಡಿದ್ರಮ್ಮ. ನಾಟ್ಯ ವೈಭವದಲ್ಲಿ ಘನವೈಭೋಗ ಶುರುವಿಲ್ಲ ಈಗ ಅದು ಬೇಕಲ್ವೇನು? ಬೇಕು ಅಂತಲಲ್ಲ ನಾವು ಬಿಡಾರದಲ್ಲಿ ಕಲಿಯುವುದು. ನೀನು ಅಭ್ಯಾಸ ಮಾಡಿದ್ಯಾ? ನಮಗೆಂತೆಲ್ಲ ಸೊಂಟು ಸೆಕೆಗೆ ನಿದ್ದೆ ಬರುವುದಿಲ್ಲ. ಎದ್ದು ಕುಳಿತುಕೊಂಡು ಅವರು ಹೇಳುವುದು ನಾನು ನೀನು ಬಾಯ್ತಾಳ ಕಂಠಪಾಠ ಮಾಡುದು ಬೈತಾಳೆ. ಅದು ಹೀಗೆ ಇದೆಲ್ಲಿ ಯಾವ ಬಾಯ್ತಾಳವು? ಅಂದ್ರೆ ನೀನೀಗ ಅಳುವುದಕ್ಕೆ ಪುಣ್ಯ ನನಗೆ ಬರ್ತದಲ್ಲಮ್ಮ. ಯಾವುದು ಅಳು ಈಗ ಅಳುವಂತಹ ಸನ್ನಿವೇಶದ್ರು ಬೇಕಲ್ವೇನು? ಈ ಅವಸ್ಥೆಗಳನ್ನು ನೋಡಿ ಇದು ಅವಸ್ಥೆಯ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಅಲ್ಲಿ ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರ ಅಲ್ವೇನು? ಅದಕ್ಕೆ ಅಳಬಾರ್ದು ನೀನು. ಮತ್ತೆ ನಗು ನಗುತ್ತಲೇ ಹೇಳಬೇಕು. ನಾನು ಅಳಬಾರ್ದು. ನಗು ನಗುತ್ತಾ ಹೇಳಬೇಕು. ಕೂಡಲೇ ಅಲ್ಲಿಗೊಬ್ಬ ಬಂದ ನಮ್ಮ ಯಾರು? ಹಾರಾಡಿ ಹಾರಾಡಿ ಹಾರಾಡಿಯಿಂದ ಅಲ್ಲಿಗೆ ಬಂದ ರಾಮಗಾಣಿಗರು ಸತ್ತು ಹೋಗಿ ಎಷ್ಟು ವರ್ಷ ಆಯ್ತು ಶಿವನೇ. ಮತ್ತೆ ಯಾರು? ಇದು ಒಂದು ಪಕ್ಷಿ. ಎತ್ತದು ಪಕ್ಷಿ ಬಂದದ್ದು ಒಂದು ಪಕ್ಷಿ. ಯಕ್ಷಲಂತೆ ಯಕ್ಷನಂತಿ. ಅವರ ರಾಜ ಪಿಂಗಣಿಕ ಅಂತೆ. ಬಹುಶಃ ಯಕ್ಷರಾಜ ಪಿಂಗಳಾಕ್ಷಿರಬಹುದು. ಅವನೇ ಏನಂತೆ? ರಾಯರ ಹತ್ತಿರ ನಿಂತು ಹೇಳಿದ, ಏನು ನೀನು ಬಹಳ ದೊಡ್ಡ ಜನವ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ದೊಡ್ಡ ಕುಳಿತಿರ್ಪಿ ಮರ್ಯಾದೆಯಲ್ಲಿ ಹೇಳ್ತಾನೆ. ಏನು? ನೀನೇ ಇಳಿತೀಯ ಅಲ್ಲ ನಾನೊಮ್ಮೆ ಎಳಿಬೇಕ ಈಗ. ಆರಿಸ್ತೆ ನೋಡೀಗ ಪಾಪಿ. ನಾನು ಕಾಪಿ ಎರಡು ಪಿಸಾಚಿ ಕೊಟ್ಟರು ನನಗೆ ಅಮ್ಮ. ಎಂತದು? ಒಂದು ಭಾಷೆಗೆಟ್ಟ ಮತ್ತೊಂದು ಕಾಫಿ. ಅದು ಪಾಪಿ. ಅಂದರೆ ಒಳ್ಳೆಯವ. ಯಾರು? ನೀನು ಒಳ್ಳೆಯವನ? ನಾನು ಹೇಳಿದ್ರೆ ಯಾರ ನೆಗಡಿಯರ ಮೇಲೆ ಅಮ್ಮ. ಏನು? ಆ ಯಕ್ಷ ನಮ್ಮಲ್ಲಿ ಹೇಳಿಕನ್ನು ನಾನು ಹಾಗೆ ಹೇಳಿದ್ದು. ಭಾವ ಬಂದದ್ದು. ಓಹೋ, ನಿನ್ನ ಭಾವ ಬಂದದ್ದು. ಧರ್ಮಾಸುರ ಮತ್ತೆ ಯಾರು? ಮಾತಿನ ಆ ಮಾತಿನ ಭಾವನೆ. ಇದನ್ನು ಕೇಳಿ ನಮ್ಮ ರಾಯರಿಗೆ ಸಿಟ್ಟು ಬಂದು ಯಕ್ಷನ ಗೆಬ್ಬುಗಂದು ಕೊಡ್ತೇನೆ. ಏಳು ಪುಣ್ಯ ನಿನಗೆ ಈಗ ಏಳಲಿಂದ ನೀನು ಆ ಮಗು ಒಂದು ಆ ಕಡೆಗೆ ಹೋಗ್ತದೆ. ಅದರ ಪಾಡಿಗೆ ಅದು ಹೋಗಿ ನೀನೀಗ ಬಿದ್ದದೆ ಆಗಿ ಈಗ ಇವನೊಬ್ಬ ನಿಂತುಕೊಂಡ ಬರ್ತಾನೋ ಅಂತ ಒಬ್ಬರು ಕೈ ಕೊಡ್ಲಿಕ್ಕೆ ಬರುವುದಿಲ್ವಲ್ಲ. ನಿನ್ನ ಮುಖ ನೋಡಿ ಅವ ಹೆದರ್ತಾನೆ ಹೋಗಿ. ಅದೇನು ಅಷ್ಟು ವಾಸನೆ ಬರ್ತೇನೆ ನಿನ್ನ ನಾನು. ಮುಖದಲ್ಲಿ ಬಾಯಿ ಯಾವುದು ಕಣ್ಣು ಯಾವುದು ಮೂಗು ಯಾವುದು ಯಾವುದೂ ಗೊತ್ತಾಗುದಿಲ್ಲ. ಮುಖದಲ್ಲಿ ಸುಖ ಇರುವುದಮ್ಮ. ಸುಖ ಇರುವುದು ಒಳಗೆಲ್ಲವೋ ಯಾವುದ್ರಲ್ಲಿ? ಹೃದಯದ ಅಂತರಂಗದ ಮುಖ. ನಾನು ನಮ್ಮ ರಾಯರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋಗಿ ಎಡವಿ ಬಿದ್ದದ್ದು ಸಾವು. ಓಹೋ, ಇನ್ನು ಅಭಿನಯ ಇಲ್ಲಿ ಬೇಡ, ಇಲ್ಲಿ ಮಾತು ಸಾಕು. ಆಯ್ತು, ಇದನ್ನು ತಕೊಂಡು ಯಕ್ಷರೆಕ್ಕೆಯಲ್ಲಿ ಪಟ ಪಟನೆ ಬಾರಿಸಿ. ಏನು? ರೆಕ್ಕೆಯಲ್ಲಿ ಬಾರಿಸಿ ಆ ಯಕ್ಷ ನಮ್ಮವರಿಗೆ ಬಾರಿಸಿ ಬಿಟ್ಟ. ನಮ್ಮವರು ಸುಮ್ಮನಿದ್ರೇನು? ರೈಯ ಮೂರು ಸುತ್ತು ತಿರುಗಿ ದಪ್ಪನೆ ಬಿದ್ದರೆ ಕೆಳಗೆ ಬಿದ್ರ ನೀನು ಹೋಗಿ ಎಬ್ಬಿಸಬೇಕಿತ್ತು. ಬಿಡ್ತೇನೆ ನಾನು. ಯಕ್ಷ ಹಾರಾಡ್ತಾನೆ ಉದ್ದರಂಗಕ್ಕೆ ಹೋಗಿ ಒಮ್ಮೆ ಉದ್ದರಂಗಕ್ಕೆ. ಎಲ್ಲಿಗೆ? ಅದು ಎಂತ ಹೇಳ್ತಾರೆ ಸಾವು ಯುದ್ಧರಂಗಕ್ಕೆ ಹೋಗಿ ಅಷ್ಟೊತ್ತಿಗೆ ಹೇಳಿದ್ರು ಬೇಡ ಮರ ಸತ್ತು ಹೋಗಿ ನಮಗೆ ಎಷ್ಟು ಒಂದು ಚಿಕ್ಕ ನಾಳೆ ಹೋಗಿ ಒಂದಷ್ಟು ಊಟ ಕಟ್ಕೊಂಡು ಹಾಗೆ ಹೋಗಿ ಎಂತ ಸಾವು ಬೇಡ ನಾಳೆ ನೋಡು ಅಂದ್ರು. ನೀನು ಪ್ರೋತ್ಸಾಹ ಮಾಡಿ ಕಳಿಸಬೇಕಿದ್ದಲ್ಲಿಗೆ. ನಾನೆಷ್ಟೇ ಪ್ರೋತ್ಸಾಹಿಸಿದ್ರು ಎಲ್ಲಿಗೆ ಹೇಳುದಿವ್ರು ಇಷ್ಟುದ್ದ ಹೊರಗೆ ಬಿದ್ದಿದಲ್ಲ. ಯಾವ ನಾಲಿಗೆ ಹೊರಗೆ ಹಾಕಿ ಬೇರೆ ನಾಗಲಿಲ್ಲ ಬೇರೆ ನಾಗಲಿಕ್ಕೆ ರಕ್ತಕಾರಿ ನಮ್ಮ ರಾಯರು ಜೊತೆ ಹೋಗಿದ್ದಾರೆ. ಅಯ್ಯೋ ಶಿವನೇ ಶಿವನೇ ಶಿವನೇ. ಮಡಿದೆಯಲ್ಲ ಈ ಬರೆಯಲ್ಲ ಜತೆಯಗಲುವರೆ ನಲ್ಲ ಶ್ರುತಿಯೊಳು
ಮಡಿದೆಯಲ್ಲ ಶಿವನೇ 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 ಎಂತಹ ಕರುಣೆ ಕಠೋರವಾದಂತಹ ಮಾತನ್ನು ನಾನು ಕೇಳಿದೆ. ಈ ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನ ಬಾಯಿ ತೆರೆದು ನುಂಗ ಬರದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವವಾಯಿತು ಎನಗೆ. ನಮ್ಮನ್ನು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲ ನುಚ್ಚು ನೂರಾಗಿ ಹೋಯಿತು, ನುಚ್ಚು ನೂರಾಗಿ ಹೋಯಿತು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆದರೆ ಆ ಭಾಗ್ಯದ ನಾನು ವಂಚಿತಳಾದೆ. ನನಗೆ ಯಾಕೆ ನೀ ಬದುಕು? ಯಾರಿಗಾಗಿ ಬದುಕಲಿ ನಾನು? ಇಲ್ಲ ಇಲ್ಲ, ನಾನು ಬದುಕುವುದಿಲ್ಲ. ನಮ್ಮವರ ಜೊತೆಯಾಗಿ ನಾನು ಕೂಡ ಸಾಯುತ್ತೇನಂತೆ, ನಾನು ಕೂಡ ಸಾಯುತ್ತೇನೆ. ಅದು ಬಲವೇ ಸುಮ್ಮನೆ ಸತ್ತವರು ಜೀವಿಪರೆ ಸಮರ ಸಮರ್ಥನಾಗಿದ ಕರಳ ಮಹಿಷಾಸುರಗಿ ಹದನಗಳ ಸತ್ತರ ಮಧ್ಯೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿವಿಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಬರಿದಾಗಿಸಿ, ನನಗಿಂತಹ ವೈದ್ಯವಿ ದೀಕ್ಷಿತರು ಯಾರು? ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳೇ. ಎಲ್ಲ ದೇವತೆಗಳೇ, ಸಂಬಂಧದಲ್ಲಿ ನೋಡಬೇಕಂತಾದರೆ ನಾನು ನಿಮಗೆ ತಂಗಿಯಾಗಬೇಕು. ಅಂತಹ ತಂಗಿಯ ಬಾಳನೆ ನೀವು ನಾಶಗೊಳಿಸಿದ್ದೀರಿ. ಹಾಗಂತ ಹೇಳಿ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಈ ಮಾಲಿನಿ. ನಿಮಗೊಂದು ಗತಿಯನ್ನು ಕಾಣಿಸಲೇಬೇಕು. ಹಾಗಾದ್ರೆ ನನಗೆ ಬಂದಿರುವಂತಹ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗಿನ್ನು ಯಾರಿದ್ದಾರೆ? ಯಾರು ಯಾಕೆ ಬೇಕು? ನನಗಿದ್ದನೇ ಮಗ ಮಹೇಶ, ಅವನೊಬ್ಬನೇ ಸಾಕು. ಅವನನ್ನೇ ಕರೆಸಿ ಸಮಸ್ತ ವಿಚಾರಣೆ ಬಿತ್ತರಿಸಿ ನಿಮಗೊಂದು ಗದ್ಯರು ಕಾಣಿಸಿದಿರಂತೆ. ತಡ ಮಾಡುವ ಸರಿಯಲ್ಲ. ಈ ಕೂಡಲೇ ಮಗನಾದಂತಹ ಮಹಿಷಾಕಿನನ್ನು ಕೂಗಿ ಕರೆಯುತ್ತಿರಂತೆ. ಮಗನೇ ಮಹೇಶ, ಬಾ ಕಂದ. ಮಗನೇ ಮಹೇಶ, ಬಾ ಕುಮಾರ. ಮಗನೇ ಮಹೇಶ, ಬಾ.
ಮಾತೆ ತಾಯೇ ಶುಭವಾಗಲಿ ಮಗ. ಅಮ್ಮ ಮಗನೇ ಮಹಿಷ, ಈ ಧ್ವನಿ ದೂರದಲ್ಲಿ ಆಟವಾಡುತ್ತಿದ್ದಂತಹ ನನಗೆ ಕೇಳಿಸಿತು. ತಾಯಿಯ ಕರೆಗೆ ಹೋಗೊಟ್ಟು ಮರು ಮಾತನಾಡುದ ಇಲ್ಲಿಗೆ ಬಂದೆ. ಸುರಿಯುತ್ತಿರುವಂತಹ ಕರುಣೆಯು, ಬರಿದಾದಂತಹ ಹಣ, ಅನಾಥವಾಗಿ ಬಿದ್ದಿವೆ ಚಿನ್ನಾಭರಣಗಳು. ಇಷ್ಟರವರೆಗೆ ನಿನ್ನನ್ನು ಈ ಸ್ಥಿತಿಯಲ್ಲಿ ನಾನು ಕಂಡುಬರಲ್ಲ. ಏನಾಯಿತು ತಾಯ ನಿನಗೆ? ಕಷ್ಟವೇ ಅಸುರ ಕುಲ ಮಾತೆಯಾದಂತಹ ನನಗೂ ಕಷ್ಟ ಬಂದಿದೆ. ಯಾರಮ್ಮ ಅಂತಹ ಕಷ್ಟವನ್ನು ಕೊಡುತ್ತಿರುವವರು? ಹರಿಯ ಶಂಕರನಾಥರ ಶೇಷ ಪದ್ಮವನ ಅನಿಮಿಷರು ನರರು ಮೃಗರು. ನಿನಗಿಂತಹ ಕಷ್ಟವನ್ನು ಕೊಟ್ಟವರು ಯಾರೆಂದು ಹೇಳಿದರೆ ಸಾಕು. ದುರಸಮರ್ಥನಾಗಿರುವಂತಹ ನನ್ನ ಮಗ ಮಹಿಷ ಯಾರನ್ನು ಬಿಡಲಾರ. ಯಾರಿಂದ ಕಷ್ಟ ಮುದ್ದೋ ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಸೆ ಕಂದ ಕಂದ ಮೊನ್ನೆ ಬೆರಸೆ ಕೇಳಿಸದೆ ಇತ್ತೀಚೆ ಅದನ್ನ ತಂದನಿಗೆ ತಂದೆ. ಆದರೆ ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ಬಿತ್ತರಿಸಲಿ? ಏನು ನಿನಗೆ ಕಷ್ಟ? ಇದು ನಿನಗೂ ತಿಳಿದಂತಹ ವಿಚಾರ. ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇಡಿನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ಸುರದಲ್ಲಿ ಸುರಪ ಮುಖ್ಯರೆಲ್ಲ ಸೋಲಿಸಿ ಅಲ್ಲಿಯ ಸುರ ಗದ್ದುಗೆ ಏರಿಕೊಂಡರಷ್ಟೇ. ನನ್ನಯ್ಯ ಸುರರನ್ನು ಸೋಲಿಸಿ ತ್ರಿವಿಷ್ಟಪವನ್ನು ಡರಿದರು. ನಿನ್ನ ಸ್ಥಾನಮಾನ ಹಿರಿದು 3 ಲಾಖದ ಸಾಮ್ರಾಜ್ಯ ಯಾಕೆ ಹೊತ್ತಿರುವುದು ಹೇಳು. ನಮ್ಮ ಪಾಲಿಗೆ ಆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಯಾರು ಕಸಿದುಕೊಂಡರು? ಸೋತಂತಹ ಸುಮ್ಮನಸುರ ಸುಮ್ಮನಿರ್ಲಿಲ್ಲ ಮಗ. ಮೋಸದಿಂದ ನಿನ್ನ ತಂದನ್ನ ಕೊಲ್ಲಿಸಿದ ಮಗನೇ.
ರೀತಿ ಕಾಣಿಸಲೇಬೇಕು. ಕಾಣಿಸಲೇಬೇಕು. ನಿನ್ನ ಮಗನಿಗೆ ಅಜ್ಜ ಇಟ್ಟುಕೊಳ್ಳೋ ಹಿಡ್ದೆ ಹೌದಾದರೆ ದೇವತೆಗಳ ವಿಳಾಸ ಇಲ್ಲ ಅಂತ ಮಾಡುತ್ತೇನೆ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ತಂದೆಯನ್ನು ಕೊಂದವನ ಯಕ್ಷರ ಗಿಕ್ಷರ ಲಕ್ಷಗಾತರನು ಮುಕ್ಕಣ್ಣನೇ ಸಮರಕ್ಕಿದಿರಾದರೂ ಅವನನ್ನು ಕೈಲಾಸಿ ಎಂದು ಎಳೆದು ಹಾಕಿ ಅವನ ಕೈಯಲ್ಲಿರುವಂತಹ ತ್ರಿಶೂಲದಿಂದ ಅವನ ಹಣಗಳಿಗೆ ಚುಚ್ಚದೇ ಇದ್ದರೆ ನಾನು ನಿನ್ನ ಮಗನಲ್ಲ. ತನಯ ನಾಡಿದ ನುಡಿಗೆ ಮಾಲನಿ ಮನದಿ ಹರುಷವನಾತು ನುಡಿದಳು ಅನಿಮಿಷರ ಗೆಲಬಹುದು ಸಮರದೆ ನಿನಗೆ ಘನವಲ್ಲ ವನಜನ ಬರುವ ಕೃತಕದೆಗೆ ಅನವರತ ಸುಮನಸರ ಪಕ್ಷದಿಗೆ ನಿನಗೆ ಬೇಡುವೆನುಂದು ವಿಧೆಯಲಿ ಪಡೆದು ವರಗಳನೆ ಕಂದ ನೀ ಆಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನನ್ನ ಅಮ್ಮ ನಗುತ್ತಾ ಇರಬೇಕು. ಹುಟ್ಟಿದರೆ ನಿನ್ನಂತಹ ಮಗ ಹುಟ್ಟಬೇಕು ಮಗನೇ. ನನ್ನ ತಾಯ್ತನೆಯಲ್ಲಿಗೆ ಸಾರ್ಥಕವಾಯಿತು. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ದುರದಲ್ಲಿ ಅನಿಮಿಷನ ಪುರವನ್ನು ನೀನು ಆಳುತ್ತೀನಂತಹ ದೃಢ ವಿಶ್ವಾಸ ಈ ನಿನ್ನ ತಾಯಿಯೊಂದಿಗೆ ಉಂಟು ಮಗನೇ. ಆದರೆ ಒಂದು ಸದಾ ಸುಮನಸರ ಪಕ್ಷ ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಶ್ರೀಹರಿ. ಮಹಿಷನೆದುರಿಗೆ ಹರಿ ಬಂದಾನೆ. ಹರಿನಾರಾಯಣ ಬಂದೇ ಬರುತ್ತಾನೆ. ಮಹಿಷನಿರುವಾಗಲೂ ಹರಿನಾರಾಯಣ ಬಂದಾನೆ. ಹೌದು ಮಗ. ಬರಬಹುದಾದಂತಹ ಹರಿಯ ಉತ್ತರ ಮಹಿಷ ತಿಳುಕು ಸಾಧ್ಯವಿಲ್ಲ ಮಗ. ಯಾಕಿಲ್ಲ? ಕೇವಲ ದೇಹ ಬಲದಿದ್ದರೆ ಸಾಲದು. ಮತ್ತೆ? ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕು ಅಂತಾದ್ರೆ ಅದಕ್ಕೊಂದು ಮಾರ್ಗ ಉಂಟು. ನೇರವಾಗಿ ನೀನು ಕಾಡಿಗೆ ಹೋಗಬೇಕು. ಹೊರಟೆ ಎಲ್ಲಿಗೆ ಮಗ? ಕಾಡಿಗೆ. ನೀನು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಮಗ ಕಾಡಿಗೆ ಹೋಗಿ ತಪಸ್ಸಿನ ಮೂಲಕ ಬ್ರಹ್ಮದೇವನನ್ನು ಮೆಚ್ಚಿಸಿ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಬಳಿಕ ನೀನು ಲೋಕಕ್ಕೆ ಹೋಗಬೇಕು. ದೇವತೆಗಳ ಒಂದು ಗತಿಯನ್ನು ನೀನು ಕಾಣಿಸಬೇಕು ಮಗ. ನಿನ್ನ ಕನಸು ಮಹಿಷ, ನಿನ್ನ ರಕ್ತ ಮಾಂಸ ಮಹಿಷ. ತಂದೆ ತಾಯಿ ಗುರು ಎಲ್ಲವೂ ನೀನು ಎಂದ ಮೇಲೆ ತಾಯಿಯ ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡ್ತೇನೆ. ಮಗನೇ ಹೋಗುವಂತಹ ಮೊದಲು ಇದು ನಮ್ಮ ಶೋಳಿತಾಪುರದ ಪರಂಪರೆ ಕಟ್ಕೊಂಡು ಇಡುತ್ತಾ ಇದ್ದೇನೆ. ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನೇ. ಹೋಗಿ ಮಾತೆಗೆ ಮಣಿದು ವಿದ್ಯಾದ ಮಹಿಷನು
ಶೋಣಿತಾಪುರದಲ್ಲಿದ್ದವರು ನಾವು ಸ್ವರ್ಗವನ್ನು ಪಡೆಯಬೇಕೆಂಬಂತ ಉದ್ದೇಶದಿಂದ ಏರಿದೆವು ಸ್ವರ್ಗ. ಸ್ವರ್ಗ ನಮ್ಮ ಪಾಲಾಯ್ತು. ಆದರೆ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಯಾಕೆ ಯಾಕೆ ಸುರಪಾಲ ನೇರವಾಗಿ ದೂರನಿಟ್ಟದ್ದು ಯಾರ ಬಳಿಯಲ್ಲಿ? ಹೊರೆಯ ಬಳಿಯಲ್ಲಿ. ಬರಲಿಲ್ಲ. ಬದಲಾಗಿ ಚಕ್ರವನ್ನು ಕಲಿಸಿಕೊಟ್ಟ. ಚಕ್ರದ ಆಘಾತದಿಂದ ಒಬ್ಬೊಬ್ಬರು ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಬದುಕುತ್ತಿದ್ದೇವೆ. ನಾವಿನ್ನು ಹೀಗೆ ತಿರುಗಾಟ ಮಾಡುವುದೇ? ಮಿತ್ರ, ನನಗೊಂದು ಶುಭವಾರ್ತೆ ಕೇಳಿ ಬಂದಿದೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಕಟ್ಟಾಳು ಮಹಿಷಕ್ಕೆ ಹುಟ್ಟಿದ್ದಾನಂತೆ. ವಿಶೇಷತೆ ಹುಟ್ಟಿದ್ದು ಮಾತ್ರವಲ್ಲದೆ ಬ್ರಹ್ಮನಿಂದ ಬೇಕಾದಂತ ವರಗಳನ್ನು ಪಡೆದು ಅತುಲ ವಿಕ್ರಮಿಯಾಗಿ ಮೆರೆಯುತ್ತಿದ್ದಾನೆ. ಹಾಗಾಗಿ ಈ ಕಾಲಕ್ಕೆ ನಮಗೆ ಸಮರ್ಥ ನಾಯಕ ಅವನೇ. ಇನ್ನು ತಡಮಾಡುವುದು ಸರಿಯಲ್ಲ. ನೇರವಾಗಿ ಕ್ಷೇತ್ರವನ್ನು ಸೇರಿಕೊಂಡಂತಹ ನಾನು ನಿಂದೊಂಟಿ ಕಾಲಲ್ಯ ಜನನ್ನು ಧ್ಯಾನಿಸಿದೆ. ಒಲಿಸುವಂತಹ ಬ್ರಹ್ಮದೇವರಲ್ಲಿ ಯೋನಿಜರಿಂದ ಮರಣಬಾರದಿರಲಿ, ತ್ರೈಮೂರ್ತಿಗಳಿಂದ ಸಾವಿಲ್ಲದಿರಲಿ, ಹೀಗೆ ವರವನ್ನು ಪಡೆದಿದ್ದೇನೆ. ಯಾರೋ ಕಾಯ್ತಾ ಇದ್ದಾರಂತ ಒಳಗೆ ಅಡರಿಸೆ ಪೀಠಮೋ ಬಿಡದು ಪಳಚರಿಸುತ್ತ ನುಡಿದಲು ಎಂಬುದು ಭಯವಾಗುತ್ತದೆ. ಭಯ ಭಯ ಯಾರು ಹೆದರಬೇಕಾಗಿಲ್ಲ. ಹತ್ತಿರ ಬನ್ನಿ. ಇನ್ನು ಹತ್ತಿರ. ಅಯ್ಯೋ, ನಡೆತಂದ ದೈತ್ಯರಗಡನವನ್ನು ವೀಕ್ಷಿಸಿದೆ. ನಾನೇ ಆಸನದಿಂದದ್ದೆ. ಆಸನವನ್ನು ನಿಮಗೆ ನೀಡಿದೆ. ಬಿಡದ ಸತ್ಕಾರವನ್ನು ಮಾಡಿದ್ದೇನೆ. ಚೋಟಿಗವೇ ಶರೀರದಲ್ಲಿ ಅಂಗಹೀನತೆ ಎದ್ದು ಕಾಣುತ್ತಾ ಇದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ? ನುಡಿಯಿರಿ ನೀವು ಯಾರು? ಎಲ್ಲರಿಗೂ ಶುಭವಾಗಲಿ. ನಾವ್ಯಾರು ಅನ್ಯರಲ್ಲ. ಯಾರು ನೀವು? ಈ ಹಿಂದೆ ಇದೇ ಶೋಣಿತಾಪುರದಲ್ಲಿ ಊರು ಬಿಟ್ಟು ಹೋದದಿಲ್ಲಿಗೆ? ಊರು ಬಿಡುವುದಕ್ಕೆ ಕಾರಣ ಉಂಟು. ನಾನೇ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಮುಂದೆ ಹಿಂದೆ ಮುಂದೆ ಎಲ್ಲ ನಮ್ಮವರೇ. ಇವರನ್ನೆಲ್ಲ ಸೇರಿಸಿಕೊಂಡು ಬರುವುದಕ್ಕೆ ಬಲವಾದ ಕಾರಣ ಏನು? ಈ ಹಿಂದೆ ಸ್ವರ್ಗವನ್ನು ಪಡೆಯಬೇಕೆಂಬಂತ ಉದ್ದೇಶದಿಂದ ಯಾರಿದೆವು ಸ್ವರ್ಗ. ಸ್ವರ್ಗ ನಮ್ಮ ಪಾಲಾಯಿತು. ಅದು ಉಳಿಸಿಕೊಳ್ಳುವ ಭಾಗ್ಯ ನಮಗಿರಲಿಲ್ಲ. ಯಾಕೆಂದ್ರೆ ಸುರಪಾಲ ದೂರ ನೆಟ್ಟ. ಯಾರ ಬಲಿ? ಹರಿಯ ಬಲಿ. ಅವ ಬರಲಿಲ್ಲ. ಬದಲಾಗಿ ಚಕ್ರವನ್ನು ಕಲಿಸಿಕೊಟ್ಟ. ಚಕ್ರದ ಆಘಾತದಿಂದ ನಂದು ಕೈ ಹೋಯ್ತು, ಅವನು ಕಾಲು ಹೋಯ್ತು. ಅವನಿಗೆ ಸ್ವಲ್ಪ ತಲೆ ಸರಿ. ಒಬ್ಬೊಬ್ಬರಿಗೆ ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಬದುಕುವ ಪರಿಸ್ಥಿತಿ ನಮ್ಮದಾಯ್ತಯ್ಯ. ಅದೇ ಸಾಧಿಸಬೇಕೆಂದು ಕಾಯ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಒಂದು ಸುದ್ದಿ ಕೇಳಿಸಿತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುತನಾಗಿ ಕಟ್ಟಾಳು ಮಹಿಷಾಕ್ಕೆ ಹುಟ್ಟಿದ್ದು ಮಾತ್ರವಲ್ಲದೆ ಘೋರವಾದ ಕಾನನವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಬಲಗಳನ್ನು ಪಡೆದು ಸಮರ್ಥನಾಗಿ ಮೆರೆಯುತ್ತಿದ್ದಾನೆ ಎಂಬುದಾಗಿ. ಹಾಗಾಗಿ ಆಸರೆಯನ್ನು ಬೇಡುತ್ತಾ ಬಂದಿದ್ದೇವಯ್ಯ. ಅಯ್ಯ ಮಹಿಷಾಕ್ಯ, ಆ ದೇವತೆಗಳಿಂದ ನಮಗೆ ಮಾತ್ರ ಅನ್ಯವಾದದ್ದಲ್ಲ, ನಿನಗೂ ಆಗಿದೆ. ಕೊಲ್ಲಿಸಿದ್ದು
ಕುಂದಂತಹ ಸೇಡು ನನ್ನಲ್ಲಿಯೂ ಇದೆ. ಪ್ರತೀಕಾರ ನೆರಗಿಸುವುದಕ್ಕಾಗಿ ಈಗಲೇ ಹೊರಡಬೇಕು. ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರನ್ನು ಕೇಳಿ ಅಮರೇ ಕೇಳಬಲ್ಲೆವು ನಾನೇ ಸರಿ ಕೊಟ್ಟಂತ ವಿಚಾರ ಅನೇಕವಿದೆ. ಯಾರದು ಯಾರದು ನಾನು ದ್ವಾರದಲ್ಲಿ ಕಾವಲಿ ಮಾರುವುದು. ಎಂತದು? ಕಾವಲಿ ಕಾವಲು ಮಾಡುವುದು. ಎಂದಿನಂತೆ ಅಲ್ಲೇ ಇದ್ದೆ. ನಮ್ಮ ದ್ವಾರದಲ್ಲಿ ವಿಶೇಷ ನಡೆಯಿತು. ಎಂತದು ವಿಶೇಷ? ಸೇಮೆದಡ್ಡೆ ಎಂತದು? ಸೇಮೆದಡ್ಡೆ ಸೇನಾಪಡೆ ಬಂತು. ಎಲ್ಲಿಯವರಂತ ಸರಿಯಾಗಿ ವಿಚಾರಿಸಿದೆ. ಅವರು ಇಲ್ಲಿಯವರಲ್ಲ, ಕೆಳಗಿನವರು, ಶೋನಿತಾಪುರದವರು, ಭೂಲೋಕದವರು. ಹೆಸರು ಮಹಿಷಾಕಿ ಅಂತ. ಓಹೋ, ಒಬ್ಬನೇ ಬಂದದ್ದಲ್ಲ, ಮತ್ತೆ ಜೊತೆಯಲ್ಲಿ ಸೈನ್ಯವನ್ನು ಜೊತೆಗೂಡಿಕೊಂಡು ಬಂದಿದ್ದಾನೆ. ಓಹೋ. ಹನ್ನೊಂದು ದಿನ ಬಂದಿದ್ರಲ್ಲ ಶಂಕ, ದುರ್ಗ, ಬಿಡಲ, ಚಾಮರ, ಶಿಕ್ಷಣ ಮುಂತಾದವರೆಲ್ಲ. ಶಂಕದುರ್ಗಾದ್ಯರು ಪುನರಪಿ ಬಂದಿದ್ದಾರೆ. ಯಾಕೆ ಬಂದಿರಂತ ಕೇಳಿದೆ. ಹಾ. ಅವಯಲ್ಲಿ ನಿನ್ನ ಅಪ್ಪ ಬರ್ಲಿ ಟಾಪಿ ಕೊಡ್ಲಿ ನನ್ಗೆ ಅಂತ ನನ್ನನ್ನು ಕುಳಿತುಕೊಳ್ಳುವುದು ಪೀಠವನ್ನು ಬಯಸಿ ಬಂದದ್ದು. ಅದು ಬಂದದ್ದು. ಅಷ್ಟು ಕೇಳುವಾಗ ನೀನು ಅವರನ್ನು ಸುಮ್ಮನೆ ನನಗೆ ಸಿಟ್ಟು ಬಂದದ್ದಲ್ಲ. ಅವರು ಕೊಟ್ಟಿಗೆ ಪ್ರಾರಂಭಿಸಿದ್ರು, ಬಿಡ್ಲೇ ಇಲ್ಲ. ನಾನು ಕೊಟ್ಟದ್ದು. ಅವರೆಂತದ್ದು ಕೊಟ್ಟ? ಅವರು ಕೊಟ್ಟದ್ದು ಪೆಟ್ಟು. ಮತ್ತೆ ನೀನು ಕೊಟ್ಟದ್ದು? ಅಪ್ಪೆ. ಭಾಷೆ ಹೊರಡ
ಪ್ರಮುಖವಾದ ಕಾರಣ ಉಂಟು. ಏನು ಕಾರಣ? ಮಹಿಷನೆಂಬಗಳನ್ನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಗಲೋಕಕ್ಕೆ ದಾಳಿ ಮಾಡಿದ್ದಾನೆ. ಹೌದೇ? ಒಂದವನಿಗೆ ನಮ್ಮ ಪರಾಕ್ರಮ ಏನು ಎಂಬುದನ್ನು ತೋರಿಸಿಕೊಡಬೇಕಲ್ಲ. ಅದಕ್ಕಾಗಿ ನಿಮ್ಮ ನಿಮ್ಮ ಶಕ್ತಾಯುಧಗಳನ್ನು ಹಿಡಿಯಿರಿ. ಹಿಡಿದು ನಿಮ್ಮ ವಾಹನವನ್ನು ಏರಿ. ಏರಿ.
ನನ್ನಪ್ಪನನ್ನು ನೀನು ಕೊಂದೆ, ಆದ್ದರಿಂದಲೇ ಬಂದೆ. ಕಾಳಗದಲ್ಲಿ ಜಯಿಸುವುದು ಸಾಧ್ಯ ಇಲ್ಲ. ನಾಕವನ್ನು ಬಿಡು, ತೊಲಗು ಹಿಂದೆ. ಮೂರ್ತಿಗಳ ಅನುಗ್ರಹದಿಂದ ಪಡೆದ ಈ ನಾಕವನ್ನು ನಿನಗೆ ಬಿಟ್ಟುಕೊಡಬೇಕು. ನಾಗದಾಸೆಯಿಂದ ಬಂದಂತಹ ನಿನ್ನ ತಂದೆಯನ್ನು ಕೊಂದು ಯಮನಾಲಯ ಕಟ್ಟಿದ್ದೇನೆ. ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ, ಬಾ. ಲೋಕತ್ರಯಗಳಿಗೆ ಇನ್ನು ಮುಂದೆ ಮಹಿಷಾನೆಯ ಅಧಿಕಾರಿ. ಎಲ್ಲರೂ ನಾನಂದಂತೆಯೇ ಕೇಳತಕ್ಕದ್ದು. ಸೂರ್ಯಚಂದ್ರನಾದರೂ ಆಜ್ಞೆ ವಿನಃ ಸಂಚರಿಸುವ ಹಾಗಿಲ್ಲ. ಮೀರಿ ನಡೆದರೆ ನಿಮಗೇನಾಗಬೇಕು? ನನ್ನ ಜೊತೆಯಲ್ಲಿ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ಪ್ರಭಾ ಸುಬ್ರಾಯ ಬಲ್ಯಾಯರು ಕಾವು. ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಸವಣೂರು ತುಳಸೀಪುರಂ ಎಂಬಲ್ಲಿ ನವಗ್ರಹ ಮಹಾತ್ಮೆ ಎಂಬ ಕಥಾಭಾಗವನ್ನು ಅಡಿ ತೋರಿಸಿದ್ದೇವೆ. ಅಲ್ಲದೆ ತಾರೀಕು 29/3/25ರಂದು ಕಾವು ಬರಕೆರೆ ಮನೆಯ ವಠಾರದಲ್ಲಿ ಶ್ರೀ ದ್ವಿತೀಯಮ್ಮ ಮತ್ತು ಮನೆಯವರ ಬಾಪ್ತು ಶ್ರೀದೇವಿ ಲಲಿತೋಪಾಖ್ಯಾನ ಎಂಬ ಕಥಾಭಾಗವನ್ನು ಅಡಿ ತೋರಿಸಿದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಅದೇ ದಿನ ಸಂಜೆ 5 ಗಂಟೆಗೆ ಸರಿಯಾಗಿ ಯಕ್ಷಗಾನ ಕಲಾ ಪೋಷಕರಿಗೆ ಮತ್ತು ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವೂ ಜರುಗಲಿಕ್ಕಿದೆ. ಹೀಗೆ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಅವಧರಿಸೋಳಿ ಕಮಲ ಸಂಗಾತ ದುರುಳೆಲ್ಲ ಒರೆಯುವುದೇನೋ ಧರೆಯದು ಹೊರವಾಳು ಹರನೋರದಲ್ಲ ಪೊರೆಯಬೇಕಲೆ ಬಾಗಿನಾಥ ಅವಧರಿದು ಎಲ್ಲರಿಗೂ ಶುಭವಾಗಲಿ. ಮುಕ್ಕೋಟಿ ದೇವತೆಗಳು ನೇರವಾಗಿ ಸತ್ಯಲೋಕಕ್ಕೆ ಬಂದಿದ್ದೀರಿ. ಮುಖದಲ್ಲಿ ದುಗುಡ ಎಂದು ಕಾಣುತ್ತಾ ಉಂಟು.
ಯಾರಿಂದ ಬಂತು ಕಷ್ಟ ನಿರ್ಭೀತಿಯಿಂದಾಗಿ ತಿಳಿಸಿ. ದೇವೋ, ಆ. ನಿಮ್ಮಿಂದ ವರವನ್ನು ಪಡೆದಂತಹ ಮೈಸೂರು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ನಾಗಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ ದೇವ. ಹೌದೇ? ಆದ್ದರಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ. ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಮೈಸೂರು ಪಾಲಿಗೆ ಕಷ್ಟ ಬಂತು, ಬೇಸರಾಗಬೇಡಿ. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು, ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೂ ಶಕ್ತನು ಪಡಿದ್ದಾನೆ. ಅವನೇ ವೈಕುಂಠಾಧಿಪತಿ ಆದಂತಹ ಮಾಧವ. ನಮ್ಮ ಕಷ್ಟವನ್ನು ಅವನೇ ಬಿತ್ತರಿಸಿಕೊಂಡಂತಾದ್ರೆ ಏನಾದರೂ ದಾರಿ ತೋರಿಸಿಕೊಟ್ಟನು ನೇರವಾಗಿ ಬರೆತೊಗೆ ನಾದ್ರಿಯ ಬಳಿಯೊಳಗೆ ರಾಗೆ ಮೊರಗರ ನಡೆತರಲೋ ಚರಣಕ್ಕೆ ಬಂದಿಸೈ ಹರಿಹರರೊಂದಾಗಿ ಧೂಳನ ಹದನದೋ ಹರಿ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರಗಳು. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ? ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಸರಿ. ಆತನ ವಧೆಯಾಗಬೇಕಿತ್ತು. ಹೇಗೆ ಕೊಲ್ಲುವುದು? ಹೀಗೆ ಯೋಚಿಸುವುದಲ್ಲ, ಮತ್ತೆ? ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸು. ಆಗಲಿ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗೆ ಕಳನ ವಧಿಸುವ ಯತ್ನವಯೋ ಇತ್ತ ನಳಿನ ಭವೈ ಸುರರ ಬಡಗಂಡು ನಡೆತಂದರೋ ವೈಕಂಠನವು ಕಾಣದಿರಲೋರೋ ವೈಕುಂಠಕ್ಕೆ ಬಂದ್ರೆ ಹರಿಕಾಜು ಎಲ್ಲವಲ್ಲ. ಬಳಿಕ ಕೈಲಾಸ ಕೈ ತರಲ ಪುರಕರನ ನಿಲಯದೊಳಗೆ ಕೈಲಾಸಕ್ಕೆ ಬಂದ್ರೆ ಹರಣವು ಕಾಣುವುದಿಲ್ಲ. ಕಳವಳಿದೆ ಬಳಿಕವರು ತಿಳುಗಿದ ಶರೀರ ನುಡಿ ಹರಿ ಹರರು ತೊಕೆತಾದ್ರೆ ಒಳಗಿರ್ಪ ಅದನವನು ಸುರವತಿ, ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುವುದಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರಣೋ ಕಾಣುವುದಿಲ್ಲ. ಇವರ ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರುಡಿ ಆಗುತ್ತಾ ಇದೆ. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯೇರಿ ದುಷ್ಟ ಮಹಿಷನನ್ನು ನಿಗ್ರಹಿಸುವುದು ಹೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವಿರತ್ತ ಕಡೆಗೆ ಸಾಕು. ಹರಿಹರ ಪದಕೆರಗೆ ಸಕಲರು ದುರುಳ ಮಗನ ಉಪಟಳವೇ ಪರಗರಿ ಮುನಿಗೆ ಮರಿವೆ ಪೊರೆವುದೆನಲೋ ಎಲ್ಲರೂ ಎದ್ದೇಳಿ. ಏನು ಈ ಕಡೆಗೆ? ಮುಕ್ಕೋಟಿ ದೇವತೆಗಳನ್ನು ಕೂಡಿಕೊಂಡು ನೀವಿದ್ದನಿಗೆ ಬಹುದಕ್ಕೆ ಬಲವಾದ ಕಾರಣವುಂಟು. ನನ್ನೆಂದರೆ ವರವನ್ನು ಸಂಪಾದನೆ ಮಾಡಿಕೊಂಡಂತಹ ಮಹಿಷದಾನವ 3 ಲೋಕದಲ್ಲಿ ಕೊಪ್ಪಿಕೊಳ್ಳುತ್ತಾ ಇದ್ದಾನೆ. ಸಾಧು ಸತ್ಯರಾದ ದೇವತೆಗಳನ್ನು ತೆಗೆಸಿ ಸುರ ಗದ್ದಿಗೆಯನ್ನೇ ಸ್ವಾಧೀನಪಡಿಸಿಕೊಂಡಿದ್ದಾನೆ. ಸರಿ. ಪಂಚ ಮಹಾಪಾದಕಿಯಾಗಿ ಮೆರೆಯುತ್ತಿರುವಂತಹ ಮಹಿಷನ ನಿಗ್ರಹ. ಲೋಕಗಂಟಕರಾಗಿ ಬೆರೆತಿದ್ದಾನೆ. ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದುರುಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕ್ಕಿಡುತ್ತೇನೆ. ದುಷ್ಟ ಮಹಿಷನ ನಿಗ್ರಹಕ್ಕಾಗಿ ಅಡಕವಾಗಿರುವಂತಹ ಬ್ರಹ್ಮತೇಜಸ್ಸನ್ನೇ ಹೊರಕ್ಕೆಳೆದಿದ್ದೇನೆ. ದಿಕ್ಪಾಲಕರೇ, ಆ ಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆಗೋಣ. ಮೂರು ಮೂರುಗಳ ಮುಖದಿಂದ ಮುರದಿಗ ತೇಜ ಯಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ಆಮೇಲೆ ಕಾರ್ಯಾಕೃತಿ ತೊಡರು ಧರೆಗಳೇ ಸುರರು ಜಯ ಜಯ ಬೆನ್ನುತ್ತ ನುಡಿಗೈದರು
ನೀನು ನಮ್ಮನೋ ಕರುಣರಿ ಮಾತೆ ಭಾವಶುದ್ಧಿಯೋಳು ಪದವ ಮರಗೊಂಡು ಕರುಣಿಸೋ ಅಭಯವಾ ದೇವಿ ಕರಿತಿ ಜಯ ಜಯ ಸರ್ವಶಕ್ತಿ ಸಮನ್ವಿತೆ ವಯೋವ್ಯಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ. ತಾಳೆ ಧೈರ್ಯ ಮುಖ್ಯರೋ ಹೇಳಬಾರದೆ ಬಣ್ಣ ಕಷ್ಟವ ಕೇಳಿಕೊಂಬೆಯ ಬ್ರಹ್ಮ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿರಿ ಎದ್ದೇಳಿರಿ ಧೈರ್ಯಸ್ಥರಾಗಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೀರಿ. ಆ ಶಕ್ತಿಯೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಮರೆಯನ್ನಾಲಿಸಿ ಪ್ರತ್ಯಕ್ಷಳಾದೆಯ ತಾಯಿ, ನಿನ್ನೀ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿ
ಸಂತೋಷವಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಕಾರಣ ಬೇರೇನೂ ಅಲ್ಲ. ಮಾಲಿನಿ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೆವು. ಮಕ್ಕಳೇ, ಮಾಲಿನಿಯ ಜಾತನಾದಂತಹ ಮಹಿಷಾಕ್ಯನು ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ಪ್ರಾಣಕಣದಲ್ಲಿ ಸಂಹರಿಸಿ ನಿಮಗೆಲ್ಲರಿಗೂ ಸೌಖ್ಯ ಮೇಳಾಗುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಸಕಲರು ಮನೆಯಲಾರೆ. ಜಯ 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 ಜಯವೆಂದು ಸಕಲರು ಮನೆಯಲಾಗಲೇ. ವಿಶ್ವಕರ್ಮನೋ ಘನತರದೆ ಶೋಭಿಸುವ ಭೂಷಣ ವಸನ ವರ್ಪಿಸಲು. ಜಯ 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 ಕಷ್ಟವನ್ನು ಅರಿತಂತಹ ಜಗನ್ಮಾತೆ ಖಳರನ್ನು ವಧಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿದ್ಯುಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು ನಮ್ಮೆಲ್ಲರ ಶಕ್ತಿಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ. ಕರದ ಚಕ್ರಭ ತ್ರಿನಯನ ತ್ರಿಶೂಲ ಮನಸಗ ಕನಕ ಗರ್ಭನೋ ಬ್ರಹ್ಮದಂಡವ ನಿಂತೋ ಪದ ಕೆರಗೆ ವಿನಯ ಬಿಂಬಲಿ ಸುರಭ ಕುಲಿಸವ ಧರ್ಮ 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 ಧರ್ಮ
ಮಣಿದು ಮಾತೆಯ ಚರಣ ಕರ್ಪಿಸಿ ನುತಿಸಿದರು ಭಯತೆ ಜಯ 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 ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯಚಂದ್ರ ನಯನಳಾಗಿ ತಾರಾ ಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿ ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ಒದಗಿ ಬರ್ತೇನೆಂದಾಡಿದ್ದಾನಲ್ಲ. ಶಂಖಧ್ವನಿಯನ್ನು ಮಾಡಿ ಸಂಶನಾದ ಕೂಡ ಮಹೇಶನ ಬದುಕಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಜಯ ಜಯ
ದುರ್ಯೋಧನ ತಿರುಚಾಟ ಕೆಂಡದ ಮಳೆ ಶಂಕದುರ್ಗಾಚಾರ್ಯರು ಬಂದು ಒಬ್ಬಳಾಗಿ ಹೆಣ್ಣು ಮುಂದುವರಿತಾಳಂತಾದ್ರೆ ಅವಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು. ಪ್ರಪ್ರಭಾಷ ಮಾಡಿರುವ ನೀನು ಶಂಕದುರ್ಗಾಚಾರ್ಯರನ್ನು ವಧಿಸಿದೆ, ನನ್ನ ವಿರುದ್ಧ ಸಮರ ಸಾರಿದೆ. ಯಾರು ನೀನು, ಯಾಕೆ ಬಂದೆ? ನನಗೂ ಹಗೆತನ ಯಾರು? ದಿಟ್ಟಾದನದೇ ತರಕರಿತ ಗುಟ್ಟ ವಶಪಡಿಸಿ ಸುರರನ್ನು ದೆಸೆಗಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದೆ. ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕುಟ್ಟಿ ಕೆಡಹಿ ಸುರರ ಪೊರೆಯ ಬಂದವನು ನೀನು ದೇವತೆಗಳ ಕೈಯಾಗಿ ಬಂದಿರುವೆ, ನೀನು ದೇವತೆಗಳ ಆಯುಧವಾಗಿ ಬಂದಿರುವೆ. ಆದರೆ ಮಹಿಷನ ಬಗ್ಗೆ ಗೊತ್ತಿಲ್ಲ ಎನ್ನುವುದು ಸ್ಪಷ್ಟ. ಸರಿಯಾದ ನನಗೆ 3 ಲೋಕದಲ್ಲಿ ಧ್ರುವ ವಿಷಯದಿ ಹರಿಹರ ಬ್ರಹ್ಮರನ್ನು ಮಲಗಿಸಿದ ನನಗೆ ನೀನು ಯಾವ ಲೆಕ್ಕ ಹೇಳು? ಶೋಣಿತ ಪಟ್ಟಣದ ಮಣ್ಣಿಗೆ ಕಲಿತ ತಪ್ಪಿಗೆ
मखि शांत कि सज्जन बालकि भय विनाश दिखि सर्वाणि नयन मनोहर दय सागर मणिमय कृत भूषण देवी जय मखि शांत कि सज्जन बालकि भय विनाश दिखि सर्वाणि नयन मनोहर दय सागर मणिमय कृत भूषण देवी मणिमय कृत भूषण देवी मणिमय कृत भूषण देवी सर्वदुष्ट भयंकरी सर्व दुःख हरे देवी महादेवी नमोस्तुते जय 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 ಶಾಂತಳಾಗಮ್ಮ ತಾಯೇ ಶಾಂತಳಾಗು ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹರ್ಷದಲ್ಲಿ ನಾಕವನ್ನು ಪಾಲಿಸೋ ಮರೆಯ ದೇವಿಯ ಕರುಣೆ ಬನುರಿ ಬಿರದ ಬನದಿ ಸುರಭ ಭಯ ನಿನಗಿಲ್ಲ ತಿರುನುವದಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಸಿದ್ಧಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೆ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು ತಾಯಿ? ನಿಮ್ಮ ಪಾಲಿಗೆ ಆಪತ್ತು ಒಡಿಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ.
ಕೊಟ್ಟಂತಹ ವಿಚಾರ ಕವಿತೆ ಹೋಲಿಸಿ ಜಯ ನಮೋ ಜಗದ್ರಕ್ಷಕ ಪರಿಪಾಲಿಸು ತಂದೆ ಪರಿಪಾಲಿಸು ಅನುಜ ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರು ಕಶ್ಯಪರು ಅವರ ಹಾಗೂ ಧನುದೇವಿಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಲೋಕದ ಬೆಳಕನ್ನು ಕಂಡವರು ನಾವೀರ್ವರು ಶುಂಭ ನಿಶುಂಭರು ಎಳೆಯ ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬಳಿಯಲ್ಲಿ ಯೋಗ್ಯತೆಗನುಗುಣವಾಗಿ ವಿದ್ಯೆಯನ್ನು ಕಲಿತಂತಹ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಣಿತಾಪುರದ ಪೀಠವನ್ನೇರಿ ಮೆರೆಯುತ್ತಾ ಇದ್ದೇವೆ. ನಮ್ಮದಾದಂತಹ ಜೀವನ ನಿಂತ ನೀರಂತಾಗಬಾರದು ಎಂಬ ಉದ್ದೇಶದಿಂದ ನಾವು ಮಾಡಿದ ಸಾಧನೆ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ಬೇಕು ಬೇಕಾದಂತ ವರವನ್ನೇ ಕೊಟ್ಟ. ನಿಜರಿಂದ 3 ಮೂರ್ತಿಗಳಿಂದಲೂ ಸ್ಮರಣವೇ ಬಾರದಂತ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಪಾತಾಳ ಲೋಕ ಭೂಲೋಕ ನಮ್ಮ ವಶ. ಮುಂದೆ ನಮ್ಮ ಯೋಚನೆ ಏನನ್ನು
ಓಡಿಸಿದ್ದೇನೆ. ಒಬ್ಬೊಬ್ಬರು ಓಡುವ ಚಂದ ನೋಡಿ, ಅದನ್ನು ನೋಡಿ ನೀನು ಬಂದೆಯ. ಒಳ್ಳೆ ಮಾತಿನಲ್ಲಿ ದೇವಲೋಕ ಬಿದ್ದು ಕೊಟ್ಟರೆ ಉಳಿಯಿತಿ, ಇಲ್ಲವಾದ್ರೆ ಪಡಿದು ಓಡಿಸಿ ಮುಂದೆ. ಇಲ್ಲಿನ ಅಧಿಕಾರ ಬಯಸಿ ಬಂದವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ಶೋಣಿತಾಧಿಪ ಶುಂಭನ ಮತ್ತೆ 3 ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಈ ನಾಗವನ್ನು ಪಡೆದಿದ್ದೇನೆ. ನಿನ್ನಂತಹ ಅದೆಷ್ಟೋ ದಾನವರು ಈ ನಾಗದ ಆಸೆಯಿಂದ ಬಂದಿದ್ದಾರೆ. ಬಂದವರನ್ನೆಲ್ಲ ಕೊಂದು ಯಮನಾಲಯ ಕಟ್ಟಿದ್ದೇನೆ. ನಿನಗೂ ಅದೇ ಗತಿ ಕಾಣಿಸುತ್ತೇನೆ. ಬಾ ಚತುರ್ದಶದಲ್ಲಿ ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ನೋಡು, ಯಾರಾದ್ರೂ ಉಳಿದಿದ್ದಾರೆ ಎಂಬುದಾಗಿ. ನಾಕಲೋಕವನ್ನು ಏರಿದ್ದೇ ತಡ, ದುರಕ್ಕೆ ಎದುರಾದವರು ಸೂರವಾದಿ ಸುಮನಸರು ಎಲ್ಲರನ್ನು ಬಡಿದೋಡಿಸಿದ್ದೇನೆ. ಬರಿದಾದ ಪೀಠವನ್ನು ಏರಿದಾಕ್ಷರ ನಿಮ್ಮೆಲ್ಲರ ಜಯಘೋಷ. ಸಂತೋಷವಾಯಿತು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಏನಿದ್ದರೂ ಶುಂಭಾರ್ಪಣವಾಗಬೇಕು. ಅದ್ಯಾರದು ಎದ್ದು ಹೋಗುದು ಸೂರ್ಯಚಂದ್ರ ಅವರಿಗಾದರೂ ಸರಿ. ನಮ್ಮ ಆಜ್ಞೆ ಇಲ್ಲದೆ ಸಂಚರಿಸಕೂಡದು. ಯುದ್ಧ ಮಾಡಿದ ಪರಿಣಾಮ ವಿಶ್ರಾಂತಿ ಬೇಕೇ ಬೇಕು. ಹೀಗೆ ಬಾ, ಹೀಗೆ ಬಾ. ಮರುಗುತ್ತ ಸುಮನಸ ನೆರವಿಯ ನೊಡಗೊಳ್ಳು ಪುರುಹೂತ ತೊಳಲಿದ ವನದಿ ಅಯ್ಯೋ, ಶುಂಭನಿಂದ ಸೋಲಾಗಿ ಹೋಯ್ತಲ್ಲ.
ಇಂದ್ರ ಪದವಿ ಕೈ ತಪ್ಪಿ ಹೋಯಿತಲ್ಲ. ನಮಗಾದ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು ಅಂತ ಯೋಚಿಸಿದಾಗ ತಾಯಿ ಆಡಿದ ಮಾತು ನೆನಪಾಗುತ್ತಾ ಉಂಟು. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ತುಹಿನಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ. ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನಂತೆ. ಜಯ ಜಯ. ಶರ್ವಾಣಿ ಶಂಕರಿ ಪಾಲಿತುದ ಭಯ ಭವಾನಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿತುದ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಕ ತ್ರಿದಶಕನೋ ಬಲ ಪೊರೆಯಮ್ಮ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಯ ನಮಸ್ತಸ್ಯೈ 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 ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ ರಕ್ಷಿಸಬೇಕು. ಏಳಯ್ಯ ಸುರಪಾಲ ಗೋಳುಗೊಳ್ಳುವುದೇಗೆ ಕೂಳ ಮಹಿಷ ನಿಮ್ಮನು ಸೋಲಿಸಿ ನಾಟವನಾಡುತ್ತಿರಲು ಕಾಲನಾಲಯ ಕಟ್ಟಿದೆನು. ಏಳಯ್ಯ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಳಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೈ ನನ್ನನ್ನು ಪ್ರಾರ್ಥಿಸಿಕೊಂಡಿರೆ. ಗೋಳಿಡುತ್ತಾ ಇರುವೆಯಲ್ಲ, ಇಂದ್ರ ಪದವಿಗೆ ಗೊತ್ತು ಬಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನನಿಗೆ ಭಿನ್ನಬಾರು ಕರುಣದೊಳ್ಳಿರುವುದು ಧನುಜ ಮಗಿಟಗಿರುತ್ತ ಘನ ಪರಾಕ್ರಮಿ ತುಂಬನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಡನು ಜನನಿ ಕೀಳ್ಪಿನ್ನಕವನು ತರುಣದೊಳಿದು ಜನನಿ ದೇವಿಯ ಮಕ್ಕಳಾದಂತಹ ಶಂಭನಿ ಶುಂಭರು ನಮ್ಮ ಆಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ಆಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯೇ. ಇವರು ಮಹಿಷನಿಗಿಂತಲೂ ಘನಪರ ಆಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಇವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುವುದರ ಭಯವನ್ನು ನುಡಿದನು ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ಕುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ನೋಡುವುದೆಲ್ಲ ಲೀಲೆಯ ಹರುಷದೊಳಗಿಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪಾಲ
ನಿಮಗಿಂತಲೂ ಅಧಿಕ ಬಲಬಲಾನ್ವಿತರೇ ಶುಂಭರಿ ಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆಯೋ ಅಂತವರು ವಧ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯನಾಗುತ್ತೇನೆ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯಿ? ನಿಮ್ಮದ್ದಾದ ನಿಜ ರೂಪವನ್ನು ಮರೆಮಾಚಿ ತುಹಿನ ಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ತಿಳಿದೆ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಸರಿ ಮೋಹದ ಬಲೆಗೆ ಸಿಲುಕಿಸಿ ದಾರುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೀ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಘಮಾಯೆ ಯೋಚಿಸಿ ಮಹಮಾಯೆ ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಹಿಸಿ ಹರಿಯೇ ದೈತ್ಯ ವೃಂದವ ಮೋಹಿಸಿ ಹರಿಯೇ ಮಗಮಾಯೆ ಸುಂದರಾಂಗವ ತಳೆದಳು ಕೌಶಿಕಿಯಾಗಿ ಸುಂದರಾಂಗವ ತಳೆದಳು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳಲ್ಲಿ ನಿಂದಳು ಮೆರೆವ ಕದಂಬ ವನದೊಳಲ್ಲಿ ಸುಂದರಾಂಗವ ತಳೆದಳು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳಲ್ಲಿ ಯೋಚಿಸಿ ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಹಿಸಿ ಹರಿಯೇ
ಕೆಂಪಾಗಿ ಅಳುವಂತಹ ಸುಮನಸರಿಗೆ ಧೈರ್ಯದ ಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾದರೂ ವರಬಲಾನ್ವಿತರಿದ್ದಾರೆ. ಕಳರ ಬಳಿಗೆ ಹಿಡಿದು ಗೆಲುವಡೆ ಅದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲವೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದೆ. ಹೃದ್ಘೋಷ ಸಂಭವೆಯ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳಕದಂಬವನ್ನು ವಧಿಸಲೋ ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನ್ನವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಉಯ್ಯಾಲವನ್ನು ಇಳಿದು ಬರುತ್ತಾ ಇದೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ. ಪೃಥ್ವಿಯೆಲ್ಲ ಸಂಚರಿಸಿ ಹೋಗಿದುವೆ ಎಂದೆನು.
ಸೂರ್ಯನ ಬೆಳಕನ್ನು ಕಂಡವರು. ಹೌದಣ್ಣ. ವೀರ ಚಂಡಮುಂಡ ದಂಡುಗಾಲಿಗಳು ಹುಟ್ಟಿದ ಕ್ಷಣವೇ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಕಾಂತಾರವನ್ನು ಸೇರಿದೆವು. ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ಹೌದಣ್ಣ. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಯಾವುದು? ಮನೋವೇಗ, ಬ್ರಹ್ಮಚರ್ಯ. ಕೇಳದೆ ಕೊಟ್ಟಲ್ಲ. ಸ್ವಾಧೀನ ಮಾಡಿಕೊಂಡು ನಂತರ ಸ್ವರ್ಗಕ್ಕೇರಿದೆವು. ಅಲ್ಲಿ ಶುಂಭಳ ಆಳ್ವಿಕೆ, ಶುಂಭಳೆಯಲ್ಲಿ ಪ್ರತ್ಯಕ್ಷ ಶಂಭುವೆ ಬಂದರೂ ಕೂಡ ನಾವು ಲೆಕ್ಕಿಸಲಾರೆನ್ನುವಂತಹ ವಿಷಯವನ್ನು ತಿಳಿದು ಬಂದ ನಾರದ ಸಂಧಿಯನ್ನು ಮಾಡಿಸಿದ. ಶುಂಭ ವೇದೋಳುಗಳಿಂದ ತಪ್ಪಿದ, ಬಿಗಿದಪ್ಪಿದ ಒಟ್ಟನಲ್ಲ. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳ್ತಾ ಇದ್ದಾರೆ. ಹೊಗಳಿದವರ ಶಿರವನ್ನ 3 ಲೋಕ ಸಂಚಾರ.
ಮಾಂಸವನ್ನು ಮೆಲುತ್ತಲೆ 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 ಬಾಲು ಮೃಗಗಳನ್ನು ಕೊಲ್ಲುತ್ತಲೆ ಮೃಗಗಳ ಕೊಲ್ಲುತ್ತಲೆ 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 ಮಾಂಸವನ್ನು ಮೆಲುತ್ತಲೆ ಮೆಲುತ್ತಲೆ ಎಲ್ಲರಿಗೊಂದು ಶ್ರಮವನ್ನು ಅಳಿವಿರುವುದಿರುವುದಾಗ ಬರದು ಬರದು ಕದಮ ಬರದಿರಿ ಕಳ್ಳರು ಮಗಮಾಂತವರುಳಿರುತ್ತಲೆ ಮೇಲುತ್ತಲೆ 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 ತಿನ್ನುವುದಕ್ಕೆ ಸುಲಭ ಮಾಡಿ ಕೊಟ್ಟದ್ದು ಆ ರೀತಿಯ ಹೇಗಾಯ್ತು ನಮ್ಮ ಬೇಟೆ? ನಮ್ಮ ಬೇಟೆ ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವು ಖಂಡಿತವಾಗಿಲ್ಲ ಅಣ್ಣ. ತಮ್ಮ ಅಣ್ಣ ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಆಹಾ. ಏನನ್ನು ಕೊಂದೆ ಏನನ್ನು ತಿಂದೆ ಹಾ. ಹೇಳು ನನ್ನ ಮುಂದೆ. ಏ ಅಣ್ಣಯ್ಯ, ಏ ತಮ್ಮಯ್ಯ, ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಯಾವುದೂ ಸಿಗುದಿಲ್ಲ ಅಂತಹ ಕಾರಣಕ್ಕಾಗಿ ಹಾ. ಇದೋ ಈ ದಾರಿಯನ್ನು ಹಿಡಿದೆ ಹೋಗುವಂತಹ ಸಂದರ್ಭ ಹಾ. ನಾಲ್ಕಾಣೆ ನಾಲ್ಕಾಣೆ. ಹಾ. ನಾಲ್ಕಾಣೆ ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾವ್ದ? ನಾಲ್ಕಾಣೆಯಲ್ಲಿ ಏನು ಸಿಗ್ತದೆ ತಮ್ಮ? ಏನ ಅಣ್ಣ? ಅದುವೇ ನಾಲ್ಕಾಣೆ. 4 ಆನೆವರೆಗಳು. ಓ 4 ಆನೆಯ ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹೋದೆ, ಬಾಲದಲ್ಲಿ ಹಿಡಿದೆ, ಹಾ. ನೆಲಕ್ಕೆ ಕಾಲಿದೆ. ಶಾಬಾಸ್. ಒಂದೇ ಪೆಟ್ಟಲ್ಲಿ ಅಪ್ಪಚ್ಚಿ ಹಾ, ಹಾ. ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ. ಯಾರಿಗೆ ತಂದೆ? ನಿನಗೆ ತಂದೆ. ನಾನು ಕಿವಿ ತಿನ್ನುವ ಜಾತಿ. ಈಗ ಕಿವಿ ತಿನ್ನುದು ಬಿಟ್ಟಿದ್ಯಾ? ನಾನು ತಿನ್ನುವುದಿಲ್ಲ. ಮತ್ತೆ ಯಾರಿಗೆ? ನಮ್ಮಣ್ಣ ನಿಶುಂಬ ಇದ್ದಾನೆ, ಅವನಿಗೆ ಕೊಡು. ಅವನ್ ತಿಂತಾನ? ಅವ ತಿಂದಾನು. ಅವನಿಗೆ ಕೊಡೋಣ. ಏ ಅಣ್ಣ, ತಮ್ಮ. ಇವತ್ತು ನನ್ನನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದವ ನೀನು. ಹಾ. ಇವತ್ತು ನಿನಗೇನಾದ್ರೂ ಹೊಸತನ ಖಂಡಿತ. ಏ ತಮ್ಮ, ಅಣ್ಣ. ಸರಿಯಾಗಿ ಆಲೋಚನೆಯನ್ನು ಮಾಡಿ ಮಾಡಿ. ಓ ಈ ದಿಕ್ಕನ್ನು ಹಿಡಿದು ಹೋದೆ. ಹೌದಾ? ಹೋಗುವಂತಹ ಸಂದರ್ಭದಲ್ಲಿ ಹಾ. ತಮ್ಮ ಹಂದಿ ಅಣ್ಣ ಕೋಣ. ತಮ್ಮ ಅಣ್ಣ ಕೋಣ. ನಿನಗೆ ಹೇಳಿದಲ್ವಾ? ಯಾರಿಗೆ? ನನ್ನ ಕಣ್ಣುಗಳಿಗೆ ಹಾ. ಒಂದು ಕಾಡು ಹಂದಿ ಗೋಚರ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಎಡೆದು ತಂದು ಬಂಡೆಗೆ ಹೊಡೆದದ್ದು. ಹೌದಾ? ಅಲ್ಲಿಗೆ ಲ್ಯಾಟಮ್. ಎಲ್ಲಿಂಟ ಆ ಪ್ರಾಣಿ ಲ್ಯಾಡಮ್? ಲ್ಯಾಟಮ್ ಅಂದ್ರೆ ಪ್ರಾಣಿ ಅಲ್ವಾ? ಮತ್ತೆ ಹೌದಾ? ಪ್ರಾಣಿಯನ್ನು ತಂದು ಹಾ. ಬಂಡೆಗೆ ಬಡಿಯುವಂತಹ ಸಂದರ್ಭದಲ್ಲಿ ಹಾ. ಬರುವಂತಹ ಶಬ್ದ ಹಾ. ಲ್ಯಾಟಮ್ಮ, ಹೇಗೆ? ಬಡಮ್ಮ, ಹೇಗೆ ಹೇಗೆ? ಕುಟುಂಬ, ಮತ್ತೆ? ಲೆಡ್ಡಮ್ಮ. ಆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಏನು ಮಾಡಿದೆ? ಮಾಂಸವನ್ನು ಬುಳುಮ್ಮನೆ ನುಂಗಿದ್ದೇನೆ, ಆಹಾ. ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಹಾ. ಘಟಘಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಹೌದಾ? ಆ ಚರ್ಮವನ್ನು ಹಾಗೆ ತೆಗೆದಿರಿಸಿದ್ದು. ನಮಗೆ ಚಳಿಗಾಲಕ್ಕಾಗ್ತದೆ. ಹಾಗಲ್ವಾ? ಮತ್ತೆ ಹೇಗೆ? ತಿರುಗಾಟ ಮುಗಿದ ಮೇಲೆ ಹಾ. ನಮಗೆ ತಿನ್ನುವುದಕ್ಕೆ ಏನು ಇರುವುದಿಲ್ಲ. ಹೌದಲ್ವೇ? ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೇಗೆ? ಆಗ್ತದೆ ಬಲ್ಲೆಯ ಹಾ. ಕರ 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 ಕರ. ಕುರು 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 ಕುರು. ಕರು ಕುರು ಕರು ಕುರು. ಕುರು ಕುರು ಲೇಸು.
ಕುರ್ಕುರ ಲೇಸಾಗಿ ಕೇಳಿ ಬರ್ತದೆ. ಕುರ್ಕುರ ಲೇಸು ಭರ್ಜರಿ ಬೇಟೆ ಹೌದಲ್ವೇ? ತಮ್ಮ ಬೇಟೆ ನಾಡಿ ಏನು ಕೂಡುದಿಲ್ಲ, ಇಳಿತಾ ಉಂಟು, ಶ್ರಮ ಜಲ ಇಳಿಯುತ್ತಾ ಉಂಟು. ಆಹಾ. ಒಂದು ಕೆಲಸ ಮಾಡು, ಯಾವ್ದು? ನಾನು ಸ್ವಲ್ಪ ಮಲಗ್ತೇನೆ, ಈ ಸ್ವಲ್ಪ ಗಾಳಿ ಹಾಕು, ಈ ಸ್ವಲ್ಪ ಗಾಳಿ ಹಾಕು. ಅದು ಎರಡು ಒಂದೇ ಅಲ್ಲ ಪುಣ್ಯಾತ್ಮ. ನಿನಗೆ ಗಾಳಿ ಹಾಕಿದ್ರೆ ನನಗಾರು ಬಂದವರು ವಾದ ಮಾಡುವುದು ಸರಿ. ಮತ್ತೇನು ಮಾಡೋಣ? ನಮ್ಮ ಸೇವಕರಿದ್ದಾರೆ, ಹಾ. ಅಲ್ಲಿ ವಾಯುದೇವ ಇದ್ದಾನೆ. ವಾಯು ಇವನಿಗೆ ಆಜ್ಞೆಯನ್ನು ಕೊಡು. ಯಾರಿಗೆ? ಅವನಿಗೆ. ಅವ ಬೀಸಿಯಾನ ಬೀಸಿಯಾನ ಅವನು ನಮ್ಮ ಸೇವೆಗಂತ ಇರುವುದಲ್ವೇ? ಆ. ಆದ್ರೆ ನಾವು ನಿಂತಹ ಪ್ರದೇಶ ತಗ್ಗು ಪ್ರದೇಶ, ಆತನಿಗೆ ಸ್ವಲ್ಪ ಅನುಕೂಲವನ್ನು ಮಾಡಬೇಕಾದ್ರೆ ಆ. ಎತ್ತರವಾದಂತಹ ಜಾಗಕ್ಕೆ ನಾವೇ ಹೋಗ್ಬೇಕು. ತಳುವದ ಸಮಯದಲ್ಲಿ ಕೇಳಿಸಿ ತಳುವದ ಸಮಯದಲ್ಲಿ ಕೇಳಿಸಿ 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 ನಲವಿನಿಯೋ ಉಯ್ಯಾಲೆಯಲಿ ತಾ ಕುಳಿತು
ನಾನು ರಾಗದೋಳಿಗೂ ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು ಆಯಾಸ ಎಲ್ಲವೂ ದೂರವಾಗಿ ಹಾಗಾದ್ರೆ ನಮ್ಮ ಬೇಟೆಯಾಡೋಣವೇ? ಮೇಲೆ ಏರಿದವರು ಕೆಳಗೆ ಇಳಿಯುವುದು ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ, ಗಾನ ಸುಧೆ. ಈ ಸಂಗೀತವನ್ನು ಕೇಳುವಾಗ ಯಾವ ಆತನಿಗೆ ಸಂತೋಷವಾಗುದಿಲ್ವೋ ಅಂತವನಿಗೆ ಹೃದಯವೇ ಸರಿ. ಈ ದಟ್ಟವಾದ ಕಾಡಿಗೆ ಬಂದು ಈ ರೀತಿ ಸಂಗೀತವನ್ನು ಹಾಡಬೇಕು ಅಂತ ಆದರೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಅಸಾಮಾನ್ಯರಲ್ಲ. ಯಾರು ಸಾಧನೆಯನ್ನು ಮಾಡ್ತಾರೆ ಅಂತವರಿಂದ ಮಾತ್ರ ಸಾಧ್ಯ. ಯಾರಿರ್ಬೋದು? ಸರಿಯಾಗಿ ಆಲೋಚನೆ ಮಾಡಿದವಾಗ ಆ ಸೃಷ್ಟಿಕರ್ತ ಬ್ರಹ್ಮದೇವ ಅವನ ಮಡದಿಯಾದಂತಹ ಶಾರದ ದೇವಿ ಇಲ್ಲಿ ಬಂದು ಗಾನವನ್ನು ಹಾಡ್ತಾ ಇದ್ದಾಳೆ. ಇದೀಗ ಶಾರದೆಯ ಗಾಯನವ ಆಮೇಲೆ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಉಂಟಣ್ಣ. ಆ ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳೆಲ್ಲ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದ ಮಾತೆ ಸ್ಫೂರ್ತಿದಾಯಕಳಾಗಿ ಆತನ ಜೊತೆಯಲ್ಲಿ ಇರಲೇಬೇಕು. ಇಲ್ಲದೆ ಹೋದ್ರೆ ಬ್ರಹ್ಮನ ಕಾರ್ಯ ಪೂರ್ಣ ಆಗುವುದಕ್ಕೆ ಸಾಧ್ಯವಿಲ್ಲ. ಅವಳು ಬಂದದ ಅವಳಲ್ಲ, ಮತ್ತೆ ಯಾರು? ಇಲ್ಲಿ ಒಳ್ಳೊಳ್ಳೆ ಗಾಯಕರಿದ್ದಾರಲ್ಲ. ಯಾರು ತಮ್ಮ? ದೇವಲೋಕದಲ್ಲಿರುವಂತಹ ಕುದುರೆ ಮುಖವುಳ್ಳವ ತುಂಬೂರ ದೇವಲೋಕದ ಸಂಗೀತಗಾರ, ದೇವವೈಲಿಕ, ದೇವಲೋಕವನ್ನು ಇಲ್ಲಿ ಬಂದು ಸಂಗೀತವನ್ನು ಹಾಡಿದ್ರೆ ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರಿದ್ದಾರೆ? ಮತ್ತೆ ನಮ್ಮನ್ನು ನೋಡಿದ್ರೆ ಭಯಗೊಂಡನು. ಅವಲ್ವಾ? ಇಲ್ಲೊಬ್ಬ ಇದ್ದಾನೆ. ಯಾರು? ಅವನೇ ನಾರದ. ಕರದಲ್ಲಿಗೆ ಬಾ. ನಮ್ಮಲ್ಲಿ ಪ್ರೀತಿ ತೋರದ, ನಿಂತಲ್ಲಿ ನಿಲ್ಲದ, ಗಾನ ವಿಶಾರದ. ತಮ್ಮ, ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದ. ಹೇಗೆ? ನೀನು ನಿಂತಲ್ಲಿ ನಿಲ್ಲದೆ ಹೋಗುವನು. ತಿರುಗಾಟವನ್ನು ಮಾಡುವಂತಹ ಆ ನಾರದ ಅವ ಇಲ್ಲಿಗೆ ಬರ್ಲಿಕ್ಕುಂಟ? ತಿರುಗಾಟ ಮಾಡುವಂತಹ ನಾರದ ಬರ್ಲಿಕ್ಕಿಲ್ಲ. ಆ ತುಂಬುರಳಲ್ಲ, ವೀಣೆ ಗಾಯನ ಖಂಡಿತವಾಗಿ ಅಲ್ಲ. ಹಾಗಿದ್ರೆ ಉತ್ತರ ಸಿಗ್ಬೇಕಲ್ವೇ? ಅದು ಅಲ್ಲ, ಇದು ಅಲ್ಲ. ಹಾಗಿದ್ರೆ ಯಾವ್ದಂತ ಆಗ್ಬೇಕಲ್ಲ. ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಸ್ವರವನ್ನೇ ಹಿಡಿಯೋಳು. ಸ್ವರವಿರಿದು ಸ್ವರವಿರಿದು ಸ್ವರ ಸ್ವರವಿರಿದು ಸ್ವರವಿರಿದು ನಡೆದರಲು ನಡೆದರಲು ತನುವಿನ ಪರಿಮಳವು ನಾಸಿಕಕ್ಕೆ ಅದರನು
ಪರಿಮಳವಿಡಿದು 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 ಮುಂಬರಿಯೇ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣಿ ಪುಂಡೇ ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಗ ತೂಗಿದಳು ಈ ಆಲೆಯ ದುರ್ಗಾಂಬಿಕೆ ತೂಗಿದಳು ಈ ಆಲೆಯ ತೂಗಿದಳು ಈ ಆಲೆಯ ದುರ್ಗಾಂಬಿಕೆ ತೂಗಿದಳು ಈ ಆಲೆಯ ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ಜೋಳ ಪಾಡುವ ರಾಗಲಯದುಣಂದು ಜೋಗುಳ ಪಾಡುವ ರಾಗಲಯದುಣಂದು ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ಜೋಗುಳ ಮಾಡುವ ರಾಗಲಯದುಣಂದು ತೂಗಿದಳು 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 ಈ ಆಲೆಯ ದುರ್ಗಾಂಬಿಕೆ ತೂಗಿದಳು ಈ ಆಲೆಯ ತೂಗಿದಳು ಪರಿಮಳ ಬಿಡಿದು ಮುಂಬರಿಯೇ ಧರಣಿ ಕೋಟಿ ಪ್ರಕಾಶ ಗೋಚರಿತೆ ಅಚ್ಚರಿ ಅಚ್ಚರಿ ಅಚ್ಚರಿಯಿಂದ ಶೋಧಿಸಿ 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 ಬರುತ್ತಾಯ ಬರುತ್ತಾಯ ಬರುತ್ತ ಕಟಕರು ಸ್ವರ್ಣಮಯ್ಯ ದೇವಿಯನು ಅರರೆ ಗಿಟ್ಟಿ ಬಳಿದ್ದ ಬಿಡಗಾರೆ ಅರರೆ ಅಮಮ ಅರರೆ
ಹರಿ ಆಶ್ಚರ್ಯ ಪರಮಾಶ್ಚರ್ಯ ಉಂಟು. ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಆಕಾಶದಿಂದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈ ಕನ್ನಡಿ ನಮ್ಮ ಮುಂದೆ ಕಾಣಿಸಿತೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾರೆ. ಎಂತಹ ರೂಪವತಿ ಈಕೆಯನ್ನು ಕಂಡಾವಾಗ ಹೊಗಳದಂತಹ ನಾಲಗೆ ಮಂದ ಗಮನೆಯ ಮಂದ ಹಾಸದ ವಿಲಾಸ ಬಂಧುರದ ಸಿಂಗಾರವ ಏನೆಂಬಿ ಮೋಹಿನಿಯು ತ್ರೈಭುವನದ ರತಿಯು ವೈಯಾರದ ಸುಂದರಿಯು ತುಹಿನಾದ್ರಿ ಶಿವಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ತವಕದಿ ಪ್ರವಾಹಿಪ ಜಾನವಿ ವನಿತೆಯು ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯು ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳ ಏತಕ್ಕೆ ಅಡಿಯನು ಮುಡಿಯನು ಹುಬ್ಬೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸಂಪನು ಕೊಡುವ ನಸಮಗದ ಬಾಲೆ ಯಾರು ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ ಮನಸ್ಸಿದ ಮನ್ಮಥನ ರತ್ನ ಇದ್ದಾನೆ ಅಂಗಜ ಮಂತ್ರ ಸುಖ ಟಿಪ್ಪಣಿ ಮಾಲಿನ್ಯರಿಗೆ ಸೇವ ಸುಜ್ಞಾನ ಗಣ್ಯ ಮಾತೃಭವನ ಸ್ಥಾನ ಮುರುಲೋಕದ ಮೋಹನೆಯ ಚಿತ್ರ ಸಂಸಾರ ಸುಖ ಸಾಕಾರಿ ಜನಲೇನ ಕಾರಗಾರಿ ಪರಿಗಾಂಶಿಗಳ ಚಿತ್ತ ಜವರಿ ವಿಹಾರಿ ಉತ್ತಮನಾರಿ ಅರರೇ ಇವಳಿಂತೆ ಬಿಟ್ಟಗಾರೆ ಸ್ಮರಣ ಕೂರ್ಗಳೆಂದು ಹೇಳು ನೀರೆ ಸರಸಿಜ ಮದನೆ ಹರಿನ ನೇತ್ರೆ ಚೆಲುವ ತರುಣಿ ಮಣಿ ಇವಳು ಯಾರಿವಳು ಇವಳನ್ನು ಮದುವೆಯಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸ್ತೇನೆ. ಸಮಯಕ್ಕೆ ಸರಿಯಾಗಿ ನಿನ್ನ ಪ್ರಾಣ ಕೂಡ ಹೋಗ್ತದೆ. ಯಾಕದಮ್ಮ? ಎಷ್ಟರ ತನಕ ಬ್ರಹ್ಮಚಾರಿ ವ್ರತವನ್ನು ಪಾಲಿಸ್ತಿರೋ ಅಷ್ಟರವರೆಗೆ ಮರಣ ಎಂಬುದಾಗಿ ಬ್ರಹ್ಮದೇವರೇ ವರವನ್ನು ಕೊಟ್ಟಿದ್ದಾನೆ. ವರವನ್ನು ಉಲ್ಲಂಘಿಸಿದ್ರೆ ಮರಣ. ಎಲ್ಲಿ ಹೋದ್ರೂ ಕೂಡ ಈ ಸಲ ನಿನ್ನದೇ ಪ್ರಚಾರ, ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗಬೇಟೆಯನ್ನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಸಮಯದಲ್ಲಿ ಒಂದು ವಿಶೇಷವನ್ನು ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ವೇಳೆ ಸೃಷ್ಟಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇತ್ತಣ್ಣ. ಆ ಗಾಯನದ ಜಾಡಲ್ಲಿ ಹಿಡಿದು ಮುಂದುವರಿತಾ ಇದ್ದವರು ನಾವು. ಆ ಸಂದರ್ಭದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತೊಬ್ಬಳು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ಕಣ್ಣಾರಿ ನೋಡಿದವರು ನಾವು. ನೋಡಿದಾಕ್ಷಣ ನಮ್ಮ ಚಿತ್ತಕ್ಕೆ ಹೊಡೆದಂತೆ ಆ ಹೆಣ್ಣನ್ನು ಕರೆತಂದು ನೀವು ಮದುವೆ ಆಗ್ಬೇಕು. ತಮ್ಮಂದಿರ ಶುಂಭನೋ ಮನಸಿ ಜನ ಶರಹತಿಗೆ ತಿಳುಕುತ್ತಾಯ ವನ ಜನೇತ್ರಿಯ ವರಿಸದಿರುವುದ ನಿಶ್ಚಯಿಸಿ ಮಾತನ್ನು ಕೇಳುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನಾವೇನು ಮಾಡಬೇಕು? ಸುಗ್ರೀವ ಹೀಗೆ ಮಾರಯ್ಯ, ಕೇಳಯ್ಯ ಕೇಳಯ್ಯ ಸುಗ್ರೀವ ಕೇಳಿದ ಜೀವ ಜಾಲವಲ್ಲ
ಒಂದು ಆರ್ತಿಯನೋ ಕೇಳಿದೆನು ಮೆರೆವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವರಂತೆ. ಸುಗ್ರೀವ, ಒಡೆಯ ನಿನ್ನನ್ನು ಅತಿ ಅವಸರವಾಗಿ ಕರೆಬರೇ ಕಾರಣವಿದೆ. ಏನು? ನಮ್ಮದೇ ಆದಂತಹ ಕದಂಬ ಬಡದಲ್ಲಿ ತರುಣಿಯೋರ್ವಳಿರುವ ವಿಚಾರವನ್ನು ಕೇಳಿದವ ನಾನಾಗಿದ್ದೇನೆ. ಓಹೋ, ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ನೀನು ಆಕೆಯ ಬಳಿ ಹೋಗಿ ನನ್ನ ಸಕಲ ವಿಚಾರವನ್ನು ಆಕೆಯಲ್ಲಿ ತಿಳಿಸಿ ಆಕೆಯ ಮನವೊಲಿಸಿ ಇಲ್ಲಿಗೆ ಕರೆತರಬೇಕು. ಇದು ಶುಂಭನಾಜ್ಞೆ. ಒಪ್ಪಣೆ ಪ್ರಭು. ಶುಂಭರಾಜ್ಞೆಯೊಳೈರಿ ಮೆರೆವ ಕದಂಬವನವನೆ ಪುಗುತಾಯ ಮೆರೆವ ಕದಂಬವನವನೆ ಪುಗುತಾಯ ತ್ರೈಜಯದೋಮಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವಾಯ ತ್ರೈಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದರು ಶಿವ ಶಿವ ಸ್ಮರಣಂ ಬಿಗುರಿ ತಿರುಗುತ್ತಲಿ ನಮ್ಮಯ ಶುಭ ಕೆಟ್ಟನು ಸ್ಮರಣಂ ಬಿಗುರಿ ತಿರುಗುತ್ತಲಿ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿ ಹೀಗೆ ಹೀಗೆ ಮಾನಿನಿಯೇ ಶಿವ ಶಿವ ಶುಂಭನ ಆಜ್ಞೆಯನ್ನು ಪಡೆದು ಮೆರೆವ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಪ್ರವೇಶ ಮಾಡಿದ್ದೇ ತಡ ಬಹಳಷ್ಟು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಸೂರ್ಯನ ಕಿರಣಗಳೇ ಪ್ರವೇಶಿಸದಂತ ಈ ಕಾಡಿನಲ್ಲಿಂದು ಕೋಟಿ ಸೂರ್ಯರ ಪ್ರಭೆ ಪ್ರವೇಶಿಸಿದ್ರೆ ಹೇಗೆ ಕಾಣ್ತದೋ ಆ ರೀತಿಯಾಗಿ ಕಾಣುತ್ತಾ ಉಂಟಲ್ಲ. ಹಾಗಿದ್ರೆ ಇಲ್ಲಿ ಯಾವುದೋ ಅತಿಮಾನುಷ ಶಕ್ತಿ ಇದೆ ಎನ್ನುವುದೇ ಸ್ಪಷ್ಟ. ಏನೇ ಇರಲಿ, ನಾನು ಬಂದದ್ದು ಕದಂಬ ಕಾಮಿನಿಯನ್ನು ಕಾಣುವುದಕ್ಕೆ ತಾನೆ ಎನ್ನುವ ಹಾಗೆ ಕಾಣುವಂತಹ ಪಥದವನ್ನು ಹಿಡಿದು ಮುಂದುವರಿದೆ ಎಂದಾದರೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಬ್ಬರ ಪದದಿಂದ ತೂಗುಯ್ಯಾಲೆಯೊಂದು ಇಳಿದು ಬಂದಿದೆ. ಸಾಮಾನ್ಯವಾದ ಉಯ್ಯಾಲೆಯಲ್ಲ, ಅನಕದ ಉಯ್ಯಾಲೆ. ಅದರಲ್ಲಿ ತರುಣಿಯೋರ್ವಳು ಕುಳಿತುಕೊಂಡು ಗಾಯನವನ್ನು ಪಾಡುತ್ತಾ ಇದ್ದಾಳಲ್ವಾ. ಅವಳನ್ನು ಕಾಣುವಾಗ ಅಬ್ಬಾ, ಬ್ರಹ್ಮಾಂಡ ಕೋಟಿಯನ್ನೇ ಆಕೆ ಉದರದಲ್ಲಿ ಧರಿಸಿಕೊಂಡಿದ್ದಾಳೆ. ಆಕೆ ಕೇವಲ ಒಂದು ಪಂಗಡಕ್ಕೆ ತಾಯಿಯಲ್ಲ, ಹಲವಾರು ಪಂಗಡಕ್ಕೆ ತಾಯಿಯಾಗಿದ್ದಾಳೆ. ಹಾಗಿದ್ರೆ ಅವಳಲ್ಲಿ ಮಾತನಾಡಿದ್ರೆ ನಾ ಬಂದಂತಹ ಕಾರ್ಯ ಪೂರ್ಣವಾಗಬಹುದು. ಅವಳಲ್ಲೇ ಮಾತನಾಡಿದ್ದೇನೆ. ಅಮ್ಮ ಜನನಿ ಜನನಿಗೆ ಭಿನ್ನಕವನು ಕರುಣದೊಳಿನು ಜನನಿಗೆ ಭಿನ್ನಹವನು ಕರುಣದೊಳಿನು ವನದಲ್ಲಿ ಕುಳಿತೀರ್ಪುದೇಕೆ ವನದಲ್ಲಿ ಕುಳಿತೀರ್ಪುದೇಕೆ ನಿನಗೆ ಬೇಡುವೆನುವುದು ಸನುಮತಾವಲ್ಲಿದು ನಿನಗೆ ಬೇಡುವೆನುವುದು ಧನುಜೇ ಶುಂಭನ ಬಯಕೆ ಜನನಿಗೆ ಭಿನ್ನಕವನು ಕರುಣದೊಳಿನು ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ ತಾಯಿ. ನನ್ನ ಹೆಸರು ಸುಗ್ರೀವ ಎನ್ನುವ ಹಾಗೆ ಶುಂಭನ ದೂತನಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಅಮ್ಮ, ಕದಂಬ ಕೌಶಿಕೆಯಾಗಿ ರಾರಾಜಿಸುತ್ತಾ ಇದ್ದೀಯ ಮಾತೆ. ಕೌಶಿಕೆ ಎಂದರೆ ಶ್ರೀಮಂತಳು ಎನ್ನುವಂಥ ಅರ್ಥ ತಾನೆ. ಶ್ರೀಮಂತಳು ಎಂದ ಮೇಲೆ ಪುರವನ್ನು ಸೌಧವನ್ನು ನಿರ್ಮಿಸಬೇಕಾದಂತ ನೀನು ಕಾನನದಲ್ಲಿ ಒಬ್ಬಂಟಿಯಾಗಿ ಕುಳಿತುಕೊಂಡವಳಿದ್ದೀಯ ತಾಯೇ.
ಒಂದು ಈ ಸುಗ್ರೀವನಿಗೆ ಅರಿಯದಂತಹ ವಿಚಾರ. ಅಮ್ಮ, ವರ್ತಮಾನ ಕಾಲದಲ್ಲಿ ನಮ್ಮೊಡೆಯನಾದಂತಹ ಶುಂಭ 3 ಲೋಕಗಳನ್ನು ಜಯಿಸಿ ಪ್ರಭುವಾಗಿ ಮೆರೆಯುತ್ತಾ ಇದ್ದಾನೆ. ತಾಯಿ, ನಿನ್ನ ವಿಚಾರವನ್ನು ಚಂಡಮುಂಡರಿಂದ ತಿಳಿದಂತ ಆತ ನಿನ್ನನ್ನು ಬಯಸಿದ್ದಾನೆ, ನಿನ್ನನ್ನು ವರಿಸಬೇಕು ಎನ್ನುವ ಹಾಗೆ ಯೋಚಿಸಿದ್ದಾನೆ. ಹಾಗಾಗಿ ಶುಂಭನನ್ನು ವರಿಸುವುದಕ್ಕೆ ಬೇಕಾಗಿ ನನ್ನ ಜೊತೆಯಲ್ಲಿ ಶೋಣಿತಾಪುರಕ್ಕೆ ಬರುವೆಯ ತಾಯೇ? ಈತ ನಡೆದರೆ ಎಲ್ಲ ಕದನವ ಧೂತ ಶುಂಭಾತುರಗೆ ಬೀಳುವ ದೂತರಿಲ್ಲದೆನುತ ಅಪವಾದಗಿತ್ತು. ಮೋಹದ ಬಲಿಗೆ ಜರ್ಜರದರು ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದೂತ ಶುಂಭಾಸುರನಿಗೆ ವಿಷಯವನ್ನು ಹೋರಾಡಿದ್ದಾರೆ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಅಮ್ಮನೊಂದಿಗೆ ಮಾತನಾಡುತ್ತಾ ಆಕೆ ಕಿರುನಗೆಯೊಂದು ಬೀರಿದಳಲ್ಲ. ಕಿರುನಗೆ ಬೀರಿದ್ದೇ ತಡ ತಟ್ಟನೆ ನಿದ್ರೆಗೆ ಜಾರಿದೆನಲ್ಲ. ನೇರವಾಗಿ ಸ್ವರ್ಗದ ಕಡೆ ಪಯಣವನ್ನು ಬೆಳೆಸಿದೆ. ನಮ್ಮವರೊಂದಿಗೆ ಮಾತನಾಡಿ ಸ್ವರ್ಗಕ್ಕೆ ಹೋಗಬೇಕಿದ್ರೆ ಹಾಗೇ ಹೋಗುವುದಕ್ಕಾಗುತ್ತದ? ಸತ್ತು ಹೋಗಬೇಕು. ಹಾಗಾದ್ರೆ ನನಗೆ ನಿದ್ದೆ ಬಂದದ್ದಲ್ಲ, ನಾನು ಸತ್ತು ಹೋದದ್ದು. ಪುನರಪ್ಪಿ ನೋಡಿದೆ ಎಂದಾದರೆ ನನ್ನದಾದಂತಹ ಲೋಕವನ್ನು ಸೇರಿಕೊಂಡಿದ್ದೇನೆ. ಹಾಗಾದ್ರೆ ಮರಳಿ ಬರಬೇಕಿದ್ರೆ ನಾನು ಬದುಕಿ ಬರಬೇಕಿಲ್ವ? ಹಾಗಾದ್ರೆ ನಾನು ಸತ್ತದ್ದು ನಿಜ, ಪುನರಪ್ಪಿ ಹುಟ್ಟನ್ನು ಪಡೆದುಕೊಂಡದ್ದು ನಿಜ. ಹಾಗಾದ್ರೆ ನಿಗ್ರಹಿಸುವುದಕ್ಕೂ ಅನುಗ್ರಹಿಸುವುದಕ್ಕೂ ಇವಳೇ ಸಮರ್ಥಳು ಎನ್ನುವುದೇ ಅರ್ಥ. ಅಯ್ಯೋ ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆನಲ್ಲ. ಅಮ್ಮ, ನನ್ನನ್ನು ಕ್ಷಮಿಸು ತಾಯಿ, ಕ್ಷಮಿಸು. ಬೆದರದಿರಯ್ಯ ಬಿಡುವುದನ್ನೆಲ್ಲ ನಾಳಿತು ಅಧಿಕ ಶುಂಭಾಕ್ಯನೆಂದು ಅದನವನೆಲ್ಲವ ಮೊದಲೇ ತಿಳಿದಿದೆ. ಈ ವಿಧ ಬೇಳಾಡ್ಯಾಕೆ ಬಂದು ಹೆದರಬೇಡ, ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ಕಾರಣವಾಗಿ ಬಂದವರು ನೀವು ಇಲ್ಲಿಂದ ಸರಳವಾಗ ದೇವಿ ದೂತನಾಗಬೇಕು. ಉತ್ತರವನ್ನು ಆತನಿಗೆ ತಿಳಿಸಬೇಕು. ಯಾವ ಆತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೆ, ಯಾರು ನನ್ನ ಧರ್ಮವನ್ನು ಹೋಗಲಾಡಿಸುತ್ತಾನೆ, ಯಾರು ನನಗೆ ಪ್ರತಿದ್ವಂದ್ವಿಯವನಿಗೆ ಸುಮಾಲಿಕ್ಕೆ ವಿವಾಹವಾಗ್ತೇನೆಂಬ ಹಾಗೆ ಬಾಲ್ಯದಲ್ಲಿ ಕೈಗೊಂಡಂತಹ ಪಣ ನಿನ್ನ ಶುಂಭ ವೀರನೇ.
ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಸಿಕೊಟ್ಟಾದರೆ ಸಂಧಾನವನ್ನು ಬಯಸಿದೆಯೋ ಸಂಗ್ರಾಮವನ್ನು ಬಯಸಿದೆಯೋ ಇದು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಧೂಮ್ರಾಕ್ಷ ಬಂದಿದ್ದೇನೆ, ನಾನಿರತ್ತ ಬಂದಿದ್ದೇನೆ. ಯಾರು
ಒಂದು ಕಡೆಯಲ್ಲಿ ರೊಚ್ಚುಗಚ್ಚುಗಳನ್ನು ಅಚ್ಚುಮೆಚ್ಚಿನ ಸ್ವೀಕರಿಸಿದ ಬಿಚ್ಚುಗತ್ತಿಯ ಕಾಲವಾದ ಭಟರು ನಿಮ್ಮನ್ನು ಕಂಡರೆ ಹಳೆಯ ಕಾಲದ ಭೈರವನು ಹಾಗೆ ಕೋಪಾಟೋಪದಲ್ಲಿ ರಥವೇರಿ ಹೊರಟೆಯಲ್ಲ ಎಲ್ಲಿಗೆ
ಮತ್ತೆ ಕದಂಬವನದಲ್ಲಿ ತರುಣಿಯೋರ್ವಳಿದ್ದಾಳೆ ಎಂಬುದಾಗಿ. ಕದಂಬವನದಲ್ಲಿ ತರುಣಿಯು ನಿಜ. ಅಪ್ರತಿಮ ಸೌಂದರ್ಯವತಿಯಾದಂತ ಆಕೆಯನ್ನು ನಾನು ವರಿಸಬೇಕು ಎಂಬುದಾಗಿ ಮನ ಮಾಡಿದೆ. ಈ ಪ್ರಾಯದಲ್ಲಿ ಮದುವೆಯಾಗುವ ಆಸೆ ಹುಟ್ಟಿದೆ. ನಿಜ. ಏನು ಮಾಡಿದೆ? ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಪರಿಣಾಮ ಸಂಧಾನವನ್ನೇ ಮರೆತು ಸಂಗ್ರಾಮವನ್ನು ಬಯಸಿದಳು. ಮತ್ತೆ ಆಕೆಯನ್ನು ಎಳೆತರಬೇಕೆಂಬುದಾಗಿ ದುರಧೀರ ಧೂಮ್ರಾಕ್ಷರ ನಟ್ಟಿದೆ. ಎಳಕೊಂಡು ಬಂದರು. ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟರಂತೆ. ಸುಟ್ಟು ಬಿಟ್ಟರು. ಹೋದವರು ಚಂಡಮುಂಡರು. ಏನಾಯ್ತು? ಭದ್ರಕಾಳಿಯಾದ ಚಂಡಮುಂಡರ ರುಂಡವನ್ನೇ ಚಂಡಾಡಿ ಶಿವ, ಅತುಳ ವಿಕ್ರಮಿಗಳಾದಂತಹ ಚಂಡಮುಂಡರನ್ನು ಕಳಕೊಂಡೆವೆ. ಈಗ ನಿಮ್ಮ ಕೋಪಕ್ಕೆ ಅರ್ಥ ಏನು ಪ್ರಭು? ಅಡಿಗಡಿಗೆ ನಮ್ಮವರನ್ನು ತರೆಯುವಂತಹ ಆಕೆಯ ಅದಟನ್ನು ಅಳಿಸಲೇಬೇಕೆಂಬ ಉದ್ದೇಶದಿಂದ ಆಯುಧ ಹಿಡಿದು ನಾನೇ ಹೊರಟ. ಪ್ರಭು, ಅರಕ್ಷಣ ಸೈರಿಸು. ರಾಜಕೀಯದಲ್ಲಿ ನನಗೆ ಸಚಿವ, ಸಂಬಂಧದಲ್ಲಿ ನಿನ್ನ ತಂಗಿಯ ಮಗ, ಅಂತರಂಗದ ಅನಾವರಣ ಮಾಡಿ ನೀನು ಯಾರನ್ನು ಮದುವೆ ಆಗುವುದಕ್ಕೆ ಹೊರಟಿದ್ದೀಯೋ ಅವಳ ಬಗ್ಗೆ ನಾನು ತಿಳಿದದ್ದನ್ನು ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಸ್ವಲ್ಪ ಅವಕಾಶ ಬೇಕು. ಹೇಳಬಹುದು. ಧನುಜೇಶ ಧನುಜೇಶ ಕೇಳನ್ನ ಮಾತು. ಧನುಜೇಶ ಕೇಳನ್ನ ಮಾತು. ಧನುಜೀಶ ಕೇಳನ್ನ ಮಾತು. ಯಾತಕಿನಿತು ನೀ ಭ್ರಮೆಯಂತೆ ಮನದಲ್ಲಿ ವ್ಯರ್ಥ. ಯಾತಕಿನಿತು ನೀ ಭ್ರಮೆಯಂತೆ ಮನದಲ್ಲಿ ವ್ಯರ್ಥ. ಮನಸಿಜ ಶರಗೆ ತಿರುಗುತ್ತ. ಮನಸಿಜ ಶರಗೆ ತಿರುಗುತ್ತ. ವರವರಿಕೆಯ ಬಯಕೆ ಆಕೆಯ ದೈತ್ಯನಾಥ. ಧನುಜೀಶ ಕೇಳನ್ನ ಮಾತು. ಯಾತಕಿನಿತು ನೀ ಭ್ರಮೆಯಂತೆ ಮನದಲ್ಲಿ ವ್ಯರ್ಥ. ಒಬ್ಬ ವ್ಯಕ್ತಿ ಹುಟ್ಟಿದ ಕ್ಷಣವೇ ಯಾವುದೇ ಕಷ್ಟಪಡದೆ ಪ್ರಯತ್ನ ಪಡದೆ ಅವ ಬಯಸಿದ್ದೆಲ್ಲವೂ ಅವನಿಗೆ ಕೈಗೆಟಕಿದರೆ ಅವ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಹುಟ್ಟಿದ ಕ್ಷಣವೇ ಯಾವುದೇ ಸಂಪತ್ತು ಭಾಗ್ಯಗಳಿಲ್ಲದೆ ತನ್ನ ಸ್ವಸಾಧನೆಯಿಂದ ಎಲ್ಲವನ್ನು ಸಂಪಾದನೆ ಮಾಡ್ತಾನಂತಾದ್ರೆ ಅವರನ್ನು ನಾವು ಸಮರ್ಥ ಅಂತ ಹೇಳುವುದು, ಅವರನ್ನು ನಾವು ನಾಯಕ ಅಂತ ಕೊಂಡಾಡುವುದು. ನಿನ್ನ ಜೀವನ ಹಾಗೆ ಪ್ರಭು. ನೀನು ಹುಟ್ಟುವುದಕ್ಕಿಂತ ಮೊದಲು ದಾನವರಿಗೆ ಸರಿಯಾದ ಬೆಲೆಗಳಿರಲಿಲ್ಲ, ಇರುವುದಕ್ಕೆ ಜಾಗವಿರಲಿಲ್ಲ, ತಿನ್ನುವುದಕ್ಕೆ ಕೂಳಿಗೂ ಗತಿ ಇರಲಿಲ್ಲ. ಆದ್ರೆ ನಿನ್ನ ತಾಯಿಯ ಹರಕೆ ಇದ್ದದೇ ಹಾಗೆ ಧನುಜರಿಗೆಲ್ಲ ಒಬ್ಬ ಈಶ ಬೇಕು ಎಂಬಂತ ಅವಳ ಆಶೆಯನ್ನು ಪೂರೈಸುವುದಕ್ಕೂ ಎಂಬ ಹಾಗೆ ನಿನ್ನ ಸಾಧನೆಯಿಂದ ಧನುಜೇಶನಾಗಿಯೇ ಬೆರೆದೆ ಪ್ರಭು. ನಿನ್ನ ಜೀವನವನ್ನು ದಾನವರಿಗೆ ಬೇಕಾಗಿ ಮುಡಿಪಾಗಿಟ್ಟೆ. ದಾನವರ ಏಳಿಗೆ ಎನ್ನ ಪರಮ ಲಕ್ಷ್ಯವಾಯಿತು, ಚರಮ ಲಕ್ಷ್ಯವಾಯಿತು. ಆದುದರಿಂದಲೇ ಒಂದು ಕಾಲದಲ್ಲಿ ಗತಿ ಇಲ್ಲದೆ ಇದ್ದಂತಹ ನಮಗೆ ವರ್ತಮಾನ ಕಾಲಕ್ಕೆ ಬಂಗಾರದ ಬಟ್ಟಲಿನಲ್ಲಿ ಹಾರ
ಬದುಕುವಂತಹ ಒಂದು ಯೋಗವನ್ನು ಒದಗಿಸಿಕೊಟ್ಟವ ನೀನು. ನಮಗೆ ಬದುಕನ್ನು ಕೊಟ್ಟವ, ನಮಗೆ ಜೀವನವನ್ನು ಕೊಟ್ಟವ. ಹಾಗಾಗಿ ಧನುಜೇಶ ಎಂಬ ಹಾಗೆ ನಾವು ಕೊಂಡಾಡ್ತೇವೆ. ಪ್ರಭು, ಯಾವಾಗಲೂ ನಮಗೆ ನೀತಿಯ ಮಾತನ್ನು ಹೇಳುತ್ತಿದ್ದವ ನೀನು. ದೃಷ್ಟಿಭೂತಂ ನೆಸೇತ್ಪಾದಂ, ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಿ. ಯಾವುದೇ ಒಂದು ಕಾರ್ಯ ಮಾಡುವಾಗ ಅದರ ಕಾರಣ ಏನು, ಅದಕ್ಕೆ ಅದರಿಂದ ಆಗುವ ಲಾಭ ನಷ್ಟಗಳೇನು ಅನ್ನುವುದನ್ನು ಆಲೋಚನೆ ಮಾಡಿ ಕಾರ್ಯ ಮಾಡಿ ಎಂಬ ಹಾಗೆ ನಮಗೆ ಹೇಳುತ್ತಿರುವಂತಹ ನೀನು ಯಾಕೆ ಪ್ರಭು ಇಂತಹ ಒಂದು ತಪ್ಪು ಹೆಜ್ಜೆ, ತಪ್ಪು ನುಡಿ, ತಪ್ಪು ನಿರ್ಧಾರವನ್ನು ಕೈಗೊಂಡೆಯವ ನಮಗಂತೂ ಗೊತ್ತಿಲ್ಲ. ಆದ್ದರಿಂದಲೇ ಒಬ್ಬ ರಕ್ತ ಬೀಜ ಬಂದು ಧನುಜಾಚಕ್ಕೆ ಹೇಳನ್ನ ಮಾತು ಎಂಬಲ್ಲಿಗೆ ಹೇಳುವಲ್ಲಿಯವರೆಗೆ ಆಯಿತು. ಮೃಗಬೇಟೆಗೆ ಹೋದಂತಹ ಚಂಡಮುಂಡರು ಕದಂಬ ವನಕ್ಕೆ ಹೋಗಿ ಅಲ್ಲಿರುವ ಕದಂಬ ವಾಸಿನಿಯನ್ನು ಕಂಡು ಅವಳ ರೂಪದ ಬಗ್ಗೆ ನಿನ್ನಲ್ಲಿ ಹೇಳಿದಾಗ ಅವಳು ಹೇಗಿದ್ದಾಳೆ ಅನ್ನುವುದನ್ನು ನೋಡದೆ, ಅವಳ ತಂದೆ ತಾಯಿಗಳು ಯಾರು, ಬಂಧು ಬಳಗ ಯಾವುದು, ಊರು ಯಾವುದು, ಬಂದದ್ಯಾಕೆ, ಎಷ್ಟು ಸಮಯ ಆಯಿತು, ಅವರ ಇರ ಏನು ಅನ್ನುವುದನ್ನು ಆಲೋಚನೆ ಮಾಡದೆ ಕೂಲಂಕಷವಾದಂತಹ ನಿರ್ಧಾರವನ್ನು ತಾಳುವುದಕ್ಕೆ ಸಾಧ್ಯವಿಲ್ಲದೆ ಅವಳನ್ನು ಮದುವೆ ಆಗುತ್ತೇನೆ ಎಂಬ ಹಾಗೆ ಪ್ರಮಾದೀನನಾಗಿ ಹೊರಟೆ. ಹಾಗೆ ಹೊರಡುವುದಕ್ಕೆ ಕಾರಣ ಮನ್ಮಥನ ಶರ, ನಿನ್ನ ದೇಹವನ್ನು ಘಾತಿಸುವುದು ಅನ್ನುವಂತಹ ಕಾರಣಕ್ಕೆ. ಪ್ರಭು, ಭ್ರಮೆ ಮತ್ತು ಪ್ರಮೆ ಅನ್ನುವುದು ಈ ಲೋಕದಲ್ಲಿ ಎರಡು. ಪ್ರಮಾಣಬದ್ಧವಾದಂತಹ ಸತ್ಯವನ್ನು ನಾವು ಪ್ರಮೆ ಅಂತ ಹೇಳ್ತೇವೆ, ಉಂಟು ಅಂತ ಭಾವಿಸುವುದು, ಅಲ್ಲಿಗೆ ಹೋದಾಗ ನಮಗೆ ಅದು ಸಿಗದೇ ಇರುವುದು, ಅದಕ್ಕೆ ಭ್ರಮೆ ಅಂತ ಅರ್ಥ. ಮಾಯಾಮೃಗ ಅಂತ ಅರ್ಥ. ಬಾಯಾರಿದ ಕುದುರೆಯನ್ನು ಬಿಸಿಲನ್ನು ಕಂಡಾಗ ನೀರು ಅಂತ ಹೋಗುತ್ತದೆ, ಹತ್ತಿರ ಹೋದಾಗ ಸ್ವಲ್ಪ ದೂರ ಕಾಣುತ್ತದೆ. ಹಾಗೆ ಎಷ್ಟು ಓಡಿದರೂ ಅದಕ್ಕೆ ಅದು ಸಿಗುವುದಿಲ್ಲ, ಅದು ಬಿಸಿಲಾಗಿಯೇ ಇರ್ತದೆ. ಅದಕ್ಕೆ ಬಿಸಿಲು ಕುದುರೆ ಅಂತ ಅರ್ಥ. ನಿನ್ನ ಜೀವನವು ಬಿಸಿಲು ಕುದುರೆ ಹಾಗಾಗಿ ಹೋಯಿತು. ಇಲ್ಲದೆ ಹೋದರೆ ಒಬ್ಬ ಮನ್ಮಥನಾದರೂ ನಿನ್ನಲ್ಲಿ ಕೇಳದೆ ಒಂದು ಬಾಣವನ್ನು ಬಿಡುವುದಕ್ಕಾದ್ರೂ ಸಾಧ್ಯವೇ ಹೇಳು? ಮನ್ಮಥನ ಬಾಣಕ್ಕೆ ನಿನ್ನ ಶರೀರವನ್ನು ಒಡ್ಡುವ ಕಾಲ ಇದಲ್ಲ, ಅದು ನಿನ್ನ ಹರೆಯದ ಕಾಲ. ಆವಾಗ ಯಾವ ಮನ್ಮಥನು ಬಾಣ ಬಿಟ್ಟಿಲ್ಲ, ಯಾವ ಸೌಂದರ್ಯವತಿಯ ಸೌಂದರ್ಯವು ನಿನ್ನ ಕಣ್ಣನ್ನು ಕುಕ್ಕಲಿಲ್ಲ. ಆಗ ಏನು ಮಾಡಿದೆ? ಅರಣ್ಯವನ್ನು ಸೇರಿದೆ, ಅಜರನ್ನು ಭಜನೆಯ ಮೂಲಕ ಮೆಚ್ಚಿಸಿದೆ, ಹಿರಣ್ಯ ಗರ್ಭವನ್ನು ಮೆಚ್ಚಿಸಿ ಬೇಕು ಬೇಕಾದ ವರವನ್ನು ಪಡೆದೆ. ಮಾತ್ರ ಅಲ್ಲ, ಬ್ರಹ್ಮಚರ್ಯ ವ್ರತವನ್ನು ಅಖಂಡವಾಗಿ ಪಾಲಿಸಿಕೊಂಡು ಬಂದೆ. ವರ್ತಮಾನ ಕಾಲಕ್ಕೆ ದಾನವ ಸಮುದಾಯ ಅನ್ನುವ ಭದ್ರ ಭವನ ನಿಂತದ್ದು ದಾನವ ಶುಂಭನ ಬ್ರಹ್ಮಚರ್ಯ ವ್ರತ ಅನ್ನುವಂತಹ ಪಂಚಾಂಗದಲ್ಲಿ. ಪಂಚಾಂಗ ಗಟ್ಟಿ ಇರುವವರೆಗೆ ಮಾತ್ರ ಭವನಕ್ಕೆ ಸ್ಥಿರತೆ. ಪಂಚಾಂಗ ಅಲುಗಾಡಿದ್ರೆ ಭವನವೇ ಬೀಳುತ್ತದೆ ಪ್ರಭು. ಆದರೆ ನೀನು ನಿನ್ನ ಭವನವನ್ನು ಬೀಳಿಸುವುದಕ್ಕೆ ಹೊರಟದ್ದು ಯಾಕೆ? ಕೇವಲ ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ. ಪ್ರಭು, ಇಂದ್ರನನ್ನೇ ಯುದ್ಧದಲ್ಲಿ ಗೆದ್ದವ ನೀನು. ಇಂದ್ರನನ್ನು ಗೆದ್ದವನಿಗೆ ತನ್ನ ಇಂದ್ರಿಯವನ್ನು ಗೆಲ್ಲುವುದಕ್ಕೆ ಆಗಲಿಲ್ಲ ಅಂತಾದ್ರೆ ಇದು ಶೈಥಿಲ್ಯ ಅಲ್ವೇ ಹೇಳು? ಪ್ರಭು, ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ಎಷ್ಟು ಪ್ರಾಣಿಗಳು ಕಣ್ಣ ಮುಂದೆ ಸಾಯುತ್ತಿರುವಂತಹ ದೃಶ್ಯವನ್ನು ನಾವು ಕಾಣ್ತೇವೆ. ಕುರಂಗ, ಮಾತಂಗ, ಭೃಂಗ, ಪತಂಗ, ಮೀನಗಳು ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ಸಾಯುತ್ತದೆ. ಆನೆ ಒಂದು ಕಪ್ಪನ್ನು ತಿನ್ನುವುದಕ್ಕೆ ಹೋಗಿ ಬಂದಿಯಾಗುತ್ತದೆ. ಜಿಂಕೆಯನ್ನು ಬೇಟೆಗಾರರ ಮರಣದೊಳಗೆ ಬಂದಿಯಾಗುತ್ತದೆ. ಅದೇ ರೀತಿಯಾಗಿ ಭೃಂಗ ಒಂದು ಕೆಂಡದಂಬಿಗೆಯ ಮಧುವನ್ನು ಹೀರುವುದಕ್ಕೆ ಹೋಗಿ ಬಂದಿಯಾಗುತ್ತದೆ. ಪತಂಗ ಉರಿಯುವ ಬೆಂಕಿ ಚಂದ ಅಂತ ಹತ್ತಿರ ಹೋಗಿ ಸುಟ್ಟು ಹೋಗುತ್ತದೆ. ಗಾಳದ ಮೇಲಿರುವಂತಹ ಮಾಂಸದ ಆಸೆಗೆ ಮೀನೊಂದು ಪ್ರಾಣವನ್ನೇ ಕಳ್ಕೊಳ್ತದೆ. ಹಾಗಿರುವಾಗ ಪ್ರಾಣಿಗಳು ಸಾಯುತ್ತಿರುವಂತಹ ದೃಶ್ಯವನ್ನು ಕಂಡು ಪ್ರಾಣಿಗಳಿಗೆ ಇಲ್ಲದೆ ಇದ್ದಂತಹ ಜ್ಞಾನವನ್ನು ಪಡೆದಂತಹ ನಾವು ಎಲ್ಲಾ ಪ್ರಾಣಿಗಳಿಗೆ ತಲೆ ಮುಂದೆ ಆದರೆ ಮನುಷ್ಯ ಅನ್ನುವ ನಮಗೆ ತಲೆ ಮೇಲೆ ಕೊಟ್ಟದ್ದು ಯಾಕೆ? ಮೇಲ್ಮುಖವಾಗಿ ಆಲೋಚನೆ ಮಾಡು ಎಂಬ ಹಾಗೆ ಆಲೋಚನೆ ಮಾಡದೆ ಪ್ರಮಾದೀನನಾಗಿ ಮನ್ಮಥನ ಶರಕ್ಕೆ ಈಡಾಗಿ ಅವಳನ್ನು ಮದುವೆ ಆಗುತ್ತೇನೆ ಅಂತ ಹೊರಟ್ರೆ ನೀನು ಕಟ್ಟಿದ ದಾನವ ಸಮುದಾಯ ನಿನ್ನ ಕಣ್ಣ ಮುಂದೆ ಛಿದ್ರ ಛಿದ್ರವಾಗುತ್ತದೆ. ಹಾಗಾಗಿ ಆ ಲಯ ಕನ್ನಿಕೆಯ ಸೆರಗಿಗೆ ಕೈ ಹಾಕುವುದಕ್ಕೆ ಹೋಗಬೇಡ ಪ್ರಭು. ರಕ್ತ ಬೀಜ, ಹಾಗಾದ್ರೆ ತರುಣಿಯನ್ನು ಬಯಸಿದ್ದೇ ತಪ್ಪೆ. ನಾನು ತರುಣಿಯನ್ನು ಬಯಸಿದ್ರೆ ತಪ್ಪಲ್ಲ, ಇವಳು ತರುಣಿ ಅಲ್ಲ. Yeah.
ಸೌಂದರ್ಯವೂ ಇಲ್ಲದೆ ಬದುಕುವುದಕ್ಕೆ ಸಾಧ್ಯವೇ? ಹಾಗಿದ್ರೆ ಅವಳನ್ನು ತರುಣಿ ಎಂಬ ಹಾಗೆ ಸಾಮಾನ್ಯ ದೃಷ್ಟಿಯಿಂದ ಕಾಣಬಾರದು. ಅವಳು ಆದಿಮಾಯೇ ಇರಬೇಕು. ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು, 3 ಮೂರ್ತಿಗಳನ್ನು ಸೃಷ್ಟಿ ಮಾಡಿ ಲೋಕವನ್ನೇ ಸ್ಥಾಪನೆ ಮಾಡಿದವಳು. ಮಹಿಷನೇ ಮೊದಲಾದಂತಹ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ದೇವತೆಗಳು ತ್ರಿಮೂರ್ತಿಗಳ ಓಜಸ್ಸು ತೇಜಸ್ಸೆಲ್ಲವೂ ಒಂದಾಗಿ ಆಕಾಶದಲ್ಲಿ ನಾರೀ ರೂಪವನ್ನು ತಾಳಿ ಅಷ್ಟಭುಜರಾಗಿ ಸಿಂಹವಾಹಿನಿಯಾಗಿ ದುರುಳ ಮಹಿಷನನ್ನು ವಧಿಸಿ ದೇವತೆಗಳಿಗೆ ತ್ರಿವಿಷ್ಣುಪುರವನ್ನು ಒದಗಿಸಿಕೊಟ್ಟಳು. ಆಮೇಲೆ ಪ್ರಕೃತಿಯಲ್ಲಿ ಲೀನವಾಗಿ ಹೋದಳು. ಕಾಲಾಂತರಕ್ಕೆ ಹುಟ್ಟಿಕೊಂಡಂತಹ ನೀವು, ನಿಮ್ಮ ಜೊತೆಯಲ್ಲಿ ನಾವಾದ್ರೂ ಕೂಡ ಮಾಡಿದ್ದು ಅನ್ಯಾಯವನ್ನೆಲ್ಲವೇ ಹೇಳು. ಯಾವುದು ನಮಗೆಲ್ಲ ಹೊರವೋ ಅದು ದೇವತೆಗಳಿಗೆ ಶಾಪವಾಯಿತು. ನಿನ್ನಿಂದ ಸೋತಂತಹ ದೇವೇಂದ್ರ ಕದಂಬವನಕ್ಕೆ ಹೋಗಿ ಅಲ್ಲಿರುವಂತಹ ಕದಂಬ ಕೌಶಿಕೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾನೆ. ದೇವತೆಗಳ ದೂರನ್ನು ಕೇಳಿ ಆ ದೇವತೆಗಳನ್ನು ರಕ್ಷಣೆ ಮಾಡುವುದಕ್ಕೆ, ಧರ್ಮವನ್ನು ಉಳಿಸುವುದಕ್ಕೆ, ಅಧರ್ಮವನ್ನು ಹೋಗಲಾಡಿಸುವುದಕ್ಕೆ ಈ ಲೋಕದಲ್ಲಿ ಕೌಶಿಕೆ ಎಂಬ ಹೆಸರನ್ನು ಇಟ್ಟುಕೊಂಡು ತನ್ನ ಮೋಹ ಅನ್ನುವ ಬಲೆಯನ್ನು ಬೀಸಿ ಒಬ್ಬೊಬ್ಬ ರಕ್ಕಸರನ್ನು ಸೆಳೆದು ಅವರನ್ನು ಕೊಂದು ವಿದಶರನ್ನು ಕೊರೆಯುವುದಕ್ಕಾಗಿ ಕಣ್ಣಿಗೆ ಕಾಣಿಸಿಕೊಂಡಂತ ಅವಳು ಜಗಜ್ಜನನಿಯಾಗಿದ್ದಾಳೆ, ಮಹಿಷಮರ್ದಿನಿ ಆಗಿದ್ದಾಳೆ, ಓಂಕಾರ ಸ್ವರೂಪಿಣಿ ಆಗಿದ್ದಾಳೆ. ಪ್ರಭು, ಹೆಣ್ಣನ್ನು ಬಯಸುವುದು ಸರಿ, ಆದ್ರೆ ಆ ತ್ರಿಜಗವಂತಿಕೆಯನ್ನು ಬಯಸುವುದು ಇದು ಸರಿಯೇ ಪ್ರಭು? ಅವಳಲ್ಲಿ ಅಂತ ವಿಕ್ರಮ ಏನುಂಟು? ನಿನ್ನ ಕಣ್ಣಿಗೆ ಇನ್ನೂ ಗೊತ್ತಾಗ್ಲಿಲ್ವೇ? ನಿನ್ನ ಬಗ್ಗೆ ಹೇಳುವುದಕ್ಕಾಗಿ ಹೋದವ ಸುಗ್ರೀವ ಮಾತಾಡ್ತಾ ಇದ್ದ ಹಾಗೆ ಅವಳ ಮುಖದಲ್ಲಿ ಒಂದು ಮುಗುಳುನಗೆ. ಸುಗ್ರೀವ ಸತ್ತ, ಆಮೇಲೆ ಬದುಕಿದ. ಯಾರು ಕೊಂದದ್ದು, ಯಾರು ಬದುಕಿಸಿದ್ದು? ಅವಳೇ. ತನಗೆ ನಿಗ್ರಹಾನುಗ್ರಹ ಶಕ್ತಿ ಇದೆ ಅನ್ನೋದು ಶುಂಭನಿಗೆ ಗೊತ್ತಾಗ್ಲಿ ಎಂಬ ಕಾರಣಕ್ಕೆ ಹಾಗೆ ಮಾಡಿದಳು. ಸುಗ್ರೀವ ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿದಾಸನಾಗಿ ಬಂದ. ಈಗ ಅವಧೂತನು ಹಾಗೆ ದೇವಿ ಮಹಾತ್ಮೆ ಅಂತ ಹೇಳಿ ತಿರುಗಾಡಿಕೊಂಡ ಇರ್ತಾರೆ. ಆಮೇಲೆ ಹೋದವ ಧೂಮ್ರಾಕ್ಷ, ಅವನ ಹೆಸರೇ ಸೂಚಿಸುತ್ತದೆ ಧೂಮ್ರಾಕ್ಷ. ಅವನ ಕಣ್ಣಿನಲ್ಲಿ ಬರುವುದು ಹೊಗೆ, ಅದು ವಿರೋಧಿಗಳಿಗೆ ಧಗೆ. ಪ್ರಭು, ಹೋಗುವಾಗ 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಅವಳ ಬಳಿಯಲ್ಲಿರುವ ಸಿಂಹ ಧೂಮ್ರಾಕ್ಷನ 60,000 ಮಂದಿ ರಕ್ಕಸರ ಪ್ರಾಣ ಮಾತ್ರ ಅಲ್ಲ, ಧೂಮ್ರಾಕ್ಷನಿಗೆ ಹೊರೆಯಿಂದ ಕತ್ತಿಯನ್ನು ಎಳೆಯುವುದಕ್ಕೆ ಅವಕಾಶವನ್ನು ಕೊಡದೆ ಕೇವಲ ಹುಂಕಾರ ಮಾತ್ರದಲ್ಲಿ ಬೆಂಕಿಯ ಕೆನ್ನಾಲಿಗೆಯನ್ನು ಸೃಷ್ಟಿ ಮಾಡಿ ಧೂಮ್ರಾಕ್ಷರನ್ನು ಕೊಟ್ಟು ಬಿಟ್ಟಳು. ತಾನು ಧೂಮಾವತಿಯಾದಳು. ಧೂಮಾವತಿಯನ್ನು ತರುಣಿ ಅಂತ ಭಾವಿಸ್ತೀಯೋ? ಆಮೇಲೆ ಚಂಡಮುಂಡರು ನಿನ್ನ ಉಭಯ ತೋಳುಗಳು, 2 ಕಣ್ಣುಗಳು ನಭೋ ಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನು ಚೆಂಡಾಡಬಲ್ಲ ಸಾಮರ್ಥ್ಯವಂತರು. ಅಂತವರನ್ನು ಕೊಲ್ಲುವುದಕ್ಕೆ ತನ್ನ ದೇಹದಿಂದ ಭದ್ರಕಾಳಿಯನ್ನು ಸೃಷ್ಟಿ ಮಾಡಿ ಚಂಡಮುಂಡರನ್ನ ಚೆಂಡಾಡಿ ಬಿಟ್ಟಳು. ಚಾಮುಂಡಿಯಾದಳು, ಭದ್ರಕಾಳಿಯಾದಳು. ಅಂತಹ ಭದ್ರಕಾಳಿಯನ್ನು ತರುಣಿ ಅಂತ ಹೇಳ್ತೀಯೋ? ಒಬ್ಬೊಬ್ಬರ ವಧೆಗೆ ಒಂದೊಂದು ರೂಪವನ್ನು ತಾಳ್ತಾಳೆಂದಾದ್ರೆ ಅವಳು ತರುಣಿಯಲ್ಲ, ಅವಳು ಆದಿಮಾಯೇ, ಸರ್ವೇಶ್ವರಿ. ಅಂತವಳಲ್ಲಿ ಮೋಹ ಬೇಡ ಪ್ರಭು, ಬೇಡ. ರಕ್ತಬೀಜ, ಈಗ ನಾನೇನ್ ಮಾಡ್ಬೇಕು ಹೇಳಿದ್ದನ್ನು ಕೇಳುವೆಯ? ಬಿಡುವನವನು ಕಥೆಯ ಬಿಡು 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 ಬಿಡುವನವನು ಕಥೆಯ ಪ್ರಭು. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೂರಲಿ ಒಡಮಡುತ್ತಾಯ. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೂರಲಿ ಒಡಮಡುತ್ತಾಯ. ಆಮೇಲೆ ಪಡೆದವಳ ಕಾರುಣ್ಯದಲ್ಲಿ ಜಡಜ ಪೀಠನ ವರದ ತೆರದನಿ ವರದ ತೆರದಲ್ಲಿ ಪಡೆದು ಸುಖವನ್ನು ಕಾಡು. ಬಿಡುವನದ ಮೂರ್ಖತೆಯ ಪ್ರಭು. ಪ್ರಪಂಚವನ್ನೇ ಬೆಳಗುವ ಸೂರ್ಯಚಂದ್ರರಿಗೂ ಗ್ರಹಣ ಹಿಡಿದಾಗ ಅವರ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ. ಗ್ರಹಣ ಬಿಟ್ಟಾಗ ಅವರು ಮತ್ತೊಮ್ಮೆ ಪ್ರಜ್ವಲಿಸುತ್ತಾರೆ. ನಿನಗೂ ಈಗ ಹಿಡಿದದೇ ಗ್ರಹಣ, ಮೌಢ್ಯ, ಕ್ಲೈಪ್ಯ, ಮೂರ್ಖತೆ, ಬಿಡುಮನದ ಮೂರ್ಖತೆ. ಅವಳು ಯಾರು ಅನ್ನುವುದು ಗೊತ್ತಾಯ್ತಲ್ಲ. ಬ್ರಹ್ಮದೇವ ಬೇಕು ಬೇಕಾದಷ್ಟು ಎಲ್ಲವನ್ನು ಕೊಟ್ಟಿದ್ದಾನೆ. ಹಾಗಿರುವಾಗ ಇನ್ನೂ ಬೇಕು ಎಂಬ ಹಾಗೆ ಅಪಹಪಿಸುವುದು ಅಪರಾಧ ಪ್ರಭು. ಜಡಜನ ಕೊಟ್ಟಂತಹ ಸಂಪತ್ತನ್ನು ಸಂತೋಷದಲ್ಲಿ ಅನುಭವಿಸೋದನ್ನು ಬಿಟ್ಟು ಹೆಣ್ಣೇ ಅಲ್ಲದಂತಹ ಅವಳನ್ನು ಮದುವೆ ಆಗುವುದಕ್ಕೆ ಹೋದ್ರೆ ಖಂಡಿತ ನನಗೆ ಮರಣ ಕಟ್ಟಿಟ ಗೊತ್ತಿ. ಅವಳ ಕಾಯಿ ಹಿಡಿಯುವುದಲ್ಲ, ಕಾಲು
ನನ್ನ ಮುಂದೆ ಬಂದು ಬಂಡುತನದ ಮಾತನ್ನಾಡುವೆಯ? ಎಲ್ಲಿ ಬಾಗಬೇಕು ಅಲ್ಲಿ ಬಾಗಬೇಕು, ಎಲ್ಲಿ ಬೀಗಬೇಕು ಅಲ್ಲಿ ಬೀಗಬೇಕು. ಬೀಗುವಲ್ಲಿ ಬಾಗಬಾರದು, ಬಾಗುವಲ್ಲಿ ಬೀಗಬಾರದು. ಏ ಅಲ್ಪನೆ ಅನ್ನದೊಂಸಿ ನನ್ನ ಹೇಳಿ ತೊಲಗಾಡಿ. ಹರಿಶಾಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯರು ಆಶ್ಚರ್ಯ. ದಾರಿ ತಪ್ಪಿ ಬಂದನೆ ನಾನು. ಕದಂಬವನ ಕಾರ್ಗತ್ತಲೆಯಿಂದ ಕೂಡಿದ ಪ್ರದೇಶ ಅಂತ ಕೇಳಿಬಲ್ಲೆ. ಇಲ್ಲಿ ನೋಡಿದ್ರೆ ಕೋಟಿ ಸೂರ್ಯನ ಪ್ರಭೆ. ಯಾಕೆ ಹೀಗೆ? ಪ್ರಕೃತಿ ಸಹಜವಾಗಿ ಪರಸ್ಪರ ವಿರೋಧಾಭಾಸದಲ್ಲಿ ಕಾದಾಡಬೇಕಾದಂತಹ ಕಾಡು ಪ್ರಾಣಿಗಳು ಎಲ್ಲವೂ ಸೌಹಾರ್ದತೆಯಲ್ಲಿ ಒಂದು ಆನೆ ಒಂದು ಸಿಂಹ ಜೊತೆಯಲ್ಲಿ ಆಟವಾಡುತ್ತಿದೆ. ಒಂದು ಹುಲಿ ಒಂದು ಹುಲ್ಲೆ, ಹುಲ್ಲೆಯ ಶರೀರವನ್ನು ಹುಲಿಯೆಂದು ನೇವರಿಸುತ್ತಿದೆ. ಹಾವಿನ ಹೆಡೆಯ ಕೆಳಗೆ ಮಂಡೂಕ ವಿಶ್ರಾಂತಿಯನ್ನು ಪಡೆಯುತ್ತಿದೆ. ಆನೆ ಗೀಳಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವ ಸುಮಗಳು. ಯಾಕೆ ಹೀಗೆ? ಓ, ಇದು ದೇವಿ ಬಂದು ಕುಳಿತಿದ್ದಾಳೆ. ಶ್ರೀದೇವಿಯ ವಾಸಸ್ಥಳ ಇದು ದೇವೀಪುರವಾಗಿದೆ. ಈ ಪವಿತ್ರ ಕ್ಷೇತ್ರದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ವೈರ ಇರುವುದಕ್ಕೆ ಸಾಧ್ಯವೇ? ಬಂದಂತಹ ದಾರಿಯೂ ಸರಿ ಇದೆ, ಜಾಗವೂ ಸರಿ ಇದೆ. ಸುಗ್ರೀವ ನೋಡಿದ ದೇವಿಯನ್ನು ನಮಗೂ ನೋಡಬೇಕಲ್ಲ. ಕೇಳುತ್ತಿದೆ ವೀಣಾವಾದನ. ಸ್ವಲ್ಪ
ಜಯ 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 या सर्वभूतेषु मातृरूपेण संस्थिता नमस्तस्यै 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 नमो नमः या नमस्तस्यै 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 नमो नमः जय 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 ಇವಳನ್ನು ಎಳೆದೊಯ್ಯಬೇಕು ಅನ್ನುವಂತಹ ನಿಲುಮೆ. ಇವಳ ಮುಂದೆ ನಿಂತರೆ ನಾನು ಬಂದುದು ಯಾಕೆ ಅನ್ನುವುದೇ ಮರೆತು ಹೋಯ್ತಲ್ಲ. ಕೈಯ ಕತ್ತಿ ಕೆಳಜಾರಿತು, ಕೈಗಳು ಜೋಡಿಸಲ್ಪಟ್ಟವು, ನಾಲಿಗೆಯಲ್ಲಿ ಜಯ ಜಯ ಅನ್ನುವಂತಹ ಉದ್ಗಾರ ಸ್ತಂಭೀಭೂತನಾದ. ನೋಡಿದನು ಕಲಿ ರಕ್ತ ಬೀಜ. ಇನ್ನೂ ನಾವು ಕಲಿಯದೆ ಹೋದ್ರೆ ಮತ್ತೆ ಯಾವಾಗ ಕಲಿಯುವುದು? ಚಿನ್ನದ ಉಯ್ಯಾಲೆ ಆಕಾಶದಿಂದಲೇ ಇಳಿಬಿಟ್ಟಿದೆ. ಅದರ ಆದಿಯಲ್ಲಿ, ಮಧ್ಯೆಯಲ್ಲಿ, ಅಂತ್ಯದಲ್ಲಿ ಅಂತಲೇ ನಮಗೆ ಗೊತ್ತಾಗುವುದಿಲ್ಲ. ಅಂತಹ ಚಿನ್ನದ ಉಯ್ಯಾಲೆಯಲ್ಲಿ ಉಯ್ಯಾಲೆಯನ್ನು ಆಡುತ್ತಿದ್ದಾಳೆ. ಗಾಢ ಗರ್ವದಲ್ಲಿ ಕುಳಿತಿದ್ದಾಳೆ. ಚಂಡ ಮುಂಡರ ರುಂಡ ಧೂಮ್ರಾಕ್ಷರ ಭಸ್ಮಾಯುಧನನ್ನು ಕಂಡಾಗ ಇವರು ಯಾರು ಅನ್ನೋದು ನಮಗೆ ಗೊತ್ತಾಯಿತು. ಸರ್ವೇಶ್ವರಿ. ಚಿನ್ನದ ಉಯ್ಯಾಲೆ ಯಾರು ಕೊಟ್ಟದು ಅಂತ ಕೇಳುವುದಕ್ಕಿಲ್ಲ. ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇನ ಸಂಸ್ಥೆ. ಲಕ್ಷ್ಮಿಯಾಗಿ ಸಂಪತ್ತನ್ನು ಕೊಡ್ತಾಳೆ, ಪಾರ್ವತಿಯಾಗಿ ಶಕ್ತಿಯನ್ನು ಕೊಡ್ತಾಳೆ, ಶಾರದೆಯಾಗಿ ವಿದ್ಯೆಯನ್ನು ಕೊಡ್ತಾಳೆ. ಹಾಗಿರುವಾಗ ಇವಳೇ ನಮಗೆ ಎಲ್ಲವನ್ನು ಕೊಡ್ತಾಳಂತಾದ್ರೆ ನಾವು ಇವಳಿಗೆ ಏನೂ ಕೊಡುವುದಕ್ಕಿಲ್ಲ. ಇನ್ನು ಯಾರಿದ್ದಾರೆ ಎಂಬ ಹಾಗೆ ಗಾಢ ಗರ್ವದಲ್ಲಿ ಕುಳಿತ ಇವಳನ್ನು ನೋಡಿದೆ, ಪಾದ ಕಾಡ್ತಾನಾದೆ. ಮುಖ ನೋಡುವಾಗ ಒಮ್ಮೆ ಚಂದ್ರಮನ ತಂಪು, ಮತ್ತೊಮ್ಮೆ ಸೂರ್ಯನ ಬಿಸುಪು. ಶರಣಾಗತನವನ್ನು ಹೊಂದಿದವರಿಗೆ ತಂಪನ್ನು ಕೊಡ್ತೇನೆ, ಮುನಿದವರಿಗೆ ಕೊಲ್ಲುವವಳು ನಾನು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಇವಳನ್ನು ತಿಳಿಯದೇ ಶುಂಭ ಕೆಟ್ಟು ಬಿಟ್ಟನಲ್ಲ. ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿದೆ. ಇವಳನ್ನು ಕೆಣಕಿದ್ರೆ ಕೇಳು ನಿಶ್ಚಯ. ಸಾಯುವುದು ಸಾಯುವುದೇ. ಒಬ್ಬ ರಕ್ತ ಬೀಜ ಅಳಿದ್ರು ದೊಡ್ಡ ವಿಷಯ ಅಲ್ಲ. ಉಳಿದವರನ್ನು ಉಳಿಸಬೇಕು ಅಂತಾದ್ರೆ ಇವಳಲ್ಲಿ ಶಕ್ತಿಯಲ್ಲ, ಭಕ್ತಿಯಿಂದ ಮಾತಾಡಿ.
ಏಣಾಂಕನಿಭವಕ್ರೆ ಏಣಾಂಕನಿಭವಕ್ರೆ ನೀ ನನಗೆ ಶುಂಭ ಭಾವ ಬಯಸಿದರೆ ಶುಂಭ ಭಾವ ಬಯಸಿದರೆ ಸಾನುರಾಗದಿ ವರಿಸದೆ ಸಾನುರಾಗದಿ ವರಿಸದೆ ಶೌರ್ಯವಿಲ್ಲದೆ ಚೂಡಿಯ ಬಯಸಿದೆಯ ಸಾನುರಾಗದಿ ವರಿಸದೆ ಶೌರ್ಯವಿಲ್ಲದೆ ಚೂಡಿಯ ಬಯಸಿದೆಯ ಅಮ್ಮ ಏಣಾಂಕನಿಭವಕ್ರೆ ನನಗೆ ಶುಂಭ ದಾನವ ಬಯಸಿದರೆ ಅಮ್ಮ ರಕ್ತಬೀಜ ಪಾದ ಕಾಣತನಾಗ್ತಾ ಇದ್ದೆ. ಶುಂಭನ ಮಾತ್ಯ ನಾನು ಸಂಬಂಧದಲ್ಲಿ ಅಳಿಯ ಬರುವರೇ ಕಾರಣವಿದೆ. ಮೃಗಬೇಟೆಗೆ ಬಂದಂತಹ ಚನ್ನಮುಂಡರು ನಿನ್ನ ಚೆಲುವನ್ನು ಶುಂಭನಲ್ಲಿ ಹೇಳಿದಾಗ ಮದುವೆಯಾಗಬೇಕು ಅಂತ ಬಯಸಿ ಸಾಮದಾರದಲ್ಲಿ ನಿನ್ನನ್ನು ಬಯಸಿದಂತಹ ಶುಂಭ ಸುಗ್ರೀವರನ್ನು ಸಂಧಾನಕ್ಕೆ ಕಳುಹಿಸಿಕೊಟ್ಟ. ಸಂಧಾನ ಮುರಿದೆ, ಸಂಗ್ರಾಮವೇ ಪಡ ಅಂತ ಭಾವಿಸಿದೆ. ಆಮೇಲೆ ಬಂದ ಧೂಮ್ರಾಕ್ಷ ಚನ್ನಮುಂಡರು ಎಲ್ಲರೂ ಅಳಿದು ಹೋದರು. ಆವಾಗ ಶುಂಭನೇ ಹೊರಟಾಗ ಅವರನ್ನು ತಡೆದು ಬಂದವ ನಾನು. ಅವರಲ್ಲಿ ಹೇಳಿದೆ, ಅವಳು ಶ್ರೀದೇವಿ ಇದ್ದಾಳೆ, ಸರ್ವೇಶ್ವರಿ ಇದ್ದಾಳೆ, ಜಗಜ್ಜನನಿ ಇದ್ದಾಳೆ. ಅವನಿಗೆ ಹೇಳಿದ ನನಗೆ ಈಗ ಸಂಶಯ ಬರ್ತಾ ಉಂಟಮ್ಮ. ದೇವಿಯ ಹೌದು ಅಂತಾದ್ರೆ ನಿನಗೆ ನಿಜವಾದ ಆಕಾರ ಇರಬಾರ್ದಲ್ಲ, ನಿರಾಕಾರವಾಗಿರ್ಬೇಕಿತ್ತು. ಹಾಗಿದ್ರೆ ಒಂದು ಆಕಾರವನ್ನು ನಿರ್ಮಿಸಿ ಕುಳಿತಿದ್ದಂತಾದ್ರೆ ಎಂಥದ್ದು ನಿನ್ನದು ನಾಟಕ. ಈ ನಾಟಕ ನೋಡುವುದಕ್ಕೆ ನಾವು ಬಂದದ್ದು. ಮತ್ತೆ ನೋಡುವುದು ಅಮ್ಮ ಬೇಡ ತಾಯಿ, ನೀನು ದೇವಿಯೇ ಹೌದು ಅಂತಾದ್ರೆ ನಮ್ಮದು ಮಾತಿಲ್ಲ. ಅದೆಲ್ಲ ಸಾಮಾನ್ಯ ಹೆಣ್ಣೇ ಹೌದು ಅಂತಾದ್ರೆ ಶುಂಭ ನಿನಗಿಂತ ಯಾವುದರಲ್ಲಿಯೂ ಕಡಿಮೆ ಇಲ್ಲ. 14 ಲೋಕದ ಒಡೆದನ, ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನ, ಒಬ್ಬೊಬ್ಬ ದೇವತೆ ಒಂದೊಂದು ಆಯುಧವನ್ನು ಕೊಟ್ಟಿದ್ದಾನೆ. ಅಗ್ನಿದೇವನ 2 ಬಟ್ಟೆಯನ್ನು ಕೊಟ್ಟಿದ್ದಾನೆ, ವರುಣದೇವ ಛತ್ರವನ್ನು ಕೊಟ್ಟಿದ್ದಾನೆ, ಮೃತ್ಯುದೇವತೆ ತನ್ನ ಆಯುಧವನ್ನು ಕೊಟ್ಟಿದ್ದಾನೆ, ಪ್ರಜಾಪತಿ ರಥವನ್ನು ಕೊಟ್ಟಿದ್ದಾನೆ. ಹಾಗಿರುವಾಗ ಇದನ್ನೆಲ್ಲ ಪಡೆದಂತಹ ಶುಂಭನಿಗೆ ಎಣೆಯಾದವರು ಯಾರೂ ಇಲ್ಲ. ಲತೆ, ವನಿತೆ, ಕವಿತೆ ಇದಕ್ಕೆ ರಾಜಾಶಯ ಬೇಕು. ನಿನಗೆ ರಾಜಾಶಯ ಯಾರು ಅಂತ ಕೇಳಿದ್ರೆ ಬಣ್ಣದ ಶುಂಭ, ನಮ್ಮ ಒಡೆಯ ಶುಂಭ. ಅವರನ್ನು ವರಿಸುವುದಕ್ಕೆ ಇಳಿದು ನಲಿದು ಒಲಿದು ಮಾತ ಬೀಜ ಕಾಣಬೇಕಾದದ್ದನ್ನು ಕಾಣಬೇಕಾದಂತಹ ಶುಂಭ ಈ ಹೊತ್ತು ಕಾಣಬಾರದನ್ನು ಕಾಣುವುದಕ್ಕೆ ಮುಂದಾಗಿದ್ದಾನೆ ಅಂತ ಇದನ್ನು ಕಂಡಲ್ವೇ ನಂತರದನ್ನು ಕಾಣುವುದಮ್ಮ. ಹೌದು, ಲತೆಗೆ ಮಾಮರವೇ ಆಸರೆ ಹೊರತು ಹೊಸಾನೆವರ ಆವ ಗಂಧದ ಮರ ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ತೆಗೆದು ತೇದಾಗ ಪರಿಮಳ ಬರ್ತದೆ. ತೇದಿದ್ದೇನೆ ನೋಡು, ಎಲ್ಲ ತೇದು ಕಡಿಮೆ ಕಡಿಮೆ ಆಗುತ್ತಾ ಉಂಟು. ಇಂಥವರಿಗೊಂದು ಪ್ರಸಾದ ಕೊಡು. ಅರ್ಹತೆ ಇಲ್ಲ ನಿಮಗೆ. ದೇವಿ ಪ್ರಸಾದದಲ್ಲಿ ಅರಿಯುತ್ತಾ ಬರ್ತದೆ. ಪಡೆದುಕೊಳ್ಳುವುದಕ್ಕೆ ಬರಲಿ. ಅವರ ಪರವಾಗಿ ಬಂದೆ. ಪರವಾಗಿ ಬಂದ್ರೆ ಬೇಕಾದದ್ದು ಆತನಿಗೆ. ಮೊದಲು ನಿಶ್ಚಯ, ಆಮೇಲೆ ಮದುವೆ. ನಿಶ್ಚಯ ಮುರಿದಿದ್ದೇನೆ. ಮತ್ತೊಮ್ಮೆ ಅದನ್ನು ಶಿಕ್ಷಿಸುವುದಕ್ಕೆ ಬಂದೆ. ಗ್ರಾಮವೇ ಪಣ ಮಾಡಿ ಕಳುಹಿಸಿದರು ಬರುವುದಿಲ್ಲ ಅಂತಾದ್ರೆ ಅರ್ಥ ಏನು? ಏನು? ಆತ ಓರ್ವ ಮೂರ್ಖ, ಚಂಡ, ಅಲ್ಪ. ನೀನು
ಹಿಡಿದಿದ್ದೇನೆ. ಬ್ರಹ್ಮದೇವನ ವರಕ್ಕೆ ನನ್ನ ಒಂದು ಬಿಂದು ಶೋಣಿತಕ್ಕೆ ಕೋಟಿ ಸಂಖ್ಯೆ. ಮಾಯಗಾರ ಅಪ್ಪನ ಅಪ್ಪನ ವಂಚನೆ ಆಕಾಶ ಭೂಮಿ ಜತ ಪತನ ಚಿತ್ರ ಮಾಯಗದ ದೈವ ಏನು ಅಂಚ ಎಲ್ಲ ಕಲಕಾರ್ಮಿಕರು ಸೇರಿದಂತಿನ ಭಕ್ತರ ಮಾತೆ ನೀವು ವಿಕಲ್ಪ ಭಯ ಭಕ್ತರ ಸೇವೆಯನ್ನು ಸಂದಾವುದುಲ್ಲರತೆ ಸೇವೆಯನ್ನು ಸಂದಾಯ ಶ್ರೀ ಸುಬ್ರಾಯ ವಲ್ಯಾಯರ ಮುಖಾರ ಇಲ್ಲಲ್ಲಗತ್ತೆ ಭಾರಿ ಸಂತೋಷ ಭಕ್ತರೆ ಭಾರಿ ಮುರ್ಲಾತಿಂಡೆ ನಿಖಲು ಸಂದೈನಂತಿನ ಭಕ್ತಿ ಸೇವೆ ನಪ್ಪೆ ಭಗವತರು ಕೊಟ್ಟು ಸ್ವೀಕಾರ ಮಾಡ್ಕೊಂಡೇರಿ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತ್ರ ಭಕ್ತರೆ ಮಿತ್ತಗಳ ಇದ್ದರೆ ನೀಡಲು ಹೆಚ್ಚಿನ ಸೇವೆಯನ್ನು ಸಂದವರ ಸಂಕಲ್ಪ ಭಕ್ತರಲ್ಲೇ ಒಂಜಿ ಸ್ವಲ್ಪ ಭಕ್ತುಂಟು ಭಕ್ತಿ ಸ್ವಲ್ಪ ಮುಂಚಾವೆ ಮಾತ್ರಕ್ಕೆ ಭೂಮಿ ಭೂಮಿ ತಲೆ ಹಲೋ ಫಲೋ ಸರ್ವಭಾಗ್ಯದ ಒದಗಾದು ಕೊಡುವೆ ಹತ್ತದ ನಿಗಮ ಪುರಂಜಿನ ಉದ್ಯೋಗದ ವ್ಯಾಪಾರ ವ್ಯವಹಾರಗಳು ಹೂವೇ ನಮ್ಮನೆ ಕಷ್ಟ ನಷ್ಟ ತೊಂದರೆದ ಅಪತ್ರಯ ಬರದಿ ಲೆಕ್ಕ ಇನಿಕತ್ತ ಎಲ್ಲ ಕತ್ತು ಶತಕಾಲ ಸಾವಿರ ವರ್ಷ ಪುಟ್ಟ ನಿಗಲೆ ಸುತ್ತ ತರ್ಪದ ಮೇಲೆ ಕೀರ್ತಿ ಬರು ಭಾಗವತರೇ ಮಾಯಗಾರ ಭಾರಿ ಸಂತೋಷ ಭಾರಿ ಬರು ಎಲ್ಲಿ ಪ್ರಾಯುಡು ಎಂತದ್ದು ಜಾಗಿರಿಗುವುದು ಮಲ್ಲಪ್ಪದರಿಗೆ ಒಂದು ಬರುವಡೆ ಬೇರೆ ಒಂದುಲ್ಲರೆ ಭಾಗವತರೇ ಜೀವನ್ ಭಾವನೆ ಅವು ಒಕ್ಕಡೆಗಾತು ಜಿಲ್ಲಿನ ಸಾಧನದ ಫಲಾಪೆರ ಪೂರ್ಣ ಅನುಗ್ರಹ ಒಂಜಪ್ಪೆರೆ ಬತ್ತು ಜೋಗ್ಲಿಗೆ ಬತ್ತು ಬುದ್ಧಿಗೆ ಭಾಗವತರೇ ಮಾಯಗಾರ ಅಂಚಿನ ಬತ್ತ ಬಯೋಗಿನ ಮಲ್ಲ ಕೂಟೊಡಿ ತಂದು ಹಿರಿಯಗಳು ಒಟ್ಟ ಅನುಭವಗಳು ಬರೆಗೊಂದು ಗಿರಿಯಗಳು ಸತ್ತನ ಪಂಚ ಪಿಂಚಂದು ಬಂಡು ಕೊರಂದು ಪ್ರತಿ ವರಿದ ರಂಗ
ಮಿತ್ತುಗಳ ಇಂಚನೆ ಪಕ್ಷಿಗಳ ಪೆನ್ಸೇವನ ಮತ್ತೊಂದು ಬತ್ತಲು ನಾಂಡ ಇದಕ್ಕಿರ್ತೀನಿ 4 ಊರು ಸುತ್ತಲ ಕನ್ನಡ ಗಮನ ತಂದೆ ಇದು 4 ಹೋಯಿಟ್ಟು ಸರಸ್ವತಿ ದೇವಿ ನೆಲೆ ಕೀರ್ತಿ ಬರು ಮೊದಲಿಗಾರ ಸೂರಾಜಾಚಾರ್ಯರೇ ಪರಿಪೂರ್ಣ ಗಂಟಲ ಸೇವೆ ರಂಗೋಪತ್ರೆ ಎಲ್ಲಿಯ ಮಲ್ಲೆ ತಿತ್ತು ಮಿತ್ತು ಮಂತ್ರಿ ಭೇದ ಭಾವ ಜೀವವಂದೆ ಪ್ರತಿ ಊರಿನ ಕಾರಕೂದೆ ವಾಟ್ಸಪ್ ಮೊದಲಿಗಾರರೇ ಕೊಲ್ಲುಡು ತಾಲೋಣೆ ಮೈಕೆಲ್ಲ ನನ್ನ ತಾಲೋಣೆ ಬಾರ್ಸಾಯರೇ ఒక ಒಟ್ಟಾರೆ ತಾಳ ತಪ್ಪು ತರ್ಪು ಮತದ ಮಣ್ಣೋತ್ರ ಮುಂದು ಕೊಲ್ಲು ಸೇವೆ ಮಿತ್ತು ವೆಂಕಟ ಭಕ್ತಿಯ ಪಂಚವರ ಮತದ ಮತರ ನಾಡ ಮೊದಲಿಗಾರರೇ ನೀರ ಕಿಸೆಟ್ಟು ನಾಳು ಕೋಟಿ ಕಾಸು ಏನು ನಮ್ಮನ್ನೇ ಬೇಂಕೆ ಉಂಡತ್ತೆ ಬುಗ್ಗು ಬುಗ್ಗೊಂಡು ಅಂದ ಕೆಲವು ಕೋಟೆ ತೋರಿಪ್ಪುಡು ನಮ್ಮ ಇತ್ತನೈತೆ ಅವಳ ವರ್ಪುಚಿ ಭಾಗವತರೆ ಮಾಯಗಾರ ಬೇಂಕೆಡು ಗುಂಬಾರನೆ ಒಂದು ದಾನಿಗೆ ಅಪ್ಪೆ ಮೇಗಿ ಮಾತ್ರ ಏನಂತ ತಡೆವರ ಪೂಜೆ ಬಂಜಿಸು ದಾನೆ ಅನ್ನಲ್ಲ ಆಸರು ಮಿನಿ ದಿಕ್ಕುವ ಸತ್ಯೋಗಿತ್ತೆ ಬೊಂಡನೆ ಹಾವು ಚಿನ್ನ ಮತ ಮರಿಯಲ್ಲ ಕೈಕೊಂಡು ಬೊಂಡನ ಬೊಂಡ ಮನಸ್ಸೊಂದು ಬಿರಬಿರನೆ ವೈಪುಣತೆ ನಮ್ಮ ಉಳ ಮನಸ್ಸು ಅಂತರಾತ್ಮ ಒಂದು ತೃಪ್ತಿಯ ಒಂದೈಕು ಓಡಿ ಹೋಗುರವನ್ನೆಗೆ ಉಂಡ ನಮ್ಮ ಹೊಟ್ಟೆ ಮಂಜಿ ಮೋನೆ ಅವು ಕೆತ್ತದು ನಾನು ಹೊಟ್ಟೆ ಮಾತು ನಾನು ಹೊಟ್ಟೆ ರಂಚ ಒಂದು ಕೆತ್ತುಕೊಪ್ಪನದ ಆಲರಟ್ಟೆ ಮುದರಗಂದು ಗಾದೆಗೆ ಎಂದರ ಇವೆ ಕೋರ್ಪುನ ಅಂಚ ಹಾಗೆ ಬೋಡಿಪ್ಪನಾಗ್ಲಿಗೆ ನಿರ್ಮಲ ದಿನ ಇದು ಕೊರಿಯೇ ಉಂಟು ಮಗ ಒಯ್ಕಲ ಭತ್ತ ಅದೇ ಕರಿಯಾಡು ಮಾರಿಯಲ ಪತ್ತಿ ಬೆಟ್ಟಿಗೆ ಈ ಜೆಟ್ಟು ದಿಪ್ಪುನದ ಮಧ್ಯರಾತ್ರಿಗೆ ಬರ್ತದೆ ನಿನ್ನ ನಾಯಿ ಬಂತದು ಕೆಡ್ಲ ಗೊತ್ತು ಜೊತೆ ನಂಗೆ ಬರ್ಪಿರಿಸಲು ಸೇವೆಗೆ ಜನ ಹೊಡತ್ತ 10 ಬೋಂಡಲ ಗೊತ್ತೇ ಒಂದು ನಿಮಗೆ ಒರಿ ಹೋಯ್ತ್ರಿ ನಮಿನಿ ನಡ್ದು ಒಂಜಿ ಕಂಬ ಬೊಯ್ಲೆಕೊಂಡು ಒಂಜಿ ಪುಡೆ ಜಾರಿ ಬೊಯ್ಲೆಕೊನಿ ದಾಯದಿಂದ ಮಠತ್ತ ಪುಚ್ಚಲ್ಲೆಕ್ಕ ಒಯ್ತೆ ಸುತ್ತುವರ್ಪೆಂದು ಬಣರವಲ್ಲಿ ಮಾತ್ರ ಬುಕ್ಕು ಬುಕ್ಕು ಹರಮಾನೆಗೆ ಅರ್ಥ ಆಪುಜಿ ಏನು ಮಾಯಗಾರ ಏನಿಟ್ಟು ಎಂಕ ಗೊತ್ತಾಪು ಅಂಚ ಅದು ಕೆಟ್ಟ ಗೊತ್ತು ಜನ ಕಿಂಕ್ ದುಪ್ ಮಾತ್ರ ಭಾಗವತರೆ ಎಂಕ ಒರಿಯನ ಮಂಜಿ ಸಂಪಾಂಡೆ ಅಪ್ಪಗೆ ಏನು ಒರಿಯನೆ ಮಗೆ ನನ್ನ 50 ಜನ ಇದ್ದೀರಾ ನಗೋಯ್ಲೆ ಕೊನೆ ಕಮ್ಮಿ ಕಮ್ಮಿ ಅವನು ವರ್ಕೊಂಡು ಗುಂದೆಲ್ಲ ಪುನಃ ನನ್ನ ಪದ್ದನಗೆ ಹೆಚ್ಚ ಹಾಕ್ತಿರು ನನಗೆ ಗೊತ್ತು ಭಾಗವತರೆ ತಾಯಿ ಅಪ್ಪನ ಜೋಕುಲಲ್ಲೇ ಕೋಡಿ ಮುಡಿಯರ ಉತ್ತೊಂದು ನಾಲಿ ಉತ್ತ ಮತ್ತು ಮೋಂಗುರ ತುಯ್ಯರ ತಾನೇ ಅನ್ನಲ್ಲ ಕೈ ವೆಚ್ಚ ಮುಲ್ಪದ ಕರ್ತವ್ಯ ಬೇಗನೆ ಮಲ್ತದೇರಿ ಅಲ್ಲ ಮಟ್ಟಿದ ಪುನಃ ತಾತುರಿ ನನ್ನೆಲ್ಲ ಕೈ ವೆಚ್ಚದ ಸುದ್ದಿ ಪಾತ್ರೆಯನ್ನ ಇಪ್ಪದಾನೆ ಬೇರೆ ವೆಚ್ಚ ಸಂಧಿಯಗಾದಿ ಗೆಲುವನು ಹೊಂದುವೆನು ಯಶಸಾದಿ ಪಡೆ ಗುರು ಶುಕ್ರನುಯ ಪಡೆವೆ ಎಂದೆನು ಏನಾಗಿ ಹೋಯ್ತು ತರುಣಿಯೊಡನೆ ಯುದ್ಧ ಮಾಡುತ್ತಿದ್ದಂತೆ ಈ ಅರುಣಾಸುರನಿಗೆ ಸೋಲಾಯ್ತೆ ಆಕೆಯ ಚಂಡಿಕೆಯ ರೂಪವನ್ನು ನೋಡಿ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಿದ್ದೇನೆ ಮುಂದೇನಂತ ಯೋಚನೆ ಮಾಡುವಾಗ ಪಾತಾಳದಲ್ಲಿ ಗುರು ಶುಕ್ರಾಚಾರ್ಯರಿದ್ದಾರೆ ಅವರ
ಶರಣ್ಯತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಶಾಂತಳಾಗಮ್ಮ ತಾಯೇ ಶಾಂತಳಾಗು. ಕಂಡೆಯ ಕಂಡೆಯ ಸುರನಾಥ ದೈತ್ಯರ ರುಂಡವೆನು ಸಂಗ್ರಾಮವಿಯೇ ಭೂಮಂಡಲಕ್ಕೆ ಹಿಡಗಿನ ಹದನವ ಚಂದವಾಗಿ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಹಭವಿಯಂದಿನ ರೂಪಲೋರುವೆ ಕೊರತು ಅನ್ಯತ ಈ ಪರಿಯಲಿ ಕಂಡೆಯ ಪುರನಾಥ. ಗಂಧರ್ವರಾಜನ ಹಾಡಿನಿಂದಲೂ ಅಪ್ಸರಾಂಗನಿನ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ತಿಸಿದೆಯ ಇದೋ ಶಾಂತಳಾಗಿದ್ದೇನೆ ಕಂಡೆಯ. ನಿನಗಿದ್ದಂತಹ ಮಾತಿನ ಪ್ರಕಾರವಾಗಿ ದುರುಳದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ, ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗೆ? ಈ ರೂಪದಿಂದ ನಾ ಕಾಣಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭಾಗಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಬರುವಂತಹ ಅರುಣದಾನವ ಮುಂದೊಂದು ದಿನ ಬರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ ಅದೃಶ್ಯಳಾಗುತ್ತೇನೆ. ಅದೋ ದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು. ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಹಾಗೂ ಈ ಸ್ಥಳದಲ್ಲಿ ವಾಸವಾಗಿರುವಂತಹ ದೈವ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಶ್ರೀ ಪಾರ್ವತಿ ಜನೇಂದ್ರಿಯರು ದೋಷದಿ ನಡೆದರು ತವನು ಭೂಸುರರು ನೀನು ಮಂತ್ರಾಕ್ಷತೆಯಿಂದ ಸೇಸೆಯ ತಳಿದು ಕೀರ್ತಿಸೆಬುದದಿಲ್ಲ ಮಾತುದ ಕೀರ್ತಿಯ ಪಡೀರೆನು ತರುವೀತೆ ಯಾರತಿ ಬೆಳಗಿದೆ ಶೋಭಾನೆ. ಹರೆಗಾಳು ಬೆಸರಾಂತ ಹೊರಗಡಿನ ಕ್ಷೇತ್ರದಿ ತೋರಿರುವಂತೆ ಹರೆಯಾಳು ಬೆಸರಾಂತ ಹೊರಗಡಿನ ಕ್ಷೇತ್ರದಿ ಚಿರವಾಗಿ ನೆಲೆಯಾದ ಭ್ರಮರಾಂಬೆಗೆ ಐರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂದಿರೋದಿನಿ ವಾದಿನಿ ವಿಷ್ಣು ವಿನೋದಿನಿ ವಿಷ್ಣುನುತೆ ಮಂಗಲಂ ಜಯಮಂಗಲಂ ಶುಭಮಂಗಲಂ ನಿತ್ಯಮಂಗಲಂ ಮಹಾಗಣಪಗೆ ಭ್ರಮರಾಂಬೆಗೆ ಜಯಮಂಗಲಂ ನಿತ್ಯಮಂಗಲಂ ಶುಭಮಂಗಲಂ ಭದ್ರಂ ಶುಭಂ ಮಂಗಲಂ. ಆಹೋ ಮಹಾರಾಜ ಶ್ರೀಗಳಾದ ಶ್ರೀ ಸುಬ್ರಾಯ ಬಲ್ಯಾಯರು ಮತ್ತು ಮನೆಯವರಯ್ಯ ಭಲ ಶಾಬಾಸ್ ಭಲ
ದಕ್ಕೀತು ಬಿಡರಕ್ಕೆ ಅಪ್ಪಣೆ